ನಾನು ಪ್ರಿಂಟಿಂಗ್ ಆಫೀಸಿಂದಾನೇ ಮಾತಾಡ್ತಾ ಇದ್ದೀನಿ. ಈಗಲೇ ಅರೆಸ್ಟ್ ಮಾಡ್ಬಿಡೋಣ ಬೇಗ. ನಿಂತ್ಕೊಳ್ರ, ನಿಮ್ಗೆ ಹೇಳ್ತಾ ಇರೋದು. ಯಾರು ಬಿಡ್ಬೇಡ್ರಿ, ಒಬ್ಬರು ಬಿಡ್ಬೇಡಿ, ಹಿಡ್ಕೊಳ್ಳಿ. ಕಾರಣ ಅಂತೆಲ್ಲ ಹೇಳ್ಬಿಡ್ತೀನಿ ಸರ್. ಅದೇನಾಯ್ತು ಅಂತಂದ್ರೆ ಸರ್, ನೀವು MLA ಆಗಿರ್ಬೇಕಾದ್ರೆ ನಿಮ್ಮ ಮೇಲೆ 1000 ಕೋಟಿ ಅಕ್ರಮ ಇದೆ ಅಂತ ಕೇಳ್ಪಟ್ಟಿದೀವಿ. ಅದಕ್ಕೆ ನೀವೇನ್ ಹೇಳ್ತೀರಾ ಸರ್? ನಾನು ಯಾರು ಅನ್ನೋದು ಈ ದೇಶಕ್ಕೆ ಗೊತ್ತು, ಈ ರಾಜ್ಯದ ಮಕ್ಕಳಿಗೂ ನನಗೆ ಗೊತ್ತು. ನೀವ್ ಯಾರನ್ನೋದು ನನಗೆ ಗೊತ್ತು, ನಾನ್ ಯಾರು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಈ ಕೇಸಲ್ಲಿ ನಿಮ್ ವಿರುದ್ಧವಾಗಿ ತೀರ್ಪು ಬಂದ್ರೆ ನಿಮ್ ಪಕ್ಷಕ್ಕೆ ಏಟ್ ಬೀಳುತ್ತಾ? ಮೋಡ ಆದ್ರೆ ಮಳೆ ಬರುತ್ತೆ, ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಯಾವ ತಪ್ಪು ಮಾಡದೇ ಇರೋ ನಾನು ತಲೆ ಎತ್ತಿ ನಡೀತೀನಿ. ಸರ್, ಒಂದು ಅರ್ಥ ಆಗ್ತಿಲ್ವಲ್ಲ ಸರ್. ನಾವೇನೋ ಕೇಳ್ತಾ ಇದೀವಿ, ನೀವೇನೋ ಹೇಳ್ತಾ ಇದ್ದೀರಾ. ಭಾಷೆ ಕನ್ನಡ, ತಾಯಿ ಕನ್ನಡಾಂಬೆ, ಬದುಕಿಸಿರೋದು ಭಾರತಾಂಬೆ. ವಾದ ವಿವಾದಗಳನ್ನು ಆಲಿಸಿದ ನಂತರ ಈ ಪ್ರಕರಣದಲ್ಲಿ ಸರ್ಕಾರದ ಅಧಿಕಾರಿಗಳು ಭಾಗಿಯಾಗಿರುವ ಸಾಧ್ಯತೆ ಇದೆ ಎಂದು ತಿಳಿದುಬರುತ್ತಿದೆ. ಇದರಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ವಿಚಾರಣೆ ನಡೆಸಬೇಕೆಂದು ಆದೇಶ ನೀಡಲಾಗಿದೆ. ಈ ಮೋಸ ನಮ್ಮ ದೇಶದ ಮುಂದಿನ ಭವಿಷ್ಯಕ್ಕೆ ಖಂಡಿತ ಹಾನಿಯನ್ನುಂಟು ಮಾಡುತ್ತೆ. ಇದರ ಮೇಲೆ ಕೇಸ್ ನಡೆಸುವ ಜವಾಬ್ದಾರಿಯನ್ನ ಪೊಲೀಸ್ ಇಲಾಖೆಗೆ ಒಪ್ಪಿಸಿದರೆ ರಾಜಕಾರಣಿಗಳು ತಮ್ಮ ಅಧಿಕಾರದ ದುರುಪಯೋಗದಿಂದ ಈ ವಿಚಾರಣೆಯನ್ನು ನ್ಯಾಯಯುತವಾಗಿ ನಡೆಯುವಂತೆ ಮಾಡಲು ಬಿಡುವುದಿಲ್ಲ. ಆದ್ದರಿಂದ ನಿಜವಾದ ಅಪರಾಧಿಗಳನ್ನು ಕಂಡುಹಿಡಿಯಲು ಈ ಕೋರ್ಟ್ ವಿಚಾರಣೆಯನ್ನು CBIಗೆ ವಹಿಸಬೇಕೆಂದು ಆದೇಶ ನೀಡುತ್ತಿದೆ. ನಮಸ್ಕಾರ ಸರ್. ಬನ್ನಿ ವಕೀಲ್ ಸಾಹೇಬ್ರೆ. ಬೀಚ್ ಹತ್ರ ಆರಾಮಾಗಿ ಕೂತ್ಕೊಂಡು ಬೋಂಡಾ ಬಜ್ಜಿ ತಿಂತಾ ಇದ್ದೆ. ನಿಮ್ಮನ್ನ ಆದಷ್ಟು ಬೇಗ ನೋಡ್ಬೇಕು ಅಂತ ಹೇಳಿದ್ರು, ಹಾಗ ಕೈಲಿ ಇಟ್ಕೊಂಡೇ ಬಂದ್ಬಿಟ್ಟೆ. ಸಾರಿ. ಗುಂಟೂರು ಮೆಣಸಿನ್ಕಾಯಿ ತುಂಬಾ ಖಾರವಾಗಿದೆ, ಟೇಸ್ಟ್ ಮಾಡ್ತೀರಾ? 21ನೇ ತಾರೀಕೆ ಫ್ಲೈಟ್ ಲಂಡನ್ಗೆ. ಅಲ್ಲಿ ನಿಮ್ಗೊಂದು ಸ್ವಂತವಾದ ಮನೆ, ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟು, ಸೂಟ್ ಕೇಸ್ ತುಂಬಾ ಹಾರ್ಡ್ ಕ್ಯಾಶು. ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಅಷ್ಟೇ. ಕೇಸು ಶಿಫ್ಟ್ ಆಗಿರೋದ್ರಿಂದ CBI ಅವರು ನನ್ನ ಮೇಲೆ ಕೇಸ್ ನಡೆಸ್ತಾ ಇದ್ದಾರೆ. ಅದನ್ನ ವಿಚಾರಿಸೋದಕ್ಕೋಸ್ಕರ ಡೆಲ್ಲಿಲಿ ಸ್ಪೆಷಲ್ ಕೋರ್ಟ್ ಹಾಕಿದ್ದಾರೆ. ಅದಕ್ಕೆ ನನ್ನ ಎದುರುಗಡೆ ವಕೀಲರಾಗಿ ನೀವು ಬರಬಾರ್ದು. ಏನ್ ಹೇಳ್ತಿದ್ದೀರಾ? ನಿಮ್ಮ ಬದಲು ಬೇರೆ ಯಾವ್ದೇ ವಕೀಲ ಬಂದ್ರೂ ನಾನು ಈಸಿಯಾಗಿ ಗೆದ್ಬಿಡ್ತೀನಿ. ನಿಮ್ಮ ಆರೋಗ್ಯನ ಹುಷಾರ್ ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ. ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋದಿಕ್ಕೆ ನೀವು ಇದನ್ನೆಲ್ಲ ಕೊಡ್ತಾ ಇದ್ದೀರಾ. ಆದ್ರೆ ಕನಕ್ಪುರದಲ್ಲಿ ಜನರಿಗೆಲ್ಲ ತೊಂದರೆ ಆಯ್ತಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಿದೀರಾ? ಶ್ರೀರಂಗಪಟ್ಟಣದಲ್ಲಿ ಮದುವೆಲಿ ಊಟ ಮಾಡಕ್ ಬಂದವ್ರಿಗೆಲ್ಲ ತೊಂದರೆ ಆಯ್ತಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಿದೀರಾ? ಅದೆಲ್ಲ ಪರವಾಗಿಲ್ಲ ಸರ್. ಕುಂದಾಪುರದಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಸತ್ತೋದ್ರಲ್ಲ ಸರ್, ಅದಕ್ಕೇನ್ ಹೇಳ್ತೀರಾ? ಮಕ್ಕಳು ಸತ್ತಿರೋದಕ್ಕೂ ನನಗೂ ಏನಯ್ಯ ಸಂಬಂಧ? ನೋಡಿ, ಶಾಲೆ ಬಗ್ಗೆ ಎಲ್ಲ ನಾನೇನೋ ಮರ್ತು ಬಿಡ್ತೀನಿ. ಓಡಾಡಕ್ಕೆ ಸ್ವಲ್ಪ ಜಾಗ ಇರಬೇಕು. ಆದ್ರೆ ನೀವೆಲ್ಲ ಏನ್ ಮಾಡಿದ್ರಿ? ದುಡ್ಡು ತಗೊಂಡು ಸಣ್ಣ ಸಂದಿಲಿ ಯಾವ್ದೋ ಮಾಡಿ ಮೇಲೆ ಸ್ಕೂಲ್ ನಡ್ಸೋದಿಕ್ಕೆ ಅನುಮತಿ ಕೊಟ್ರಿ. ಇದರಿಂದ ಕುಂದಾಪುರದಲ್ಲಿ ಆ ಶಾಲೆ ಜಾಗ ಸ್ಮಶಾನ ಆಗೋಯ್ತು. ಆ ಮಕ್ಕಳು ಒಂದು ದಿನ ಮಾತ್ರ ಸುಟ್ಟಿದ್ದು ನಿಮಗೆ ಗೊತ್ತಾಗೋಯ್ತು. ಆದ್ರೆ ಅವ್ರು ಹೆತ್ತೋರ್ ಹೊಟ್ಟೆ ಪ್ರತಿದಿನ ಉರಿತಾ ಇದೆ, ಅದು ನಿಮ್ಗೆ ಗೊತ್ತಿದ್ಯಾ? ಏನ್ ತಿರುಪತಿ, ಬಿಟ್ರೆ ಮೀಟಿಂಗ್ ತರ ಮಾತಾಡ್ಕೊಂಡೇ ಹೋಗ್ತಾ ಇದ್ಯಾ? ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತು ತಾನೆ? ಅಯ್ಯಯ್ಯೋ, ನೀವು ಏನ್ ಮಾಡೋದಿಕ್ಕಾಗಲ್ಲ ಯಜಮಾನ್ರೆ. ನಿಮ್ ಮೂಮೆಂಟ್ಸ್ನೆಲ್ಲ CBI ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದೆ. ನಿಮ್ಮ ದೇಹದಿಂದ ಒಂದೇ ಒಂದ್ ಶಬ್ದ ಬಂದ್ರೂ ಕೂಡ CBIನವ್ರಿಗೆ ಕೇಳಿಸ್ಬಿಡುತ್ತೆ. ಯೋ ಡೈರೆಕ್ಟರ್ ಶಾರ್ಟ್ ಆಯ್ತು.
ಪಾಪ ಹೀರೋ Good ನೀನ್ morning, ಆಕ್ಟಿಂಗ್ ಶುರು ಮಾಡಿ ಇನ್ನ 3 ದಿನನೂ ಆಗಿಲ್ಲ ಆಗ್ಲೇ ಲೇಟ್ ಆಗಿ ಬರಕ್ ಶುರು ಮಾಡ್ಬಿಟ್ಟಾ? ಇಲ್ಲ ಸರ್, ದಾರಿಲಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗೋಯ್ತು. ಅದಕ್ಕಾಗಿ ನೀನ್ ನನ್ನ ಕಾಲಿಗೆಲ್ಲ ಬೀಳ್ಬೇಕಂತ ಏನಿಲ್ಲ. ಸರ್ ಸಾರಿ ಸರ್. ಇವಾಗ ಕಾಲಿಗೆ ಬೀಳ್ತಾ ಇದ್ಯಾ, ದೊಡ್ಡ ಹೀರೋ ಆದ್ಮೇಲೆ ಕಾಲ್ ಎಳ್ದು ಬಿಟ್ಬಿಡ್ತೀಯ. ಅಯ್ಯೋ, ನನಗ್ ಇಲ್ಲ ಗೊತ್ತಿಲ್ವಾ? sir, ಇಲ್ಲ. ನಿನ್ ತರದವ್ರನ್ನ ಎಷ್ಟ್ ಜನ ನೋಡಿಲ್ಲ ನಾನು. ಎದ್ದೇಳು ಮೇಲೆ. ಸರ್ ಏನ್ ಸರ್ ನೀವು ಎಲ್ಲಾರ ತರ ನನ್ನ ಕೆಟ್ಟದಾಗ ನೋಡ್ತಾ ಇದೀರಲ್ಲ. ನನ್ನ ದೇಹದಲ್ಲಿ ಕಡೆದಾಗ ಒಂದ್ ರಕ್ತ ಇರೋವರೆಗೂ ನಾನು ನಿಮ್ನ ಮರೆಯೋದೇ ಇಲ್ಲ ಸರ್. ಕರೆಕ್ಟ್. ಇದನ್ನೇ ಈ ಸೀನಲ್ಲಿ ಮಾತಾಡ್ಬೇಕಾಗಿರೋ ಡೈಲಾಗ್. ನೀನು ಈ ಸಾವುಕಾರನ್ಗೆ ಮಗ, ಎತ್ತಪ್ಪನ್ನ ಎದುರಾಕೊಂಡು ಈ ಕಾರ್ಮಿಕರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತೀಯ. ಸ್ಟಾರ್ಟ್ ಕ್ಯಾಮ್ರಾ. ಹೋರಾಡ್ತೀವಿ ಓಕೆ. ದುಡಿಮೆಯೇ ದೇವರು. ಗುಡ್ ಮಾರ್ನಿಂಗ್ ಸರ್. ಸರ್ ಒಂದು ಆಟೋಗ್ರಾಫ್. ಆಟೋಗ್ರಾಫ್ ನನ್ನ ಹತ್ರನಾ? ಸರ್ ನಾನು ಆಕ್ಟಿಂಗ್ ಮಾಡಕ್ ಬಂದ್ 3 ದಿನ ಅಷ್ಟೇ ಸರ್ ಆಗಿರೋದು. ಇರ್ಲಿ ಸರ್, ಪರವಾಗಿಲ್ಲ ಸರ್. ಮಿಸ್ಟರ್ ಗರ್ಗಸ ಮೂವಿಗೆ ಕೋಮಲ್ ಅವರು ಇದೇ ಸ್ಪಾಟ್ ಅಲ್ಲೇ ಸರ್ ಆಕ್ಟ್ ಮಾಡ್ತಾ ಇದ್ದಿದ್ದು. ಆಗ ಅವ್ರ ಪರ್ಸನಾಲಿಟಿ ನೋಡಿ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಒಳ್ಳೆ ಆಕ್ಟರ್ ಆಗ್ತೀರಿ ಅಂತ ನಾನೇ ಸರ್ ಅವ್ರಿಗೆ ಹೇಳಿದ್ದು. ಇಲ್ಲ, ಕೂತ್ಕೊಳ್ಳಿ. ಸರ್ ನೀವೆಷ್ಟು ಸಿನ್ಸಿಯರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಡೈರೆಕ್ಟ್ರು ಸರ್ ನಾನು ಡೈರೆಕ್ಟರ್ ಬಗ್ಗೆ ಏನು ತಪ್ಪಾಗಿ ಹೇಳಿಲ್ಲ ಸರ್. ಅವರು ಮಾಸ್ಟರ್. ಅವರು ಶಾರ್ಟ್ ಟೈಮಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಶೂಟಿಂಗ್ ಮುಗಿದ್ಮೇಲೆ ಈ ಕ್ಯಾಮ್ರಾಮನ್ನು, ಅಸಿಸ್ಟೆಂಟ್ ಡೈರೆಕ್ಟ್ರು ಇವನ್ನೆಲ್ಲ ಕರ್ಕೊಂಡ್ ಬಂದು ಕೂಡಿಸ್ಕೊಂಡು ನಿಮ್ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ತಾರೆ ಸರ್. ಇವಾಗ ಏನ್ ಮಾಡು ಅಂತೀರಾ ನೀವು? ಸರ್ ಊಟ ರೆಡಿ ಸರ್. ಮೊದಲು ಈ ಕಂಪ್ನಿ ಊಟನ ಎತ್ತಿ ಬಿಸಾಕಿ ಸರ್. ಅಯ್ಯಯ್ಯೋ, ನಂಗೊಂದ್ ಟೈಮಲ್ಲಿ ಇದು ಸಿಗ್ತಾ ಇರ್ಲಿಲ್ಲಪ್ಪ. ಸರ್ ಒಂದ್ ಕಾಲದಲ್ಲಿ ನಾವು ಊಟಕ್ಕೆ ಒದ್ದಾಡಿ ಸುಂದರಿ ಸರ್ ಬಾಯಿಲ್ ಏನೇನೋ ಬಂದ್ಬಿಡುತ್ತೆ ಸರ್. ನೀವೀಗ ಹೀರೋ ಸರ್. ನೇರವಾಗಿ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಒಂದ್ ಸಣ್ಣ ನಿದ್ದೆ ಮಾಡಿ, ಬೇಕಿದ್ರೆ ಸ್ವಲ್ಪ ಮಜಾನೂ ಮಾಡಿ, ಸಾವಕಾಶವಾಗಿ ಸಾಯಂಕಾಲ ಬನ್ನಿ, ಇಲ್ಲ ನಾಳೆ ಬನ್ನಿ. ಅಯ್ಯೋ ಬರ್ದೇ ಇದ್ರು ನಡೆಯುತ್ತೆ, ನಾವ ದುಡ್ಡಾಗ್ತಾ ಇದೀವಿ ಪಿಕ್ಚರ್ಗೆ. ಸತ್ಯ ಸ್ವಲ್ಪ ಇರಿಲಿ, ಆಟೋಗ್ರಾಫ್ ಕೊಡ್ತೀನಿ. ತಗೋ. ನೀನ್ ಹೇಳೋದು 100% ಕರೆಕ್ಟ್. ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಒಂದೇ ಕಾರಣಕ್ಕೆ ನಮ್ನ ತರ ಉಪಯೋಗಿಸ್ಕೋಬಾರ್ದು. ಅನ್ನ ಇದ್ರೇನೆ ಚಿತ್ರಾನ್ನ ಮಾಡಕ್ಕಾಗೋದು, ಕವರ್ ಇದ್ರೇನೆ ಪೋಸ್ಟ್ ಮಾಡಕ್ಕಾಗೋದು. ಕರೆಕ್ಟ್ ಸರ್. ಈ ಸಿನಿಮಾ ಇಲ್ಲಾಂದ್ರೆ ಮುಂದಿನ ಸಿನಿಮಾ, ಅದು ಇಲ್ಲಾಂದ್ರೆ ಬೇರೆ ಸಿನಿಮಾ. ನೀವು ಹೋಗಿ ಸರ್. ಅಕ್ಕಳಂಗ್ ಹೇಳ್ಬಿಡಿ ಎಲ್ಲ. ಹಾ ಸರಿ ಸರ್. ನಮಸ್ಕಾರ ಸರ್. ಒಂದ್ ಆಟೋಗ್ರಾಫ್ ಸರ್. ನಾನ್ ಮಾಡಿರೋ ಸಿನಿಮಾ ನೋಡಿದ್ಯಾ? ಸರ್ ಸಿನಿಮಾ ಅಂದ್ರೆ ನಿಮ್ ಸಿನಿಮಾ ಮಾತ್ರ ನೋಡ್ತೀನಿ. Good. ನೀವು ಡೈರೆಕ್ಟ್ ಮಾಡಿದಂತ ಒಂದ್ ಸಿನಿಮಾ ಈಗ ರಿಲೀಸ್ ಆಯ್ತಲ್ಲ ಸರ್. ಹಾಗನ್ನೋ ಅಂತ ಸಿನಿಮಾ, ಆ ಸಿನಿಮಾ ಕಲೆಕ್ಷನ್ ಅಲ್ಲಿ ಚಿಂದಿ ಉಡಾಯಿಸ್ತಾ ಇದೆ ಸರ್. ಅಂತ ಒಂದ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದೀನಿ. ಅದಕ್ಕೆ ಇಂಟ್ರೊಡಕ್ಷನ್ ಸಾಂಗ್ಗೆ ಸಿಲ್ಕ್ ಸ್ಮಿತಾ. ಇವಾಗ ಅವಳೇ ನಂಬರ್ 1 ಹೀರೋಯಿನ್. ನನ್ಗೆ ಕಾಲ್ ಶೀಟ್ ಕೊಡೋದಕ್ಕೆ ಹುಚ್ಚಿಡಿಸ್ತಾ ಇದ್ದಾಳೆ. ಸಾರ್ ತಪ್ಪು ನಿಮ್ದೇನೆ ಸರ್. ಈಗ ನಾವು ಒಬ್ರನ್ನ ಸಿನಿಮಾದಲ್ಲಿ ಪರಿಚಯ ಮಾಡಿಸ್ತೀವಿ ಅನ್ಕೊಳ್ಳಿ, ಅವರು ಸದಾಕಾಲ ನಮ್ಮ ಹತ್ರನೇ ಕೆಲಸ ಮಾಡ್ತಾರೆ ಅಂತ ಒಂದ್ ಅಗ್ರಿಮೆಂಟ್ ಹಾಕೋಬೇಕು ಸರ್. ಈಗ ಈ ಸಿನಿಮಾಗೊಬ್ಬ ಹೀರೋನ ಪರಿಚಯ ಮಾಡಿಸ್ತಾ ಇದ್ದೀರಾ, ಒಂದ್ ಅಗ್ರಿಮೆಂಟ್ ಹಾಕೊಂಡಿದ್ದೀರಾ? ನನ್ನ ಹೀರೋ ಬಗ್ಗೆನೇ ನನ್ನ ಹತ್ರ ತಪ್ಪಾಗಿ ಮಾತಾಡ್ತಿದ್ಯಾ? ಯಾರಪ್ಪ ನೀನು? ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಸರ್. ತಿಂದಾ? ಇಲ್ಲ ಸರ್, ಇನ್ಮೇಲೆನೆ. ಹೋಗಲ್ ಕ್ಯೂ ಅಲ್ಲಿ ನಿಂತ್ಕೋ, ಹೋಗು. ನಮಸ್ಕಾರ. ಹಾ ಸರ್, ನೀವು ಹೋಗಲ್ಲೇ ಅಂತ ಒಂದ್ ಸಿನಿಮಾ ಡೈರೆಕ್ಟ್ ಮಾಡ್ತಾರಲ್ಲ ಸರ್, ಅದು ಚಿಂಕಿಯಾ ಪುಂಕಿಯಾ ಅಂತ ಒಂದು ಚೈನೀಸ್ ಸಿನಿಮಾನ ಕಾಪಿ ಮಾಡಿದ್ದು ಅಂತ. ಮತ್ತೆ ಈಗ ನೀವು ಡೈರೆಕ್ಟ್ ಮಾಡ್ತಾ ಇರೋ ಸಿನಿಮಾ ಕೂಡ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕತೆ, ಅದನ್ನ 500 ರೂಪಾಯಿ ಕೊಟ್ಟು ನೀವು ಎತ್ಕೊಂಡ್ ಬಿಟ್ರಿ ಅಂತ. ಹಂಗೇಳದ್ನ? ಬೇರೆ ಏನ್ ಹೇಳ್ದ? ತುಂಬಾ ದೊಡ್ಡದಾಗೇನ್ ತಪ್ಪಾಗಿ ಹೇಳಿಲ್ಲ ಸರ್. ಆ ದಡ್ಡನ್ಗೆ ಸಿನಿಮಾ ಡೈರೆಕ್ಷನ್ ಬಗ್ಗೆ ಏನೂ ಗೊತ್ತಿಲ್ಲ, ಎಲ್ಲಾನು ಆ ಕ್ಯಾಮ್ರಾ ಮನೆ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದ ಸರ್. ಎಲ್ಲ ಅವನು ಯಾಕಪ್ಪ ಹಿಂಗ್ ಕಿರ್ಚಾಡ್ತಿದ್ಯಾ? ಈ ಸಿನಿಮಾ ಬೇಡ ಸರ್, ಬೇಡ ಸರ್. ರೀ ಡೈರೆಕ್ಟ್ರೆ, ಯಾಕಪ್ಪ ಇಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ? ಬೀದಿಲ್ ಕಸ ಇದ್ದ ನನ್ ಮಗನ್ನ ಮೇಕಪ್ ಹಾಕ್ಸಿ ಹೀರೋ ಮಾಡ್ದೆ ನೋಡಿ. ನನ್ಗೆ ಇದಾಗ್ಬೇಕಾಗಿರೋದೆ, ಇನ್ನೂ ಆಗ್ಬೇಕಾಗಿರೋದೆ. ನನ್ಗೆ ಒಳ್ಳೆ ಹೀರೋ ಬೇಕು ಸರ್. ಸುಮ್ನೆ ಇರೋ. ಏನಪ್ಪ ನೀನು ಆ ಹೀರೋ ಬಗ್ಗೆ ಇವ್ರ ಹತ್ರ ಯಾಕಿಂಗ್ ಹಾಕೊಟ್ಟಿದ್ಯಾ? ಅವ್ರು ತುಂಬಾ ಒಳ್ಳೆಯವ್ರು ಗೊತ್ತಾ? ಯಾಕಪ್ಪ ಹಿಂಗೆಲ್ಲ ಮಾಡ್ತಿದ್ಯಾ? ಸರ್ ಇವ್ರು ಯಾರು ಸರ್? ನಾನ್ ಯಾರ? ಬೆಳಿಗ್ಗೆನೆ ಬಿಸಿ ಬಿಸಿ ಪೊಂಗಲ್ ತಿಂದಲ್ಲ, ಕೊನೆಗೆ ಒಂದ್ ಕಾಫಿ ಕುಡ್ದಲ್ಲ, ಅದೆಲ್ಲ ಕೊಡ್ತಿರೋದ್ ನಾನೇನಪ್ಪ. ಇರೋ ತೋಟ ಎಲ್ಲ ಮಾರಿ ಸಿನಿಮಾ ಮಾಡೋಣ ಅಂತ ಬಂದಿದ್ದೀನಿ. ಯಾರನ್ನ ಬೇಕಾದ್ರೂ ಕೇಳಿ ನೀನು. ಪಳ ಪಳ ಹೊಳೆಯೋ ಪಾಂಡಿಯನ್ ಯಾರು ಅಂತ. ನಾನೇ ಸಿನಿಮಾ ಪ್ರೊಡ್ಯೂಸರ್. ಅದಕ್ಕೆ ಮಾಡ್ತಿದ್ಯಾ ಸರ್? ಅವರು ಡೈರೆಕ್ಟರ್ ಬಗ್ಗೆ ಹೇಳಿದ್ದೇನು ಇಲ್ಲ ಸರ್, ನಿಮ್ ಬಗ್ಗೆ ಹೇಳಿದ್ರು ನೋಡಿ. ಅಯ್ಯಯ್ಯಪ್ಪ. ಗುಡ್ ಈವ್ನಿಂಗ್ ಸರ್. ಇಲ್ಲಿ ಬಾಯಿಲೆ, ಏನ್ ಒಳಗಡೆ ಶೂಟಿಂಗ್ ನಡೀತಾ ಇದೆ? ನಾನು ಇಲ್ದಲ್ಲಿ ಯಾವ್ದಾದ್ರು ಶಾರ್ಟ್ ತೆಗೆದಿದಾರ ಡೈರೆಕ್ಟ್ರು? ನೀವೇ ಇಲ್ದಂಗೆ ಸಿನಿಮಾ ತೆಗಿತಾ ಇದಾರೆ. ಏನೋ ಸಿನಿಮಾನೇ ತೆಗಿತಾರ? ನಾನೇ ಕಣೋ ಈ ಸಿನಿಮಾ ಹೀರೋ.
ಅದೆಲ್ಲ ಬೆಳಿಗ್ಗೆ ಸರ್. ಈಗ ಕತೆನೇ ಬದ್ಲಾಗೋಯ್ತು. ಏನೋ ಹೇಳ್ತಾ ಇದ್ದೆ ನೀನು? ಹೀರೋನೇ ಬದಲಾಯಿಸ್ಬಿಟ್ರು. ಆ ಸೀನ್ 1 ಟೇಕ್ 1. ನಮ್ ತಾತ ಕುರಿ ಸಾಕ್ತಾ, ಕೋಳಿ ಸಾಕ್ತಾ, ಮೇಕೆ ಸಾಕ್ತಾ, ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಫಿಶ್ಕ್. ಆದ್ರೆ ಅವನು ಸಾಕಿದ ನನ್ನನ್ ಮಾತ್ರ ಇದೇಗಿದೆ. ಕಟ್ ಸಿಗರೆಟ್ ನ ಸ್ಟೈಲ್ ಆಗಿ ಬಾಯಲ್ಲಿ ಹಾಕೊಂಡ್ಬಿಟ್ರೆ ಸೂಪರ್ ಸ್ಟಾರ್ ಆಗ್ಬಿಡ್ತ್ಯಾ? 1000 ಜನ ಸ್ಟಾರ್ಗಳು ಬಂದ್ರು, ಅವರೇ ಕಣಪ್ಪ ಸೂಪರ್ ಸ್ಟಾರು. ಬೇರೆ ತರ ಮಾತಾಡಪ್ಪ. ಟೇಕ್ 2. ಹುಡುಗೆ, ಇದೊಂದು ಕಪ್ಪು ಚರಿತ್ರೆ. ನಮ್ ತಾತ ಕೋಳಿ ಸಾಕ್ತಾ, ಕುರಿ ಸಾಕ್ದ, ಮೇಕೆ ಸಾಕ್ದ, ಆದ್ರೆ ಬಾತ್ಕೋಳಿನ್ ಮಾತ್ರ ಸಾಕ್ಲಿಲ್ಲ. ಯಾಕೊತ್ತಾ? ನಾನೊಬ್ಬ ಏಕಾಂಗಿ ಅಲ್ಲ, ನನ್ ಹಿಂದೆ ನಿಂತಿರೋ ಒಂದು ದೊಡ್ಡ ಗುಂಪೆ ಇದೆ. ಅದೇ ಅವಾಗ ಸೂಪರ್ ಸ್ಟಾರು, ಇವಾಗ ಅಲ್ಟಿಮೇಟ್ ಸ್ಟಾರಾ? ನೀನ್ 1 ಸ್ಟಾರ್ನು ಬಿಡಲ್ವಾ? ಬೇರೆ ಏನಾದ್ರೂ ಹೊಸದಾಗಿ ಟ್ರೈ ಮಾಡಪ್ಪ. ಟೇಕ್ 3. ಸುಂದ್ರಿ, ನಮ್ ತಾತ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಕುರಿ ಸಾಕಿದ್ರು, ಮೇಕೆ ಸಾಕಿದ್ರು, ಕೋಳಿನೂ ಸಾಕಿದ್ರು, ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಅದ್ಯಾಕ್ ಗೊತ್ತಾ? ಪಾಕಿಸ್ತಾನದ ಭಯೋತ್ಪಾದಕರು ಸುಟ್ಟು ಬಿಡ್ತಾರೆ ಅಂತ. ಯೋ, ಅವ್ರು ನಡ್ಸೋದ್ರಲ್ಲಿ ದೇವ್ರು ಕಣಪ್ಪ. ನೀನ್ ಜೂನಿಯರ್ ಆರ್ಟಿಸ್ಟ್ ಸಂಘದಲ್ಲಿ ಮೆಂಬರು ಆಗಿಲ್ಲ. ನಿನ್ ಮೆಂಬರ್ ಆದ್ರೇನೆ ನಾನು ಸಿನಿಮಾದಲ್ಲಿ ನಡ್ಸೋದಕ್ಕಾಗೋದು. ಇಲ್ಲಿ ನೋಡು, ನೀನ್ ಯಾರ್ದು ಸ್ಟೈಲ್ ಫಾಲೋ ಮಾಡ್ದೆ, ನಿಂದೇ ಅಂತ ಒಂದ್ ಸ್ಟೈಲು ರಿಜಿಸ್ಟರ್ ಆಗಕ್ಕೆ ಈ ಸಿನಿಮಾ ರಂಗದಲ್ಲಿ 25-30 ವರ್ಷದ ಮೇಲೆ ನಿಂತ್ಕೊಳಕ್ಕಾಗೋದು. ಅರ್ಥ ಆಯ್ತಾ? ಹಾ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಏನಮ್ಮ ಸುಂದ್ರಿ, ಇಲ್ಲಿ ಕೇಳು. ನಮ್ ತಾತ ವಯಸ್ಸಾಗಿದ್ದ ಕಾಲದಲ್ಲಿ ಸುಮ್ನೆ ಮಲ್ಕೊಂಡ್ ರೆಸ್ಟ್ ತಗೊಳದ್ ಬಿಟ್ಟು ಸಾಯೋದಿಕ್ ಮುಂಚೆ ಕುರಿ ಸಾಕ್ದ, ಮೇಕೆ ಸಾಕ್ದ, ಕೋಳಿ ಸಾಕ್ದ. ಆದ್ರೆ ತಲೆ ಕೆಟ್ಟವನು ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ. ಅವ್ನ್ ಸಾಕಿದ್ ನನ್ನನ್ನ. ಅದಕ್ಕೆ ನೋಡು ಸುಂದ್ರಿ, ನಾನೇ ತಾನೇ ನಿನ್ಗೆ ಹಾಲಿನ ಹಾಲು. ನನ್ ಕ್ಯಾರೆಕ್ಟರ್ನೇ ನೀನ್ ಅರ್ಥ ಮಾಡ್ಕೋತಾ ಇಲ್ಲ. ವೆಲ್ ಡನ್. ವೆರಿ ಗುಡ್. ಬೇರೆಯವ್ರ ಸ್ಟೈಲು ಫಾಲೋ ಮಾಡ್ದಲೆ ನಿನ್ ಸ್ಟೈಲ್ ಅಲ್ಲಿ ಡೈಲಾಗ್ ಹೇಳ್ದೆ ನೋಡು, ಅವಾಗೇ ನೀನ್ ನಿಂತ್ಕೊಳ್ಳೋದು. ಇನ್ಮೇಲೆ ಇದನ್ನೇ ನೀನ್ ಫಾಲೋ ಮಾಡು. ಓಕೆ? ನೀಟಾಗಿ ಎತ್ಕೊಡು. ಕಾಮಿಡಿ ಟೈಮ್ ಬರೋ ಟೈಮ್ ಆಯ್ತಾ? ಇರು. ಹಂಗಂತ ಲಾರಿಲೆಲ್ಲ ನೋಡಕ್ಕಾಗಲ್ಲ, ಮನೆಗೆ ಹೋಗಿ ನೋಡ್ಬೇಕು. ಸರಿ, ಅದು ಕನ್ನಡಿನಪ್ಪ, ಹುಷಾರು. ಇಟ್ಕೊ. ವಕೀಲರಿಗೆ ನಮಸ್ಕಾರ ಸರ್, ನನಗೆ ಆಶೀರ್ವಾದ ಮಾಡಿ. ಇದೇ ತರ 6 ವರ್ಷಗಳ ಹಿಂದೆನೂ ಕೂಡ ಬಂದು ನಾನು ಅನಾಥ, ನನಗ್ ದಾರಿ ತೋರಿಸಿ ಅಂತ ಇದೇ ತರ ಬಂದು ಮಾಡ್ಕೊಂಡಿದ್ದೆ. ನಾನು ಹೋದ್ರೆ ಹೋಗ್ಲಿ ಅಂತ ಸೆಕ್ಯೂರಿಟಿ ಕೆಲಸ ಕೊಡ್ಸಿದ್ದೆ. ಒಂದಿನ ನೀನು ಏನ್ ಮಾಡ್ದೆ? ನಿನ್ನ ನಾನು ಆ ಫ್ಲಾಟ್ ಅಲ್ಲಿ ಸ್ವಲ್ಪ ದಿನ ಇರು ಅಂತ ಮಾತ್ರ ಹೇಳಿದ್ದೆ. ನೀನು ಸ್ಟ್ರೈಟ್ ಆಗಿ ಒಳಗಡೆ ಹೋಗಿ ಒಳಗಿದವ್ರನ್ನೆಲ್ಲ ಆಚೆ ಹಾಕಿ 6 ವರ್ಷದಿಂದ ಬಾಡಿಗೆ ಕೊಡ್ದೇನೆ ಯಾಮಾರಿಸ್ತಾ ಇದ್ಯಾ. ಸರ್, ಈಗ್ಲೂ ಕೂಡ ನಿಮ್ಮ ಅಮೌಂಟ್ನ ನನ್ನಿಂದ ಒಂದೇ ದಿನ ಸೆಟ್ಲ್ ಮಾಡಕ್ ಆಗತ್ತೆ. ಆದ್ರೆ ನಮ್ಮಿಬ್ರು ಮಧ್ಯದಲ್ಲಿ ಅಂಟ್ಕೊಂಡಿದ್ದೆಲ್ಲ ಒಂದು ಅವಿನಾಭಾವ ಸಂಬಂಧ, ಅದು ಒಡೆದೋಗ್ಬಾರ್ದು ಅಂತ ಅನ್ಕೋತೀನಿ. ನಿಂತರನೇ ಒಬ್ಬ ಫ್ರಾಡು ಕೂಡ ಹೀಗೆ ಮಾತಾಡ್ತಿದ್ದ. ಹೀಗೆ ನೈವಾಗ ಮಾತಾಡಿ ಒಂದು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಟ್ಟ. ಅದ್ ಸರಿ, ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗು ಅಂತ ನಿನ್ಗೆ ಯಾರು ಐಡಿಯಾ ಕೊಟ್ಟಿದ್ದು? ಅಯ್ಯೋ, ಆತರ ಎಲ್ಲ ಏನಿಲ್ಲ ಸರ್. ನಾಳೆ ನಾನು ಆಕ್ಟ್ ಮಾಡಿರೋ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿದೆ. ಓ, ಸಿನಿಮಾ ರಿಲೀಸ್ ಆಗ್ತಾ ಇದ್ಯಾ? ಆ ಸಿನಿಮಾ ರಿಲೀಸ್ ಆದ್ಮೇಲೆ ನನ್ನ ಹುಡ್ಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಎಲ್ಲ ಬರ್ತಾರೆ ಸರ್. ಅಂತ ಟೈಮಲ್ಲಿ ನಾನು ಈ ತರ ಕಿತ್ತೋಗಿರೋ ಒಂದು ಗುಡಿಸ್ಲಲ್ಲಿ ಇರ್ತೀನಿ ಅಂತಂದ್ರೆ ಚೆನ್ನಾಗ್ ಕಾಣಲ್ಲ ನೋಡಿ ಸರ್. ಕಿತ್ತೋಗಿರೋ ಗುಡಿಸ್ಲು ಇದು. ಅಫ್ಕೋರ್ಸ್. ಅದಕ್ಕೆ ನನ್ ಕ್ಲೋಸ್ ಫ್ರೆಂಡ್ ಒಬ್ರು ಅವ್ರ ಬಂಗ್ಲಾಕಿನ ನನ್ ಕೈನಲ್ಲಿ ಕೊಟ್ಬಿಟ್ಟು ಭದ್ರವಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರು ಫಾರಿನ್ಗೆ ಹೋಗ್ಬಿಟ್ರು. ನಾನು ಅಲ್ಲಿ ಹೋಗ್ಬಿಟ್ಟು ಉಳ್ಕೊಳ್ಳೋಣ ಅಂತ. ಖಂಡಿತವಾಗ್ಲೂ ಹೋಗಪ್ಪ. ಅವ್ರು ಇಲ್ಲಿಗೆ ಬಂದ್ಮೇಲೆ ಅದೇ ಬಂಗ್ಲೆಲಿ ಗೂರ್ಖಾಕಿ ಕೆಲಸ ಮಾಡ್ಬೇಕು. ಆದ್ರೆ ಒಂದ್ ಮಾತು ಸತ್ಯ, ಇದೇ ರೀತಿ ನೀನು ನಮ್ದವ್ರಿಗೆಲ್ಲ ಮೋಸ ಮಾಡ್ತಾ ಇದ್ರೆ ಮನುಷ್ಯ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ಆ ದೇವರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ ದಾರಿ ಅಡ್ಡ ದಾರಿ. ಸರ್, ನಾವು ಯಟ್ಟಪ್ಪ ಸಿನಿಮಾ ಟೀಮಿಂದ ಮಾತಾಡ್ತಾ ಇದೀವಿ. ಗುಲ್ಬರ್ಗದಲ್ಲಿ ಮಾರ್ನಿಂಗ್ ಶೋ ಜನ ಹೇಗಿದ್ದಾರೆ ಸರ್? ಏನಂದ್ರಿ? ಟೀಮ್ ಆರೋದಕ್ಕೂ ಆಗಿಲ್ವಾ? ಥಿಯೇಟ್ರಲ್ಲಿ ಬರೀ 10 ಜನ ಇದ್ದಾರಾ? ಅದು ಥಿಯೇಟ್ರಲ್ಲಿ ಕೆಲಸ ಮಾಡೋರೇನಾ? ಗಾಂಧಿನಗರದಿಂದ ನಮ್ಗೆ ಫೋನ್ ಬಂತು, ನಮ್ಮ ಸಿನಿಮಾ ರಿಲೀಸ್ ಆಗಿದ್ದೆ, ಆ ಏರಿಯಾನೇ ಖಾಲಿ ಆಗ್ಬಿಟ್ಟಿದೆ ಅಂತ. ಬೇರೆ ಯಾರ್ದಾರೋ ಸಿನಿಮಾ ಹಾಕಿದ್ರೆ ಒಬ್ರೋ ಇಬ್ರೋ ಓಡಾಡ್ತಿದ್ರಂತೆ, ಈಗ ಒಬ್ರು ಇಲ್ವಂತೆ. ಯಾಕೆ ಅಳ್ತಾ ಇದ್ದೀರಾ? ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ತುಂಬಾ ಕನ್ಸುಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಇಲ್ಲಿವರೆಗೂ 1 ಶೋನೂ ಫುಲ್ ಆಗಿಲ್ವಂತೆ. ನಾಳೆ ಎಲ್ಲ ಊರಿಂದ ಪೆಟ್ಟಿಗೆ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾ ಓಡ್ಲಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂತೀನಿ. ತುಂಬಾ ಒಳ್ಳೆ ಐಡಿಯಾ. ಮಾತಾಡ್ದೆ ನೀವು ಸೂಸೈಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಓಡುತ್ತೆ ಸಿನಿಮಾ. ಏನ್ ಸರ್ ಹೇಳ್ತಿದ್ದೀರಾ? ಅಯ್ಯೋ, ನಾನು ನಿಜವಾಗ್ಲೂ ಸೂಸೈಡ್ ಮಾಡ್ಕೊಳಕ್ ಹೇಳಿಲ್ಲ. ಸೂಸೈಡ್ ಮಾಡ್ಕೊಳ್ಳೋ ತರ ಆಕ್ಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ಹೆಡ್ಲೈನ್ ಅಲ್ಲಿ ನಟಿ ನಂದಿನಿ ಆತ್ಮಹತ್ಯೆ ಪ್ರಯತ್ನ ಅಂತ ಬರುತ್ತೆ. ಸಿನಿಮಾ ಭಯಂಕರವಾಗಿ ಪಿಕಪ್ ಆಗಿ ಸೂಪರ್ ಹಿಟ್ ಆಗ್ಬಿಡುತ್ತೆ. ನನ್ಗೆ ಅರ್ಥ ಆಗತ್ತೆ. ಪಾಯ್ಸನ್ ಏನ್ ಮಾಡ್ದು ಅಂತ ನೋಡ್ತಾ ಇದ್ರಲ್ವಾ? ವಿಷಯದ ಬಟ್ಲನ್ನ ನಾನೇ ತಗೊಂಡ್ ಬಂದಿದ್ದೀನಿ, ನೋಡಿ.
ಅಯ್ಯಯ್ಯೋ ಏನ್ ಯೋಚಿಸ್ತಾ ಇದ್ದೀರಾ? ನೀವೇನ್ ಕುಡಿತೀರಾ? ಕುಡಿಯೋ ತರ ನಟಿಸ್ತೀರಾ ಅಷ್ಟೇ ತಾನೇ? ಇಲ್ಲಿ ನೋಡಿ, ಏನೂ ಆಗುದಿಲ್ಲ, ನಾನೇ ತಗೊಳ್ತೀನಿ. ಇಲ್ಲಿ ನೋಡಿ, ಇಲ್ಲ, ಕುಡಿರತ್ತೆ, ಇಲ್ಲ, ಕುಡಿರತ್ತೆ. ಬೇಡ. ನಿಮ್ಮ ಮುಂದಿನ ನಾನು ಸಿನಿಮಾ ಬೇಡ. ಭವಿಷ್ಯ ಚೆನ್ನಾಗಿರುತ್ತೆ. ಕುಡಿ 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 ತಗೊಳ್ಳಿ, ಕುಡೀರಿ. ಡಾಕ್ಟರ್, ನಂದಿನಿ ಬದುಕಬೇಕು, ಆದ್ರೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗೋದಕ್ಕೆ ತುಂಬಾ ದಿನ ಆಗ್ಬೇಕು. ಸರ್ ನಂದಿನಿ ಮೇಡಮ್ ಅವರು ದಿಢೀರಾಗಿ ಸಾಯೋದಕ್ಕೆ ಕಾರಣ ಏನ್ ಸರ್? ಈ ಸಿನಿಮಾದ ಕೊನೆ ದಿನದ ಶೂಟಿಂಗ್ ಅಲ್ಲಿ ಆ ಹುಡುಗಿ ಸೀನ್ ನಲ್ಲಿ ಓಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡು ಐ ಲವ್ ಯು ಅಂತ ಹೇಳುವಂತ ಸೀನ್ ಡೈರೆಕ್ಟರ್ ಶಾರ್ಟ್ ಇಟ್ಟಿದ್ರು. ಆ ಹುಡುಗಿ ಓಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡ್ಲು, ನಾನು ಸೀನ್ ಅಂತ ಹೇಳಿ ತಪ್ಕೊಂಡೆ. ಕೊನೆಗೆ ನೋಡಿದ್ರೆ ಅವಳು ನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ಲು. ಅದಾದ್ಮೇಲೆ ನನ್ನ ಹಿಂದಿಂದೇನೆ ಬಂದು ನನ್ನ ಹುಚ್ಚಿ ತರ ಪ್ರೀತಿಸ್ತಿದ್ಲು. ಏಯ್, ಜೋಲ್ ಪಾರ್ಟಿ ಬರ್ತಿದ್ದಾನೆ, ಹೋಗು. ಇಬ್ರು ಜೊತೆಲೆ ಊಟ ಮಾಡ್ತಾ ಇದ್ವಿ. ಈ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ಇವತ್ತು ನಮ್ಮನೇಲೇ ನಡೆದಿದ್ದು. ಬೆಳಿಗ್ಗೆ ನಮ್ಮನೆಗೆ ಬಂದು ನೀವು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ನನ್ನ ಎದುರಿಸಿದ್ಲು. ನಾನೇನೋ ಹುಡುಗಾಟಕ್ಕೆ ಆತರ ಹೇಳ್ತಾ ಇದ್ದಾಳೆ ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಕೊನೆಗೆ ನನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ರು. ನಾನ್ ಚಿಕ್ಕ ವಯಸ್ಸಿಂದನೂ ಒಂದ್ ಇರುವೆ ನೊಣಕ್ಕೂ ಮೋಸ ಮಾಡ್ದವನಲ್ಲ. ಹಾಗಾಗಿ ನೀವು ಅದು ಇದು ಅಂತ ಬರೆದು ಆ ಹುಡುಗಿ ಜೀವನನ ಹಾಳು ಮಾಡ್ಬಿಡ್ಬೇಡಿ. ಹೆಡ್ಲೈನ್ ನ್ಯೂಸ್ ಆಗಿ ಮಾತ್ರ ಇದನ್ನ ಬರೀಲೇಬೇಡಿ ನೀವು. ಹಾಯ್ ಪ್ಲೀಸ್ ಡೌನ್. ನಮಸ್ತೆ ಸರ್, ನಾವು ನಮಸ್ಕಾರ. ಟಿವಿ ನೈನಿಂದ ನ್ಯೂಸ್ ಸ್ಟಾರ್ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೀವಿ. ನೀವು ಮಾಡಿದ ಮೊದಲನೇ ಸಿನಿಮಾನೇ ಸೂಪರ್ ಹಿಟ್. ನಿಮ್ಗೆ ಈ ಸಿನಿಮಾದಲ್ಲಿ ಚಾನ್ಸ್ ಹೇಗೆ ಸಿಕ್ತು? ಆಕ್ಚುಲಿ ನಮ್ಮ ಫ್ಯಾಮಿಲಿ ಲಂಡನ್ ಅಲ್ಲಿ ದೊಡ್ಡ ರಾಯಲ್ ಫ್ಯಾಮಿಲಿ. ನಾನು ಒಬ್ಬನೇ ಬಿಸ್ನೆಸ್ ಮಾಡೋದಕ್ಕೆ ಅಂತ ಇಂಡಿಯಾಗೆ ಬಂದೆ. ಆಗ ಏರ್ಪೋರ್ಟ್ ಅಲ್ಲಿ ಒಬ್ರು ಫಿಲ್ಮ್ ಡೈರೆಕ್ಟರ್ ನನ್ನ ನೋಡಿದ್ರು. ನೋಡಿ ಸರ್, ನೀವು ಎಷ್ಟು ಹೈಟ್ ಇದ್ದೀರಾ, ಅಮಿತಾಬ್ ಬಚ್ಚನ್ ತರ ಇದ್ದೀರಾ ಅಂತ ಹೇಳಿದ್ರು. ನೀವ್ ಯಾಕೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬಾರ್ದು ಅಂತ ಕೇಳಿದ್ರು. ಐ ಸೇ ನೋ 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 ನೋ, ನನ್ಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಇದೆ, ನಾನು ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ದೆ. ದೆನ್ ಆಲ್ ಆಫ್ ಎ ಸಡನ್ ಅವ್ರು ನನ್ನ ಕಾಲಿಗೆ ಬಿದ್ಬಿಟ್ರು. ನನಗೆ ತುಂಬಾ ಗಿಲ್ಟಿ ಆಗೋಯ್ತು, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಫೈನಲಿ ಐ ಸೆಡ್ ಯಾ. ಇವಾಗ ನಿಮ್ಗೆ ಸುಮಾರು ಫಿಲಮ್ಗಳು ಬುಕ್ ಆಗಿದೆ. ಅದನ್ನೆಲ್ಲ ನೀವು ಮುಗಿಸ್ತೀರಾ ಅಥವಾ ಲಂಡನ್ಗೆ ಹೋಗ್ಬಿಡ್ತೀರಾ? ಆಕ್ಚುಲಿ ಐ ಲೈಕ್ ಕರ್ನಾಟಕ ವೆರಿ ಮಚ್ ಬಿಕಾಸ್ ಇಲ್ಲಿ ಸ್ವಾಭಿಮಾನಿಗಳು ತುಂಬಾ ಜನ ಇದ್ದಾರೆ. ಬೇರೆ ಸ್ಟೇಟ್ ಇಂದ ಬಂದ್ರೆ ದೇವಸ್ಥಾನ ಕಟ್ತಾರೆ, ಇದೇ ಊರ್ನವ್ರಿಗೆ ಚಪ್ಲಿ ಹೊಡಿತಾರೆ. ಸೊ ಐ ಲೈಕ್ ದಿಸ್ ಪ್ಲೇಸ್ ಟೂ ಮಚ್. ಕಾರಲ್ಲಿ ಬರ್ತಿದ್ದೆ, ಅದೇ ಜಾಗಕ್ಕೆ ಸೈಕಲಲ್ಲಿ ಬರ್ತಾ ಇದ್ದೀನಿ. ಸಾರ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನ್ ಸರ್ ನಿಂತ್ಕೊಂಡು ಆರ್ಟಿಕಲ್ ಓದ್ತಾ ಇದ್ದೀರಾ, ಕಾಲಲ್ಲಿ ತುಳಿತಾ ಇದ್ದೀರಾ? ಎನಿ ಪ್ರಾಬ್ಲಮ್? ತಮ್ಮ, ಇದು ನಂದು ಸ್ಟುಡಿಯೋ, ನಾನೇನ್ ಬೇಕಾದ್ರೂ ಮಾಡ್ಕೋತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಿಮ್ ಸ್ಟುಡಿಯೋನಾ? ಹಂಗಂದ್ರೆ ನೀವ್ ಯಾರು ಸರ್? ನಾನೇ ಅಪ್ಪ, AVM ಶರವಣ. AVM ಶರವಣನಾ? ಅವ್ರ ಫೋಟೋದಲ್ಲಿ ಬೇರೆ ತರ ಇದಾರಲ್ಲ. ಮಗ, ಕೋಟಿಗೊಬ್ಬ ಸಿನಿಮಾ ನೋಡಿದ್ಯಾ? ಹೌದು. ಅದ್ರಲ್ಲಿ ವಿಷ್ಣುವರ್ಧನ್ ಹೆಂಗ್ ಕಾಣಿಸ್ತಾರೆ, ನೇರವಾಗಿ ನೋಡಕ್ ಹೆಂಗಿರ್ತಾರೆ, ಆ ತರ ಬದಲಾವಣೆನೇ ಇದು. ಹಂಗಂದ್ರೆ ನೀವೇ ನಿಜವಾದ AVM ಶರವಣನಾ? Yes. ಯಜಮಾನ್ರೆ, ನಿಮ್ನ ನೇರವಾಗಿ ನೋಡೋದಕ್ಕೆ ಅವಕಾಶ ಮಾಡ್ಕೊಡಿ. ಇದೊಳಪ್ಪ ಯಜಮಾನ್ರೆ, ನಿಮ್ ಕಂಪ್ನಿಲಿ ಎಷ್ಟೋ ಹೊಸ ಹೊಸ ಹೀರೋಗಳನ್ನ ಹುಟ್ಟಾಕಿದೀರಾ. ಹೌದು. ನಿಮ್ ಕನ್ನಡಿ ತೆಗ್ದ್ಬಿಟ್ಟು ಒಂದೇ ಒಂದ್ ಕಣ್ಣಲ್ಲಿ ನಾನು ನೋಡ್ಬಿಟ್ರೆ ನಾನು ಹೆಂಗೋ ಬೆಳ್ಕೊಬಿಡ್ತೀನಿ. ಕಣ್ಣು ಮುಚ್ಕೊಂಡು ಹೆಂಗಪ್ಪ ನಿನ್ನ ಹೀರೋ ಮಾಡ್ಲಿ. ಇಲ್ಲಿ ನೋಡು, ನನ್ನ ನೆಕ್ಸ್ಟ್ ಸಿನಿಮಾ ಟೈಟ್ಲು ಲಕ್ಷಾಧಿಪತಿ. ಅದ್ರಲ್ಲಿ ಹೀರೋ ಕ್ಯಾರೆಕ್ಟರ್ ಬಂದು ಭಿಕ್ಷುಕಂದು. ನೀನ್ ನೋಡೋದಕ್ಕೆ ಲಕ್ಷಾಧಿಪತಿ ತರ ಇದೆಯಾ? ಭಿಕ್ಷುಕನ್ ಪಾತ್ರ ಹೆಂಗ್ ಮಾಡ್ತೀಯಾ? ಒಂದ್ ಸ್ವಲ್ಪ ಇರಿ, ಈ ಉಂಗ್ರ ಇಟ್ಕೊಳ್ಳಿ, ಈ ವಾಚ್ ತಗೊಳ್ಳಿ, ಕೊಡು, ತಗೊಳ್ಳಿ, ಚೆನ್ನಿ ತಗೊಳ್ಳಿ. ಕೊಡು. ಸರಿ, ಇವಾಗ ಹಿಂಗೆ ನಿಜವಾಗ್ಲೂ ಭಿಕ್ಷುಕನ್ ತರ ಇದೀನಾ? ಪಕ್ಕಾ ಭಿಕ್ಷುಕನ್ ತರ ಇದೆಯಾ? ಸುಮ್ನೆ ಹೇಳೋದಲ್ಲ, ಹೇಳಿದ್ ಮರುಗಳಿಗೇನೆ ಮೇಕಪ್ ಮ್ಯಾನ್ ಇಲ್ದೇನೆ, ಕಾಸ್ಟ್ಯೂಮ್ ಇಲ್ದೇನೆ ಹಂಗೆ ಗೆಟಪ್ ಚೇಂಜ್ ಮಾಡಿ ಮಾಡ್ದೆ ನೋಡು. ನಿನ್ನ ದೊಡ್ಡ ಮಹಾ ನಟ ಕಣಪ್ಪ. ತಗೋ ಬ್ಲಾಂಕ್ ಚೆಕ್, ನನ್ನ ಹೊಸ ಸಿನಿಮಾಗೆ ಹೀರೋ ನೀನೇ. ಏನೋ ಒಳಗಡೆ ಬಿಡೋದಿಕ್ಕೆ ನನ್ನ ಹತ್ರ ಕಾಸು ಕೇಳ್ದೆ. ಇವಾಗ ಈ ಕಂಪ್ನಿಗೆ ನಾನೇ ಕಾಣೋ ಹೊಸ ಹೀರೋ. AVM ಶರವಣ ಸರ್ ಹೇಳಿದ್ದಾರೆ. ಏನೋ
AVM ಸರ್ವಣನ್ ಸರ್ ಫಾರಿನ್ಗೆ ಹೋಗಿ 10 ದಿನ ಆಯ್ತು. ನಿನ್ನ ಅವ್ರು ಹೀರೋ ಮಾಡ್ತೀನಿ ಅಂತ ಹೇಳಿದ್ರ. 15 ದಿನ ಆಯ್ತಾ? ಮತ್ತೆ ಒಳಗಡೆ ವೈಟ್ ಪ್ಯಾಂಟ್ ಶರ್ಟ್ ಹಾಕೊಂಡು ಒಬ್ರು ಇದ್ರಲ್ಲ ಅವರು? ಬಿಳಿ ಶರ್ಟು ಬಿಳಿ ಪ್ಯಾಂಟು ಹಾಕೊಂಡವರೆಲ್ಲ ಸರ್ವಣನ್ ಸರ್ ಆಗ್ಬಿಡಕ್ಕಾಗತ್ತಾ? ಇಲ್ಲಪ್ಪ, ಕೈ ಕಟ್ಕೊಂಡಿದ್ರು. ಬ್ಲಾಂಕ್ ಚೆಕ್ ಕೊಟ್ರು ನೋಡು. ಅಮೌಂಟು ಬರ್ದಿಲ್ಲ, ಸೈನು ಹಾಕಿಲ್ಲ. ನಿಜವಾಗ್ಲೂ ಇದು ಬ್ಲಾಂಕ್ ಚೆಕ್ಕೆನೆ. ನನ್ನ 30 ವರ್ಷ ರಾಜಕೀಯ ಜೀವನದಲ್ಲಿ ಎಷ್ಟೋ ಕೋರ್ಟು, ಕೇಸು, ಜೈಲು ಅಂತ ನೋಡಿದೀನಿ. ಆದ್ರೆ ಇದೊಂದೇ ಒಂದು ಕೇಸಲ್ಲಿ ಎವಿಡೆನ್ಸು ಜಾಸ್ತಿ ಇದೆ. ಕೇಸು ಸ್ಟ್ರಾಂಗ್ ಆಗಿ ಹೋಗ್ತಾನೆ ಇದೆ. ನಾಳೆ ಕೋರ್ಟ್ ಅಲ್ಲಿ ಪಾಯಿಂಟ್ ಎಲ್ಲ ಹೊಡೆದು ಕೋರ್ಟ್ ಶಿಕ್ಷೆಯಿಂದ ಕಾಪಾಡ್ತೀರಾ ಅಂತಾನೆ ನಿಮ್ಮನ್ನ ಡೆಲ್ಲಿಯಿಂದ ಕರೆಸಿದೀನಿ. ಡೋಂಟ್ ವರಿ ಸರ್, ಈ ಕೇಸ್ ಎಲ್ಲ ನಂಗೆ ತುಂಬಾ ಸಾಧಾರಣವಾಗಿರೋದು. ಸೆಂಟ್ರಲ್ ಇಂದ ಸ್ಟೇಟ್ ವರ್ಗೂ ಈ ತರ ಕೇಸ್ ತುಂಬಾ ಡೀಲ್ ಮಾಡಿದ್ದೀನಿ. ಐ ವಿಲ್ ಹ್ಯಾಂಡಲ್ ಇಟ್. 40 ವರ್ಷದಿಂದ ಈ ಜಾಗದಲ್ಲಿ ವಿಶ್ವಾಸ ಉಳಿಸ್ಕೊಂಡಿದ್ದೀನಿ. ನಾಳೆ ತೀರ್ಪು ಮಾತ್ರ ನಮ್ಮ ಕಡೆ ನೀವು ಮಾಡ್ಕೊಟ್ಬಿಟ್ರೆ ನಾವಿರೋ ಈ ಜಾಗದಲ್ಲಿ ನಿಮ್ಗೊಂದು ದೇವಸ್ಥಾನ ಕಟ್ಟಿಸ್ತೀನಿ. ಯಾಕಂದ್ರೆ ಇದು ನಮ್ಮ ಯಜಮಾನರ ಮರ್ಯಾದೆ ಪ್ರಶ್ನೆ. ಅದು ಮಾತ್ರ ಅಲ್ಲ, ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ. ಈಗಲೇ ನಮ್ಮ ಯಜಮಾನರಿಗೆ ತುಂಬಾ ಕೆಟ್ಟ ಹೆಸರಿದೆ. ಈ ಸಮಯದಲ್ಲಿ ನಾಳೆ ಏನಾದರೂ ಆಯ್ತು ಅಂದ್ರೆ ಅಧಿಕಾರನೇ ಡಿಸ್ಮಿಸ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ 40 ವರ್ಷದಿಂದ ಕಾಪಾಡ್ಕೊಬಂದ ಅಧಿಕಾರನ ಉಳಿಸ್ಕೊಳಕ್ಕಾಗಲ್ಲ. ಹೇಗಾದ್ರೂ ನಾಳೆ ತೀರ್ಪನ್ನ ಹೇಗಾದ್ರೂ ನಮ್ಗೆ ಆಗೋ ಥರ ಮಾಡ್ಕೊಟ್ಬಿಡಿ ಸರ್. ನಿಮ್ಮ ಕಾಲಿಗೆ ಬೇಕಾದ್ರೂ ಮುಟ್ಟಿ ಕೇಳ್ಕೊತೀನಿ. ಅಯ್ಯಯ್ಯೋ, ಬಿದೋಗ್ಬಿಟ್ರು. ಏನಾಯ್ತು? ನಶೆ ಜಾಸ್ತಿ ಆಗಿ ಮೇಲಿಂದ ಕೆಳಗಡೆ ಬಿದೋಗ್ಬಿಟ್ರು. CM ಕೂತ್ಕೊಳ್ಳೋ ಜಾಗದಲ್ಲಿ ನೀನ್ ಕುತ್ಕೊಂಡು ಕನಸು ಕಾಣ್ತಾ ಇದ್ಯಾ? ಕಿಲ್ಲಾಡಿದಯ್ಯ ನೀನು. ನೀನೇ ಅವನ್ನ ತಳ್ಳಿಬಿಟ್ಟು ಮತ್ತಲ್ಲಿ ಕೆಳಗಡೆಗೆ ಹಾರ್ಬಿಟ್ಟ ಅಂತ ಎಲ್ರಿಗೂ ಕತೆ ಹೇಳ್ಬಿಟ್ಟು ಎಲ್ಲಾರನ್ನೂ ನಂಬಿಸ್ಬಿಟ್ಟಲ್ಲಯ್ಯ. ಅಧಿಕಾರದಲ್ಲಿ ಬೇರೆಯವ್ರನ್ನ ತಳ್ಳಿಬಿಟ್ರೇನೆ ನಾವು ಮುಂದೆ ಬರೋದಕ್ಕಾಗೋದು. 33 ವರ್ಷದಿಂದ ನಾನು ಸತತವಾಗಿ ಕಾಯ್ಕೊಂಡೇ ಇದ್ದೀನಿ. ಈಗಿರೋನ್ನ ಹೇಗಾದ್ರೂ ಮಾಡಿ ಮುಗಿಸಿದ್ರೇನೆ ಮುಂದಿನ ಅಧಿಕಾರಿಯಾಗಿ ನಾನು ಬರೋಕ್ ಸಾಧ್ಯ. ಯೋ, ಕತೆ ಹೇಳಕ್ ಬಂದ್ ನನ್ ಮುಖಾನೇ ನೋಡ್ತಿದ್ರೆ ಏನರ್ಥ? ಕತೆ ಹೇಳಯ್ಯ. ಹೇಳ್ತೀನಿ ಸರ್. ಈ ಕಥೆಯಲ್ಲಿ ಒಂದು ಕಷ್ಟಪಡೋ ಕುಟುಂಬ ಸರ್. ಅಪ್ಪನಿಗೆ ಕಾಣಿಸಲ್ಲ ಸರ್. ಅಮ್ಮ ಮನೆ ಕೆಲ್ಸದವಳು ಸರ್. ಅಕ್ಕಗೆ ಬ್ರೈನ್ ಟ್ಯೂಮರ್ ಸರ್. ತಂಗಿ ಕುಂಟಿ ಸರ್. ತಮ್ಮ ಮೂಗ ಸರ್. ತುಂಬಾ ಬಾಧೆ ಸರ್. ಆ ಮನೇಲಿರೋ ನಾಯಿ ಮರಿಗೂ ಕೂಡ ಕಿಡ್ನಿ ಫೇಲ್ಯೂರ್ ಸರ್. ಯೋ, ಕತೆ ಯಾವನ್ ಗಯ್ಯ ಬೇಕೋ? ಕತೆಯಲ್ಲಿ ಹೀರೋಗೆ ವಯಸ್ಸೆಷ್ಟು ಅದನ್ನ ಹೇಳು. ಒಂದು 40 ವರ್ಷ ಇರ್ಬೋದು ಸರ್. 40 ವರ್ಷನಾ? ನನಗ? ಹಲೋ, ನಾನೊಬ್ಬ ಯೂತ್ ಹೀರೋನಮ್ಮ. ವಯಸ್ಸಿಗೆ ತಕ್ಕಂಗ್ ಕತೆ ಹೇಳು. ಈಗ ನನ್ ವಯಸ್ಸಿಗೆ ತಕ್ಕಂಗ್ ಹೇಳ್ಬೇಕು ಅಂದ್ರೆ ಪ್ರೀತ್ಸು ತಪ್ಪೇನಿಲ್ಲ, ಜಾಣ, ಆತರ ಲವ್ ಸಬ್ಜೆಕ್ಟ್ ಅನ್ನು ಹೇಳು. ಅವಾಗ ಜನ ಒಪ್ಕೋತಾರೆ. ಊಟಿಲಿ ಒಂದು ಕಾನ್ವೆಂಟ್, ಅದರಲ್ಲಿ ನೀವು ಸ್ಟೂಡೆಂಟ್. ಅಲ್ಲಲ್ಲಲ್ಲೇ, ಓಪನಿಂಗ್ ಸೂಪರ್ ಆಗಿದೆ. ಹಾಗೆ ಮೇಲ್ ಹೋಗ್ತಾನೆ. ಎದುರುಗಡೆನೆ ಇನ್ನೊಂದು ಕಾನ್ವೆಂಟ್, ಅದರಲ್ಲಿ ಓದ್ತಾ ಇರೋದೇ ರಮ್ಯಾ. ಟಾಪ್ ಗೇರಿಗೆ ಹಾಕಿ ಮೇಲೆ 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 ಎತ್ತಮ್ಮ. ಒಂದಿನ ಕಾನ್ವೆಂಟ್ಗೆ ನೀವು ಸೈಕಲ್ ಅಲ್ಲಿ ಬರ್ತೀರಾ. ಅಲ್ಲಿ ಒಂದು ಗ್ರೂಪ್ ರಮ್ಮಿನ ಸೈಟ್ ಹೊಡಿತಾ ಇರ್ತಾರೆ. ಹಂಗೆ ಸೈಕಲ್ ಬಿಟ್ಟು ಇಳಿತಿದ್ರೆ ನೀವು ನಡ್ಕೊಂಡ್ ಬರ್ತಾ ಇದ್ರೆ ಸೂಪರ್ ಆಗಿರೋ ಫೈಟ್ ಸರ್. ಅವಾಗ ರಮ್ಮಿನ ವೇಲು ಕೆಳಗಡೆ ಬೀಳುತ್ತೆ. ಅದನ್ನ ನೀವು ಕೈಯಿಂದ ಎತ್ಕೊಂಡು ನೇರವಾಗಿ ರಮ್ಮಿಂಗ್ ಕೊಡ್ತೀರಾ ಅಂತ ಆಡಿಯನ್ಸ್ ಕಾಯ್ತಾ ಇರ್ತಾರೆ. ಆದ್ರೆ ನಾನು ಕೊಡಕ್ ಬಿಡಲ್ಲ ಸರ್. ಆ ವೇಲ್ನ ಕೈಲಿ ಹಿಡ್ಕೊಂಡು ನೀವ್ ಹಂಗೆ ಎಸಿತಾ ಇದ್ರೆ ಅದಂಗೆ ಹಾರ್ಕೊಂಡು ಹೋಗಿ ದುಬೈಯಲ್ಲಿ ಬಿತ್ತು ವೇಲು. ಹಂಗೆ ಅಲ್ಗೂ ಒಂದ್ ಕೈ ಬರುತ್ತೆ, ಅದೇನೆ ರಮ್ಯಾ. ಅಲ್ಲೊಂದ್ ಸಾಂಗ್ ಇಡ್ತೀನಿ ಸರ್. ವೇಲು ವೇಲು ನಿಂಗೆಲ್ಲಿದೆ ಸೋಲು ಸೋಲು, ಹರಿಕೃಷ್ಣ ಮ್ಯೂಸಿಕ್ಗೆ. ಅಲ್ಲೇ ಲೈನ್ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಹೌದು, ಈ ಸಿನಿಮಾದಲ್ಲಿ ನನ್ನ ವಯಸ್ಸೆಷ್ಟು? ಸರ್ ನಿಮ್ಗೆ 16 ಸರ್, ರಮ್ಮಿಂಗ್ 17 ಸರ್. ಅವಾಗ ನೀವು ಫಸ್ಟ್ PU ಅಂದ್ರೆ ಅವ್ರು ಸೆಕೆಂಡ್ PU ತರ ತಾನೇ ಕಾಣ್ತಾರೆ. ಆಹಾ, ಈ ಸಿನಿಮಾದಲ್ಲಿ ತುಂಬಾನೇ ಪ್ಲಸ್ಗಳಿದೆ ಹೌದು ಸರ್. ನೀವು ಹೋಗಿ ಈ ಕತೆನ ಪ್ರೊಡ್ಯೂಸರ್ಗೆ ಹೇಳ್ತೀರಾ, ಅಡ್ವಾನ್ಸ್ ನ ತಗೋತೀರಾ. ಸರ್ 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 ನನ್ನ ಹತ್ರ ಇನ್ನೊಂದು ಕತೆ ಇದೆ ಸರ್. ಇನ್ನೊಂದ್ ಕತೆನಾ ಸರ್? ರೇಂಜಿಗಿದ್ಯಾ? ಹೇಳ್ತೀನಿ ಕೇಳಿ ಸರ್. ಹೇಳು. ಒಂದ್ ಅಮ್ಮನಿಗೆ ತುಂಬಾ ದೊಡ್ಡ ಕಾಯಿಲೆ ಇರುತ್ತೆ ಸರ್. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಯೋ, ಏನಯ್ಯ ಹಾಸ್ಪಿಟ್ಲು ಕಾಯಿಲೆ ಅಂತ? ಸರ್ ಮುಂದೆ ಕೇಳಿ ಸರ್. ಹೇಳು. ಆಸ್ಪತ್ರೆ ಒಳಗಡೆ ಮಲಗಿರುವಾಗ ಜನ ಕಾತರದಿಂದ ಕಾಯ್ತಾ ಇರ್ತಾರೆ ಸರ್. ಆಚೆ ಕಡೆ ಇರೋ ಜನ ಒಳಗಡೆ ಹೋಗಿ ನೋಡಿದ್ರೆ ಆ ರೋಗಿನೇ ನೀವು ಸರ್. ಕತೆ 100% ಓಕೆ ಸರ್. ಇಂಥ ಒಂದು ಕತೆನೇ ಇಷ್ಟು ದಿನ ನಾನು ಬಲೆ ಹಾಕೊಂಡು ಹುಡುಕ್ತಾ ಇದ್ದೆ, ಸಿಕ್ಬಿಡ್ತು.
ನೀನ್ ಹೇಳಿದ ಕತೆನೇನೋ ಹುಚ್ಚು ನನ್ ಮಗನೇ. ಇವಾಗ ತಾನೇ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಸರ್ ನೀವೇ. ಯಾವ ಪ್ರೊಡ್ಯೂಸರ್ ಕತೆಗೋಸ್ಕರ ಸಿನಿಮಾ ಮಾಡ್ತಾನೆ? ಹಿಂದಿನ ಸಿನಿಮಾ ಸಾಲನ ಬಚ್ಚಿಡೋಕೋಸ್ಕರ, ಹೀರೋ ಕಾಲ್ ಶೀಟ್ ಸಿಕ್ಕಿರೋಕೋಸ್ಕರ ಸಿನಿಮಾ ಮಾಡ್ತಾರೆ. ನೀನ್ ಯಾವ ತರ ಕತೆ ಮಾಡ್ಬೇಕು ಅನ್ನೋದ್ರೆ ಸರ್ ಹತ್ರ ಹೋಗಿ ಹೇಳಿಸ್ಕೊ. ಸರ್ ಕತೆ ಓಕೆ ಸರ್, ಈ ಕತೆನ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬಿಡಿ. ಈ ಹುಡುಗನ ನಿಮ್ಮ ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ. ಸರಿ ಸರ್. ಅಸಿಸ್ಟೆಂಟ್ಗಳು ತುಂಬಾ ಜನ ಇದ್ದಾರೆ. ನಿಂಗೆ ಡ್ರೈವಿಂಗ್ ಬರುತ್ತೇನಾ? ಚೆನ್ನಾಗಿ ಗೊತ್ತು ಸರ್. ನನ್ನ ಹತ್ರ ಡ್ರೈವರ್ ಆಗಿ ಸೇರ್ಕೊ. Okay. ಸರ್ ನಿಮ್ಮ ಹತ್ರ ಕಾರ್ ಎಲ್ಲ ಇದೆಯಾ? ಕತೆ ಓಕೆ ಆದ್ಮೇಲೆ ನಾವು ಕಾರ್ ತಗೊಂತೀವಲ್ಲ, ಸೀನ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಪ್ರೊಡ್ಯೂಸರ್ ಹತ್ರ ಮಾತಾಡ್ಬಿಟ್ಟು ಸ್ಟಾರ್ ಹೋಟ್ಲ್ ರೂಮ್ ಹಾಕ್ಸ್ಬಿಟ್ಟು 2 ಫುಲ್ ಬಾಟಲ್ ತರ್ಸು, Okay, ಲೈಟ್ sir. ಎತ್ಕೊಂಬಾರೋ. ಓಕೆ ಸರ್. ಅಲ್ಲಲೇ ಇವನು 200 ದಿನ ಶೂಟಿಂಗ್ ಮಾಡಿ ತುಂಬಾ ದೊಡ್ಡ ಡೈರೆಕ್ಟರ್ ಆಗ್ತಾನೆ ಅಂತ ಅನ್ನಿಸ್ತಿದೆ. ಸಿನಿಮಾ ಚೆನ್ನಾಗಿ ಓಡ್ಬಿಡ್ತು ಅಂದ್ರೆ ಇವನ್ಗೊಂದ್ ಸಖತ್ತಾಗಿರೋ ಕಾರನ್ನ ಗಿಫ್ಟ್ ಮಾಡಿ ಕಪ್ ಅಂತ ಹಿಡಿದಿಟ್ಕೋಬೇಕು. ನಾನ್ ಬದುಕ್ಬೇಕಾಗಿದ್ದಿದ್ ಮನೆ, ನಾನು ಬಿದ್ದು ಒದ್ದಾಡ್ಬೇಕಾಗಿದ್ದಿದ್ ಪೂಲು, ಒಂದೇ ಒಂದ್ ಸೈನ್ ಆಗಿದ್ಕೆ ನಾನು ಹಣೆ ಬರಹನೇ ಬದಲಾಯಿಸ್ಬಿಟ್ನಲ್ಲಪ್ಪ. ಅಲ್ ಸುತ್ತಿ ಇಲ್ ಸುತ್ತಿ ಕೊನೆಗೆ ನನ್ ಮನೆ ಬಾಗ್ಲಿಗೆ ಬಂದ್ಬಿಟ್ನಲ್ಲಪ್ಪ. ವಾಚ್ಮನ್, ಯಾರ ಈ ಭಿಕ್ಷುಕನ ಒಳಗಡೆ ಬಿಟ್ಟಿದ್ದು? ಹೋಗಿ ಶುಕ್ರವಾರ ಬರ. ಅಯ್ಯೋ ನನ್ ಭಿಕ್ಷುಕ ಅಲ್ಲ ಸರ್. ಮತ್ತೆ ಆಟೋಗ್ರಾಫ್ ತಗೊಳಕ್ ಬಂದಿ ಅಭಿಮಾನಿನ? ಅಯ್ಯೋ ಆಟೋಗ್ರಾಫಾ? ಒಂದೇ ಒಂದ್ ಆಟೋಗ್ರಾಫ್ ಆಗಿದ್ಕೆ ಬದುಕೆ ಚೇಂಜ್ ಆಗ್ಬಿಟ್ಟಿದೆ ಸರ್. ನನ್ ಸ್ವಲ್ಪ ಚೆನ್ನಾಗಿ ನೋಡಿ ಸರ್ ಪ್ಲೀಸ್. ಮೈ ಫಸ್ಟ್ ಫಿಲಂ ಹೀರೋ. ಏನಯ್ಯ ಯಾವ್ದಾದ್ರು ಸಿನಿಮಾ ಮಾಡ್ತಿದ್ಯಾ? ಎಲ್ ಸರ್ ಬುಕ್ ಆಗ್ತಿದೆ. ಟಿವಿ ಸೀರಿಯಲ್ ಟ್ರೈ ಮಾಡ್ಬೋದಲ್ಲ, ನಿಂತರ ಅಳೋ ಮುಖಕ್ಕೆಲ್ಲ ಅದೇ ಲಾಯಕ್ಕು. ಅದಕ್ಕೂ ಟ್ರೈ ಮಾಡ್ದೆ ಅಲ್ವಾ? ನನ್ನ ಮುಖ ನೋಡ್ತಾ ಇದ್ರೆ ಡೈರೆಕ್ಟರ್ ನಾಡ್ಕೊಂಡಿದ್ ಹೀರೋ ಅಂತ ಪಟ್ಟ ಕಟ್ಬಿಟ್ಟು ಯಾವ ಕಂಪ್ನಿಗೂ ನನ್ನ ಸೇರಿಸ್ಕೋತಾನೆ ಇಲ್ಲ ಸರ್. ಸರ್ ಊಟ ಮಾಡಿ 6 ದಿನ ಆಯ್ತು ಸರ್. ಏನಾದ್ರೂ ಕೆಲ್ಸ ಇದ್ರೆ ಕೊಡಿ ಸರ್. ನಮ್ಮ ಹತ್ರ ಏನ್ ಕೆಲ್ಸ ಇದೆ? ಬೇಕಿದ್ರೆ ಒಂದ್ ಕೆಲ್ಸ ಮಾಡೋ, ನನ್ ಜೊತೆ ಡೈಲಿ ಶೂಟಿಂಗ್ ಬಾ. ಕೊಡೆ ಹಿಡಿ, ಛತ್ರಿ ಹಾಕೋ, ಜ್ಯೂಸ್ ಎತ್ಕೊಡು, ಶಾರ್ಟ್ ಹೋಗೋದಕ್ಕೂ ಮುಂಚೆ ಕನ್ನಡಿ ಎತ್ ತೋರ್ಸು. ಒಂದ್ 8 ಆಣಿ ಕೊಡಕ್ ಹೇಳ್ತೀನಿ, ಆದ್ರೆ ಧಾರಾಳವಾಗಿ ನೀನ್ ಖರ್ಚು ಮಾಡ್ಬಾರ್ದು. ಕೂಡಿಟ್ಟು ಕಾರು ಮನೆ ಅಂತ ತಗೋಬೇಕು. ಕರ್ಣ ಸರ್ ಹೀರೋ ಆ ಕಡೆಯಿಂದ ಹಾಗೇ ನಡ್ಕೊಂಡ್ ಬರ್ತಾನೆ. ಸ್ವಲ್ಪ ಝೂಮ್ ಮಾಡಿ ಕ್ಯಾಪ್ಚರ್ ಮಾಡಿ, ಓಕೆನಾ? ಓಕೆ. ಯಾಕೆ ಅಳ್ತಾ ಇದ್ಯಾ? ನೀನ್ ಹೀರೋ ಆಗಕ್ಕಾಗಿಲ್ಲ ಅಂತನಾ? ನೀವೆಲ್ಲ ಹೀರೋ ಆಗ್ಬಿಟ್ರಲ್ಲ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಜನಗಳಿದ್ದಾರೆ ಬಾರೋ. ಅಣ್ಣವ್ರೆ ಶಾರ್ಟ್ ರೆಡಿ. ಏನ್ ಸೀನು? ನೀವು ಹಾಗೇ ನಡ್ಕೊಂಡ್ ಬರ್ತಾ ಇರ್ತೀರಾ, ನಿಮ್ ಕಾಲ್ ಕೆಳಗಿರೋ ಮಣ್ಣೆತ್ತಿ ಹಾಗೇ ಹಣೆಗೆ ವಿಭೂತಿ ತರ ಹಚ್ಕೋತೀರಾ. ಅಲ್ರಿ ಡೈರೆಕ್ಟರ್, ಕಾಲ್ ಕೆಳಗಡೆ ಮಣ್ಣನ್ ತೆಗೆದು ವಿಭೂತಿಯಾಗಿ ಇಟ್ಕೊಂಡ್ರೆ ದೇವಸ್ಥಾನದಲ್ಲಿರೋ ವಿಭೂತಿನೆಲ್ಲ ನೆಲಕ್ಕೆ ಹಾಕಿ ವ್ಯವಸಾಯ ಮಾಡೋದಾ? ಯಾವ್ದ್ಯಾವ್ದಕ್ಕೆ ಏನೇನ್ ಯೂಸ್ ಮಾಡ್ಬೇಕೋ ಅದನ್ನ ಯೂಸ್ ಮಾಡಿ ಸರ್. ಅಷ್ಟ್ ಮಾತ್ರ ಅಲ್ಲ, ಕಾಲ್ ಕೆಳಗಡೆ ಮಣ್ಣನ್ ತೆಗೆದು ಹಣೆಗೆ ಇಟ್ಕೊಂಡ್ರೆ ಗಾಯ ಸೆಪ್ಟಿಕ್ ಆಗ್ಬಿಡುತ್ತೆ ಸರ್. ಸಿಕ್ ಜಾಗದಲ್ಲಿ ನಮ್ ಜನ ಉಗ್ದಿರ್ತಾರಲ್ಲ. ಇಲ್ಲಿ ನೋಡಿ, ಸೀನ್ ಚೇಂಜ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಕತೆನೇ ಚೇಂಜ್ ಮಾಡ್ಬೇಕು. ಇಲ್ದಿದ್ರೆ ಶೂಟಿಂಗ್ ಕ್ಯಾನ್ಸಲ್. ಸರ್ ನಿಜವಾಗ್ಲೂ ಶೂಟಿಂಗ್ ಕ್ಯಾನ್ಸಲ್ ಆಗೋತರ ಇದೆ ಸರ್. ಹೀರೋಯಿನ್ ತುಂಬಾ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅವ್ರು ಸರ್. ಮಾಡ್ತಿದಾರಾ? ನಮಸ್ತೆ ಸತ್ಯ ಸರ್. ನಮಸ್ಕಾರ ನಮ್ಮ, ಏನ್ ಸಮಸ್ಯೆ? ನೀವೇ ನ್ಯಾಯ ಹೇಳ್ಬೇಕು ಸರ್. ಡೈರೆಕ್ಟರ್ ಸಬ್ಜೆಕ್ಟ್ ಹೇಳುವಾಗ ಹಳ್ಳಿ ಸಬ್ಜೆಕ್ಟು ಸೀರೆ ಕಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಇವಾಗ ಏನಂತಂದ್ರೆ ಸ್ವಿಮ್ ಸೂಟ್ ಅಲ್ಲಿ ಬರ್ಬೇಕು ಅಂತ ಇದಾರೆ. ಅಲ್ಲಮ್ಮ, ಈ ಜೋಡಿಯೋ ಸೀನಲ್ಲಿ 8 ಗಜದ ಸೀರೆ ಉಟ್ಕೊಂಡು ಈ ಜೋಡಿಯಕ್ಕೆ ಆಗತ್ತೆ? ಸಾರಿ ಸರ್, ನಾನ್ ಫ್ಯಾಮಿಲಿ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಮಾಡೋದು. ಓಹ್, ಕುಟುಂಬ ನೋಡುವಂತ ಸಿನಿಮಾಗಳಲ್ಲಿ ಮಾತ್ರ ಮಾಡೋದಂತೆ. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ದಿನ ಬೆಳಿಗ್ಗೆನೆ ಒಂದ್ ಗ್ಲಾಸ್ ಗ್ಲಿಸರಿನ್ ಕುಡಿದ್ಬಿಟ್ಟು ಹೋಗಿ ಟಿವಿಲಿ ಕುತ್ಕೊಂಡು ಅಳಿ. ಸರ್ ಸೀರಿಯಲ್ ಬಗ್ಗೆ ತಮಾಷೆ ಮಾಡಬೇಡಿ ಸರ್. ಫ್ಯೂಚರ್ ಅಲ್ಲಿ ನೀವು ಅಲ್ಲಿಗೆ ಬರ್ಬೇಕು. ಸರಿ ಸರಿ ಡೈರೆಕ್ಟರ್ ಸರ್, ತಗೊಳ್ಳಿ ನೀವು ಕೊಟ್ಟಿದ್ದ ಅಡ್ವಾನ್ಸ್ ಚೆಕ್. ಅಯ್ಯಯ್ಯೋ, ಚೆಕ್ ನ ಅನಾವಶ್ಯಕವಾಗಿ ಕೈಗಿಟ್ಬಿಟ್ಟು ಹೊಟ್ಟೋದ್ರು. ಅಣ್ಣವ್ರೆ, ಇವ್ರ ಕಾಲ್ ಶೀಟ್ ನ ಪಡೆಯೋದಕ್ಕೆ 6 ತಿಂಗಳು ಕಾದಿದ್ದೀನಿ. ಈಗ ಬೇರೆ ಹೀರೋಯಿನ್ ಎಲ್ಲಿ ಅಂತ ಹುಡ್ಕೋದು? ಇವಳೇನ ಹೊಸದಾಗಿ ಬಂದಿರೋ? ಹೌದು, ಇವರು ಸಖತ್ತಾಗಿ ಆಕ್ಟ್ ಮಾಡಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ಭಾಷೆಯಲ್ಲೂ ನಂಬರ್ 1 ಹೀರೋಯಿನ್ ಇವರೇ. ಚೆನ್ನಾಗಿ ವಿಚಾರಿಸಿ. ಕನ್ನಡದಲ್ಲಿ ಅವಕಾಶ ಇಲ್ಲ ಅಂದ್ರೆ ಹಿಂದಿ, ತಮಿಳು, ತೆಲುಗು ಅಂತ ಸುಳ್ಳು ಹೇಳ್ತಾರೆ. ಇವಳೇನಾದ್ರೂ ನನ್ನ ಜೊತೆ ಆಕ್ಟ್ ಮಾಡೋದಾದ್ರೆ ನನ್ನ ಪೂರ್ತಿ ರೆಮ್ಯುನರೇಷನ್ ನ ಬಿಟ್ಕೊಟ್ಬಿಡ್ತೀನಿ. ತಕ್ಷಣ ಕಾಲ್ ಶೀಟ್ ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಯು ವಾಂಟ್ ಆಕ್ಟ್ ವಿತ್ ಟಾಮ್ ಕ್ರೂಸ್ ಆಫ್ ಕರ್ನಾಟಕ? ಸತ್ಯ. ಅಯ್ಯಪ್ಪ ಮೇಡಮ್ 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 ಪ್ಲೀಸ್ ಒಂದ್ ಚಿಕ್ಕ ತಪ್ಪಾಗೋಯ್ತು ಮೇಡಮ್. ನಾನ್ ಕೇಳಕ್ ಹೇಳಿದ್ದು ನಿಮ್ಮನ್ನಲ್ಲ. ನಿಮ್ ಗ್ರೂಪ್ ಅಲ್ಲಿ ಐಶ್ವರ್ಯ ಅಂತ ಒಬ್ಳು ಡ್ಯಾನ್ಸ್ ಮಾಡ್ತಾಳೆ, ಅವಳನ್ನ ಕೇಳಕ್ ಹೇಳಿದ್ರೆ ಇವರು ನಿಮ್ಮನ್ ಬಂದು ಕೇಳ್ಬಿಟ್ಟಿದ್ದಾರೆ. ಸಾರಿ. ಅಲ್ಲ, ನಿಮ್ಗೆ ಗೊತ್ತಿದ್ಯಾ ಸರ್, ಅವ್ರ ರೇಂಜ್ ಏನು ನನ್ನ ರೇಂಜ್ ಏನು? ಚಂದ್ರನ್ನ ದೂರದಲ್ಲಿ ನಿಂತು ನೋಡಿ ಆನಂದಿಸ್ಬೇಕು. ಇಷ್ಟ ಆಗತ್ತೆ ಅಂತ ಅಲ್ಲಿ ಮನೆ ಕಟ್ಟಿ ಸಂಸಾರ ಮಾಡಕ್ಕಾಗತ್ತಾ? ಮೇಡಮ್, ನಾನು ಎಷ್ಟೇ ದೊಡ್ಡ ನಟ ಆದ್ರೂ ನಿಮಗಿರುವಂತ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬನಾಗಿ ಒಂದು ಮೂಲೆಯಲ್ಲಿ ಚೆಕ್ಕಂಬಕ್ಕಳ ಕೂತಿರ್ತೀನಿ. ಒಂದು ಆಟೋಗ್ರಾಫ್ ಆಗ್ಬಿಡಿ ಪೆನ್ನು ಕೆಳಗಡೆ ಹಾಕ್ಬಿಡಿ ಅಂತ ಹೇಳಿದೆ. ಪ್ಲೀಸ್. ಏನಣ್ಣವ್ರೆ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ಸಖತ್ತಾಗಿರೋ ಐಡಿಯಾ ಇದೆ. ಒಬ್ಬ ನಾಯಕಿ ಲೈಫ್ ಅಲ್ಲಿ ನಡೆಯುವಂತ ಘಟನೆ. ಅವಳು ಕತ್ತಿ ವರ್ಷನ ಕಲಿಬೇಕು ಅಂತ ತುಂಬಾ ಆಸೆ ಪಡ್ತಾಳೆ. ಅವಳಿಗೆ ಮುಂಚೆ ನೀವೇ ಯಾವ್ದಾದ್ರು ಮಾಸ್ಟರ್ ಹತ್ರ ಹೋಗಿ ಅವ್ರ ಕೈ ಕಾಲು ಹಿಡಿದು ಕತ್ತಿ ವರ್ಷನ ನೀವು ಕಲ್ತ್ಬಿಟ್ಟು ಅದನ್ನ ಅವಳಿಗೆ ಕಲ್ಸ್ಕೊಡ್ತಾ ಅವಳಿಗೆ ಜೋಡಿ ಆಗೋ ತರ ನಟಿಸ್ತೀರಾ.
ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಸತ್ಯ. ಈ ಸಿನಿಮಾಗೆ ಬೇರೆ ಹೀರೋನ ಹಾಕಿ ಅವ್ರು ಬೆಳೆಯೋಕೆ ಅವಕಾಶ ಮಾಡೋಕ್ಕಿಂತ ಹೇಳ್ದಂಗೆ ನೀವೇ ಮಾಡ್ಬೋದಲ್ವಾ? ಸಾರಿ ಸರ್, ಒಂದು ಸಾಧಾರಣವಾದ ರಾಕೆಟ್ಗೆ ಬೆಂಕಿ ಇಟ್ರೆ ಅದು ಆಕಾಶನ ಮುಟ್ಟೋ ಹಾಗೆ ಮೇಲೋಗುತ್ತೆ, ಆದರೆ ತಕ್ಷಣ ಕೆಳಗೆ ಬಂದ್ಬಿಡುತ್ತೆ. ನಾನೊಬ್ಬ ರಾಕೆಟ್, ಅವರು ಆಕಾಶ. ನಾನೊಬ್ಬ ಚಿಕ್ಕ ನಟ, ಅವರು ಸೀನಿಯರ್ ಆರ್ಟಿಸ್ಟ್. ನಾವಿಬ್ರು ಸೇರಿ ಆಕ್ಟ್ ಮಾಡಿ ಅದನ್ನ ಜನ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಕೋಟಿಗಟ್ಟಲೆ ನಷ್ಟ ಆಗುತ್ತೆ. ನನ್ನ ಕ್ಷಮಿಸ್ಬಿಡಿ. ನಮಸ್ಕಾರ. ಮುಖ್ಯಮಂತ್ರಿಗಳನ್ನು ಆರೋಪಿ ಎಂದು ದಾಖಲಿಸಿದ್ದ ಕೇಸನ್ನು ಇಂದು ಬೆಳಿಗ್ಗೆ ಕೋರ್ಟ್ ತೀರ್ಮಾನವನ್ನು ಹೊರಹಾಕಿದೆ. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆಂದು ಲಾಯರ್ ತಿರುಪತಿ ಅವರು ಆಧಾರ ಸಮೇತ ನಿರೂಪಿಸಿದ್ದಾರೆ. ಈ ಪ್ರಕರಣದಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಸಲ್ಲಿಸುತ್ತಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರು ಎಂದು ಚರ್ಚೆ ಶುರುವಾಗಿದೆ. ಪಕ್ಷದ ಅಭ್ಯರ್ಥಿಗಳೆಲ್ಲ ಸೇರಿ ಮುಂದಿನ ಮುಖ್ಯಮಂತ್ರಿ ಯಾರು ಎಂದು ಆಯ್ಕೆ ನಡೆಸುತ್ತಿದ್ದಾರೆ. ತಡ ಆಯ್ತು. ನಮ್ಮ ಪಕ್ಷದಲ್ಲಿ ನನ್ನ ತರನೇ ಇವರೆಲ್ಲರೂ ತುಂಬಾ ವರ್ಷದಿಂದ ಕಷ್ಟಪಟ್ಟಿದ್ದಾರೆ. ಪ್ರೀತಿ ಹನುಮಂತೇಗೌಡ, ಕಾರ್ಯದರ್ಶಿ ರಂಗಪ್ಪ, ರಾಜ್ಯಾಧ್ಯಕ್ಷ ಸ್ವಾಮಿ, ಖಜಾಂಚಿ ವಿಜಯ್ ಸಾರಥಿ, ಇವರೆಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೋಸ್ಕರ ನಿದ್ದೆನೂ ಮಾಡಿದೆ. ಇವ್ರನ್ನೆಲ್ಲ ಕರೆಸಿ ಮಾತಾಡಿಸಿ ಮತ್ತಾರಿಗೂ ಮನಸ್ತಾಪ ಬರ್ದೇ ಇರೋ ತರ ನನ್ನ ಮಗನ್ನೇ CM ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟೆ. ಪಕ್ಷದ ಹಿರಿಯ ನಾಯಕ ಆಗಿ ನೀನು ನನ್ನ ಪತ್ರದಲ್ಲಿ ಬರೆದಿರೋದಕ್ಕೆ ಗವರ್ನರ್ಗೆ ಕೊಡ್ಬೇಕಾಗಿರೋ ಈ ಪತ್ರಕ್ಕೆ ಮೊದಲನೇ ಸಹಿ ನೀನೇ ಹಾಕಪ್ಪ. ಅವಾಗೆಲ್ಲ ನಡೆದಿದ್ದ ಯುದ್ಧದಲ್ಲಿ ನೀನು ನಾನು ಕಷ್ಟಪಟ್ಟು ರಕ್ತ ಸುರಿಸ್ತಿರ್ಬೇಕಾದ್ರೆ ನಿನ್ನ ಮಗ ಆಟಾಡ್ಕೊಂಡು ಮೂಗ್ ಸುರ್ಸ್ಕೊಂಡ್ ಕೂತಿದ್ದ. ಇವತ್ತು ಅವ್ನ್ CM, ಅವ್ನ ಕೆಳಗಡೆ ನಾವೆಲ್ಲ ಕೆಲಸ ಮಾಡ್ಬೇಕಾ? ಹಂಗೇನ ನಂಗೆ ನೀನು ಬೇಡ, ನಿಮ್ಮ ಅಧಿಕಾರನೂ ಬೇಡ. ಹರಿಪ್ರಸಾದ್, ಯೋ ಸುಮ್ನೆ ಕಿರ್ಚ್ಬೇಡಯ್ಯ. ಮನೆಗೊಂದ್ ಮರ ಬೆಳ್ಸಿ ಅನ್ನೋ ತರ ನಿನ್ ಮನೇಲಿ ನಿನ್ ಮಗನ ಬೆಳ್ಸಿ ನಾಳೆ ಕಳ್ಸಿದ್ರೆ ನಾವೆಲ್ಲ ಅವ್ನ್ ಬೂಟ್ ತೆಗ್ಬೇಕಾ? ಅಂಕಲ್, ಮರ್ಯಾದೆಯಿಂದ ನಿನಗೇನೋ ಮರ್ಯಾದೆ? ಹಾಲ್ ಕುಡಿಯೋ ವಯಸ್ಸಲ್ಲಿ ಪಾಲಿಟಿಕ್ಸ್ ಮಾಡಕ್ ಬಂದಿದ್ಯಾ? ರಾಜಕೀಯ ಅಂದ್ರೆ ಏನು ಅಂತ ಗೊತ್ತೇನೋ ನಿನಗೆ? ಬೋಳಿ ಮಗನೇ. ಏನು ಅಂದ್ರೆ ಈಗ ಜನರ ಪಕ್ಷ ದೂರ ಆಗಿದೆ. ಆ ಪಕ್ಷದ ಅಭ್ಯರ್ಥಿಯಾದ ಹರಿಶ್ಚಂದ್ರರವರು ತಮ್ಮ ಜನಗಳ ಜೊತೆ ಸೇರಿ ಬೇರೆ ಪಕ್ಷವನ್ನು ಕಟ್ಟುತ್ತಾರೆ. ಹೌದು, ನಿಮ್ ಮನ್ಸಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ? ನನ್ ಜೊತೆ ಜೋಡಿಯಾಗಿ ಆಕ್ಟಿಂಗ್ ಮಾಡಕ್ಕೆ ಎಲ್ಲರೂ ಪೋಟಿಯಾಗಿ ನಿಂತಿದ್ದಾರೆ. ಆದ್ರೆ ನೀವು ನನ್ ಬೇಡ ಅಂತ ಹೇಳಿ ಅವಮಾನ ಮಾಡಿದ್ರಿ. ಏನು ಹೇಳ್ತಾ ಇದ್ದೀರಾ? ನೀವೊಂದು ಸಮುದ್ರ, ನನ್ ಚಿಕ್ಕ ದೋಣಿ. ಸ್ಟ್ರೈಟ್ ಆಗಿ ಹೇಳಿ, ನೀವ್ ನನ್ ಜೊತೆ ನಟಿಸ್ತೀರಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಚನ್ನಪಟ್ಟಣದಲ್ಲಿ ಮುತ್ತುಲಕ್ಷ್ಮಿ ಅಂತ ಒಬ್ಳು ಅತ್ತೆ ಮಗಳಿದ್ಲು. ಊರವರೆಲ್ಲ ಸೇರಿ ನಮ್ಮ ಮದುವೆನ ಜೋರಾಗಿ ಮಾಡಿದ್ರು. ನಾವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರುವಾಗ ಒಂದ್ ತಿರುವಲ್ಲಿ ಬಸ್ಸು ಉರುಳ್ಕೊಂಡ್ಬಿಡ್ತು. 1,000 ಅಡಿ ಹಳ್ಳದಲ್ಲಿ ನಾವಿಬ್ರು ಗುಡುಗುಡು ಅಂತ ಉರುಳಿದ್ವಿ. ಅವಳನ್ನ ಬಿಟ್ಟು ಹೋಗ್ಬಿಟ್ಲು. ನಾನೊಬ್ನೇ ಬಂಧನ ಸಿನಿಮಾ ವಿಷ್ಣುವರ್ಧನ್ ತರ ಒಂದ್ ಮರಕ್ ಸಿಕ್ಕಾಕೊಂಡು ತಲೆಕೆಳಗಾಗಿ ನೇತಾಡ್ತಿದ್ದೆ. ಆದ್ರೆ ಅದಾದ್ಮೇಲೆ ನನ್ನ ಆಸೆಗಳೆಲ್ಲ ಮಣ್ಣಾಗೋಯ್ತ್ರಿ. ಸತ್ತೋದ ನನ್ನ ಹೆಂಡತಿ ಮುತ್ತುಲಕ್ಷ್ಮಿ ಹಾಗೇ ನಿಮ್ ತರನೇ ಇದ್ಲು ರೀ. ನಿಮ್ಮಿಂದ ನಂಬಕ್ಕಾಗ್ತಿಲ್ಲಲ್ಲ? ಒಂದ್ ನಿಮಿಷ ರೀ ಪ್ಲೀಸ್. ನೋಡಿ ಮುತ್ತುಲಕ್ಷ್ಮಿ ಫೋಟೋ. ಇದು ನಾನೊಂದ್ ಸಿನಿಮಾದಲ್ಲಿ ಹಳ್ಳಿ ಹುಡುಗಿಯಾಗಿ ನಟಿಸ್ದೆ, ಅದೇ ಸ್ಟಿಲ್ ತರ ಇದೆಯಲ್ಲ? ಅದೇ ಸ್ಟಿಲ್ಲು ಕಣೆ, ತಲೆ ಕೆಟ್ಟವಳೆ. ಅದೇನು ಅಂತಂದ್ರೆ, ನಾವು ಆ ಸಿನಿಮಾನ ನೋಡಿದ್ಮೇಲೆ ನಾನು ನನ್ನ ಹೆಂಡತಿ ಮುತ್ತುಲಕ್ಷ್ಮಿ ಅಂಗಡಿಗೆ ಹೋಗ್ಬಿಟ್ಟು ಅದೇ ತರ ಸೀರೆ ತಗೊಂಡು ಅವತ್ ತೆಗ್ಸಿದ ಫೋಟೋನೇ ಇದು. ನಿಮಗ್ ಗೊತ್ತೋ ಗೊತ್ತಿಲ್ವೋ, ನಾನು ಆಕ್ಟರ್ ಮಮ್ಮುಟ್ಟಿ ತರ ಒಬ್ಬ ವಿಭಿನ್ನವಾದ ನಟ. ನಾಳೆ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಳ್ಳೋಂತ ಸೀನ್ ಬಂದ್ರೆ ನಾನ್ ನನ್ನ ಹೆಂಡತಿ ಮುತ್ತುಲಕ್ಷ್ಮಿನ ನೆನೆಸ್ಕೊಂಡು ನಿಮ್ಮನ್ನ ನಿಜವಾಗ್ಲೂ ತಪ್ಕೊಳ್ಳೋದಿಕ್ ಹೋಗಿ ನೀವು ಪಟಾರ್ ಅಂತ ಒಂದು ಏಟನ್ ಕೊಟ್ಬಿಟ್ರಿ ಅಂತ ಇಟ್ಕೊಳ್ಳಿ, ನನ್ ಮಾರ್ಕೆಟೇ ಕ್ಲೋಸ್ ಆಗ್ಬಿಡುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡಿ. ಸತ್ಯ, ನಾನು ಆ ಥರ ಎಲ್ಲ ಮಾಡೋದಿಲ್ಲ. ಅದು ಹೇಗ್ರಿ ನಂಬೋದು? ಇವಾಗ ನಿಮ್ಗೆ ನಂಬಿಕೆ ಬರಬೇಕು ಅಷ್ಟೇ ಅಲ್ವಾ? ಹೌದು ರೀ. ಅವನು ನೀವೆಲ್ಲ ಅನ್ಕೊಂಡ ಹಾಗೆ ಒಳ್ಳೆಯವನಲ್ಲ. ಅವನೊಬ್ಬ ಅಯೋಗ್ಯ. ಇವತ್ತವನು ದೊಡ್ಡ ನಟ ಆಗಿರ್ಬೋದು, ಆದ್ರೆ ಅವನ ಹಳೆ ಜೀವನದ ಕಥೆನೆಲ್ಲ ನಾನ್ ನಿಮ್ಗೆ ಹೇಳ್ತೀನಿ. ಅದನ್ನ ಹಾಗೆ ಪತ್ರಿಕೆಲ್ ಬರಿಬೇಕು. ಮೇಡಮ್, ಮೊದಲನೇ ಸಿನಿಮಾದಲ್ಲಿ ನೀವು ಅವ್ರ ಜೊತೆ ಆಕ್ಟ್ ಮಾಡಿದ್ರಿ, ಅದಾದ್ಮೇಲೆ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡಿಲ್ಲ. ಸಿನಿಮಾ ಬಿಟ್ಟು ಹೋಗೋದಕ್ಕೆ ಏನ್ ಮೇಡಮ್ ಕಾರಣ? ದೂರ ಆಗ್ಲಿಲ್ಲ, ದೂರ ಇರೋ ಹಾಗಾಯ್ತು. ಹೀರೋಯಿನ್ ಆಗಿರ್ಬೇಕಾದ್ ನನ್ನ ಒಂದ್ ಸಿನಿಮಾನೂ ಇಲ್ದೆ ಮನೇಲಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ದು ಆ ಸತ್ಯ ಕೊಟ್ಟಿದ್ದ ಐಡಿಯಾದಿಂದ. ಅವನ್ನ ನನ್ ಸುಮ್ನೆ ಬಿಡೋದಿಲ್ಲ.
ಅಯ್ಯೋ ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ದಯವಿಟ್ಟು ದಿನ ಈ ಥರದ್ದೊಂದು ಇಂಟರ್ವ್ಯೂ ಕೊಡ್ತಾ ಇರೋ ಆಗ್ಲೇ ನಾನು ಹೊಟ್ಟೆ ತುಂಬ ನಗೋದಿಕ್ಕೆ ಸಾಧ್ಯ ಆಗೋದು. ಯೋ ಸೋ ಫನಿಯಾ. ಏನು ಹಾಗೆ ನೋಡ್ತಿದ್ಯಾ? ಮೊದಲನೇ ಸಲ ನಿನ್ನ ಶೂಟಿಂಗ್ನಲ್ಲಿ ನೋಡ್ದಲ್ಲ, ಅವತ್ತೇ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಆಸೆ ಹುಟ್ಕೊಳ್ತು. ಅವತ್ತೇ ಡಿಸೈಡ್ ಮಾಡಿದೆ ನೀನೇ ನನ್ನ ಭವಿಷ್ಯದ ಹೆಂಡತಿ ಅಂತ. ಅವತ್ತು ನಾನೊಬ್ಬ ಸಣ್ಣ ನಟ ಅಷ್ಟೇ. ನಿನ್ನ ಮದುವೆ ಮಾಡಿಕೊಂಡು ನನ್ನ ಮಾರ್ಕೆಟ್ಟು ಹೋಗಿ ಇಬ್ರು ರಸ್ತೆಯಲ್ಲಿ ಭಿಕ್ಷೆ ಎತ್ತಿದ್ರೆ ಚೆನ್ನಾಗಿರುತ್ತೆ. ನಂದಿನಿ ಒಬ್ಬ ಶ್ರೀಮಂತ ಪ್ರೀತಿ ಮಾಡಿದ್ರೆ ಸತ್ತೋಗಿರೋ ತನ್ನ ಹೆಂಡತಿ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕೂಡ ಕಟ್ಟಬಹುದು. ಆದ್ರೆ ಒಬ್ಬ ಬಡವ ಪ್ರೀತಿ ಮಾಡಿದ್ರೆ ಜೀವಂತವಾಗಿರೋ ತನ್ನ ಪ್ರೇಯಸಿಗೆ ಒಂದು ತಾಳಿನ ಕೂಡ ಕಟ್ಟಕ್ಕಾಗಲ್ಲ. ಮನಮೋಹನ್ ಸಿಂಗ್ ಅವರ ಸಮ್ಮುಖದಲ್ಲಿ ಅಬ್ದುಲ್ ಕಲಾಂ ಅವರ ಆಶೀರ್ವಾದದ ಜೊತೆಗೆ ಸೋನಿಯಾ ಗಾಂಧಿ ಅವರು ತಾಳಿ ಎತ್ಕೊಟ್ರೆ ಮುಂದಿನ ತಿಂಗಳು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಇಷ್ಟಾದ್ಮೇಲೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಅವತ್ತು ನೀನು ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ನಾಟಕ ಮಾಡು ಅಂತಂದೆ. ಆದ್ರೆ ಇವತ್ತು ನಾನು ನಿಜವಾಗ್ಲೂ ಸತ್ಯ ಸತ್ಯ ಸೂಪರ್. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್, ಈ ಸಿನಿಮಾದಲ್ಲಿ ನನಗೊಂದು ಪಂಚ್ ಡೈಲಾಗ್ ಕೊಡಿ. ಅಯ್ಯಯ್ಯೋ, ಮೂಗನ್ ವೇಷದಲ್ಲೆಲ್ಲ ಪಂಚ್ ಸ್ಟೈಲ್ ಆಗ್ಬೇಕಾ ನಿಮ್ಗೆ? ಏನ್ ಪಂಚ್ ಸ್ಟೈಲ್ ಆಗೋ? ನಾನು ನೆನೆಸ್ಕೊಂಡ್ರೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ. ನೀನ್ ದೊಡ್ಡ ಲಾಡ್ ಲಬಕ್ದಾಸು. ನೀನ್ ಹೇಳಿದ್ರೆ ಜೀವನನೇ ಉಲ್ಟಾ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಿಂಗೆ ಡೈಲಾಗ್ ಬೇರೆ ಬರಬೇಕು. ಹಿಟ್ಲರ್ ಎಷ್ಟು ದೊಡ್ಡ ಮನುಷ್ಯ, ಜೀವನದಲ್ಲಿ ಹೆಂಗ್ ಬದುಕ್ದ, ಕೊನೆಗೆ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಏನ್ ಕ್ಯಾರೆಕ್ಟರ್ ಆತರ ಆಕ್ಟ್ ಮಾಡೋದ್ ಕಲಿಯಯ್ಯ. ಪಂಚ್ ಡೈಲಾಗ್ ಆ ಡೈಲಾಗ್ ಅನ್ಕೊಂಡು. ಕ್ಯಾಮ್ರಾಮನ್ ಲೈಟ್ ಕೊಡಿ ಇಲ್ಲಿ. ಸತ್ಯ ನಮ್ ಥಿಯೇಟರ್ಗೆ 100 ಡೇಸ್ ಫಂಕ್ಷನ್ ಬರ್ತಾ ಇದಾರೆ ಗೊತ್ತಾ? ಸತ್ಯ ಅಣ್ಣ ನಮ್ ಥಿಯೇಟರ್ ಮಾತ್ರ ಅಲ್ಲ, ಬೆಂಗಳೂರಲ್ಲಿರೋ ಎಲ್ಲಾ ಥಿಯೇಟರ್ ಹತ್ರ ಹೋಗಿ ಬರ್ತಾವ್ರೆ. ಏನಣ್ಣ ಇಷ್ಟ ಜನ ಬಂದವ್ರು ನಿಮ್ನ ನೋಡಕ್ಕೆ? ಹೇಳ್ಬೇಕು ಅಂದ್ರೆ ನೀವು ಒಂದ್ ಸಪರೇಟ್ ಆಗಿ ಪಕ್ಷ ಶುರು ಮಾಡಿ ಅಣ್ಣ. ಜನ ಸೇರಿದ್ದಕ್ಕೆಲ್ಲ ಒಂದು ಪಕ್ಷ ಪ್ಲಾಟ್ಫಾರ್ಮ್ ಅಲ್ಲಿ ಮಜ್ಜಿಗೆ ಹಂಗಂತ ಒಂದೊಂದು ಪಕ್ಷ. ಆಕ್ಟರ್ ಅಂದ್ರೆ ಜನ ಸೇರ್ತಾರೆ ಕಣೋ. ನಾವ್ ಇಂಥದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು, ಗೊತ್ತಾಯ್ತು? ಸರಿ, ಪಕ್ಷ ಎಲ್ಲ ಏನ್ ಬೇಡ, ಸುಮ್ನೆ ಹಂಗೆ ರಾಜಕೀಯಕ್ಕೆ ಬರ್ತೀವಿ ಅಂತ ಒಂದ್ ಮಾತಾದ್ರು ಹೇಳಿ. ಅಲ್ಲ, ನಾನೇ ರಾಜಕೀಯಕ್ಕೆ ಬರಲ್ವಲ್ಲ, ಮತ್ ಯಾಕೋ ಹೇಳ್ಬೇಕು? ಅಣ್ಣ ನೀವ್ ರಾಜಕೀಯಕ್ಕೆ ಬರ್ತೀರ ಅಂತ ಒಂದ್ ಮಾತು ಹೇಳಿದ್ರೆ ನಮ್ಮ ಅಣ್ಣ ಸಿಎಂ ಆಗ್ಬಿಡ್ತಾರೆ, ನಾವು MLA MP ಮತ್ತೊಂದು ಮಗದೊಂದು ಅಂತ ದುಡ್ಡು ಸಂಪಾದನೆ ಮಾಡೋ ಆಸೆಯಲ್ಲಿ ನಮ್ಮ ಅಭಿಮಾನಿಗಳು ನಿಮ್ ಸಿನಿಮಾ ರಿಲೀಸ್ಗೆ ಸಹಾಯ ಮಾಡ್ತಾರೆ, ಹೂವ ಹಾಕ್ತಾರೆ, ತೆಂಗಿನಕಾಯಿ ಹೊಡಿತಾರೆ, ಥಿಯೇಟರ್ ಫುಲ್ ಪಳಪಳ ಅನ್ಸ್ಬಿಡ್ತಾರೆ. ಅವಾಗ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ನಾವು ಸಂಬಳ ಜಾಸ್ತಿ ತಗೋಬಹುದು. ಇನ್ನು 4 ಮನೆ 4 ಕಾರ್ ತಗೊಂಡು ಕೊನೆವರೆಗೂ ರಾಜಕೀಯಕ್ಕೆ ಬರ್ದೆ ಇವ್ರಿಗೊಂದು ಇಟ್ಬಿಡೋಣ. ಇದು ಒಂಥರ ಸಖತ್ತಾಗೈತಲ್ಲೋ. ರಾಜಕೀಯಕ್ಕೆ ಬರ್ತೀನಿ ಅಂತ ರೀಲ್ ಬಿಡೋದು ಇದಕ್ಕೆನಾ? ಜನಗಳಿಗೆ ಸೇವೆ ಮಾಡೋದಿಕ್ಕಲ್ವಾ? ಅದನ್ ಬಿಡು, ರಾಜಕೀಯಕ್ಕೆ ಬರಕ್ ನನಗೇನ್ ಯೋಗ್ಯತೆ ಇದೆ? ಏನಣ್ಣ ಹಿಂಗ್ ಕೇಳ್ತಾ ಇದೀರಾ? ಫೇಮಸ್ ಆಗಿದ್ದೀರಾ, ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ಹೆಸರಿನ ಕನ್ನಡದ ಪವರ್ ಸ್ಟಾರ್ ಸತ್ಯ ಹಂಗಂತ ನಾವೇ ಪೋಸ್ಟ್ ಮಾಡಿ ಹಂಚೋಣ. ತಮ್ಮ ಇರೋದು ಒಬ್ರೇ ಪವರ್ ಸ್ಟಾರು. ಬ್ಲೂ ಸ್ಟಾರು, ರೆಡ್ ಸ್ಟಾರು, ಯೆಲ್ಲೋ ಸ್ಟಾರು, ವೈಟ್ ಸ್ಟಾರು, ಗ್ರೀನ್ ಸ್ಟಾರು, ಚಿಕ್ಕ ಸ್ಟಾರು, ದೊಡ್ಡ ಸ್ಟಾರು, ದಪ್ಪ ಸ್ಟಾರು, ಸಣ್ಣಗಿರೋ ಸ್ಟಾರು ಅಂತ ಪವರ್ ಸ್ಟಾರ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಈ ಜಗತ್ತಲ್ಲಿ 1 ಸನ್ 1 ಮೂನ್ ಅಂಡ್ ಓನ್ಲಿ 1 ಪವರ್ ಸ್ಟಾರ್. ಬಾಯಿ ಮುಚ್ಕೊಂಡು ಗಾಡಿ ಹತ್ತು. ಪ್ರೀತಿ ಅಣ್ಣ ತಮ್ಮಂದಿರೇ, ಪ್ರೀತಿ ಅಕ್ಕ ತಂಗಿಯರೇ, ಜನಗಳನ್ನ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದು ಆರಾಮಾಗಿರೋ ರಾಜಕಾರಣಿಗಳೇ, ಜನಗಳಿಗೆ ನ್ಯಾಯವಾದ ದಾರಿ ತೋರಿಸೋಕೆ ಅಣ್ಣ ಹರಿಶ್ಚಂದ್ರರವರು ಆರಂಭಿಸಿರುವಂತಹ ಹೊಸ ಪಾರ್ಟಿನೇ ಈ ಜನನಾಯಕ ಪ್ರಜೆಗಳ ಪಾರ್ಟಿ. ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಮುಂದಿನ ಮುಖ್ಯಮಂತ್ರಿ ಹರಿಶ್ಚಂದ್ರ ಅಣ್ಣನವರೇ. ಈಗ ಅಣ್ಣ ಹರಿಶ್ಚಂದ್ರರವರು ಬಂದು ಮಾತಾಡ್ತಾರೆ. ನನ್ನ ಬದುಕಿಸ್ಕೊತಾ ಇರೋ ಕರ್ನಾಟಕದ ಮಕ್ಕಳೇ, ಯಾರಿಂದಾನೂ ನಿಮ್ಗಳಿಗೆ ಮೋಸ ಆಗ್ಬಾರ್ದು ಅಂತ ಈ ಪಕ್ಷನ ನಾನು ಶುರು ಮಾಡಿದ್ದೀನಿ. ನನ್ನ ಜೀವನ ಪೂರ್ತಿ ನಿಮ್ಗೋಸ್ಕರ ನಾನು ಕಷ್ಟಪಡಬೇಕು ಅಂತ ಸಿದ್ಧನಾಗಿದ್ದೀನಿ. ಈ ಜನತಾ ಪಾರ್ಟಿ ಪಕ್ಷನ ಯಾರನ್ನೂ ನಂಬಿ ನಾನು ಶುರು ಮಾಡಿದ್ದಲ್ಲ, ಅಲೆಗಳ ತರ ತುಂಬಿಕೊಂಡಿರೋ ಅಂತ ನಮ್ಮ ಜನರಿಗೋಸ್ಕರ ಶುರು ನಲವತ್ತು ವರ್ಷದಿಂದ ಭಾಷಣಕ್ಕೆ ಬರ್ದಿರೋಂಥ ಜನ 4 ವರ್ಷದಿಂದ ಮೇಕಪ್ ಹಾಕೋನ್ಗೆ ಬಂದ್ಬಿಟ್ರಲ್ಲ. ರಾತ್ರಿನೇ ಅವ್ನ ಮ್ಯಾಟರ್ನ ಕ್ಲೋಸ್ ಮಾಡ್ಬಿಡೋಣ. ಹುಚ್ಚಿನ ತರ ಮಾತಾಡ್ಬೇಡ. ಹೊಸದಾಗಿ ಪಕ್ಷ ಶುರು ಮಾಡಿರೋ ನಮ್ಗೆ ಜನ ಸೇರ್ಸಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಆ ಸತ್ಯನ ಹತ್ರ ಇದೆ. ಅವನ್ನ ನಮ್ಮ ಪಕ್ಷಕ್ಕೆ ಸೇರಿಸಿ ಪ್ರಚಾರಕ್ಕೆ ಏರ್ಪಾಡು ಮಾಡು. ಬೇಡ ಹರಿಶ್ಚಂದ್ರ ಸರ್, ಸತ್ಯನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ರಿಸ್ಕ್. ನಾಳೆ ನಮ್ಮನ್ನೆಲ್ಲ ಹಿಂದಕ್ಕಾಕಿ ಅವ್ನು ಮುಂದಕ್ಕೆ ಹೋಗ್ಬಿಡ್ತಾನೆ. ಹೌದು ಹರಿಶ್ಚಂದ್ರ ಸಾರ್, ಒಬ್ಬ ಸಿನಿಮಾದವನ್ನ ನಂಬ್ಕೊಂಡು ಪಕ್ಷ ನಡೆಸೋ ಅವಶ್ಯಕತೆ ನಮಗಿಲ್ಲ, ತಿಳ್ಕೊಳ್ಳಿ. ಅಧಿಕಾರ ಮಾಡೋ ಅರಿವಿಲ್ದೆ ನೀನ್ ಮಾತಾಡ್ಬೇಡ. ಕೈಯಲ್ಲಿ ಕಡ್ಡಿ ಹಿಡ್ಕೊಂಡೆ ಗಾಂಧಿ ಮಹಾತ್ಮ ಆಗಿದ್ದು, ಕೈಯಲ್ಲಿ ಉಣ್ಕೆ ಹಿಡ್ಕೊಂಡೇನೆ ವನಕ್ಕೆ ಹೋಗುವ ವೀರ ಮಹಿಳೆ ಆಗಿದ್ದು. ಇವತ್ತು ಇವನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೇನೆ ರಾಜಕೀಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋ ಅಂತ ಕಾಲ ಇದು. ಇನ್ನು 24 ಗಂಟೆಯಲ್ಲಿ ಆ ಸತ್ಯಂದೆಲ್ಲ ಜಾತಕನೂ ನನ್ನ ಕೈಗೆ ಬಂದು ಸೇರ್ಬೇಕು. ಸತ್ಯ ರಾಜಕೀಯಕ್ಕೆ ಬರಬಾರ್ದು.
ಇನ್ ಮುಂದೆ ಸಿನಿಮಾದಲ್ಲೂ ನಟಿಸಬಾರ್ದು. ಅವನ್ ಮುಖಕ್ಕೆ ಆಸಿಡ್ ಉಯ್ದು ಅವನ್ ಇಮೇಜ್ನೇ ಕ್ಲೋಸ್ ಮಾಡ್ಬಿಟ್ರು. ಸತ್ಯ ಅಂಕಲ್, ಏನಣ್ಣ ಇವ್ರಿಗೆಲ್ಲ ಎಷ್ಟೇಟ್ ಹೊಡೆದಿದ್ದೀರಾ, ಆದ್ರೆ ನಿಮ್ಗೊಂದೇಟು ಬಿದ್ದಿಲ್ವಲ್ಲಣ್ಣ? ಇದನ್ ಕೊಡಿಲಿ. ಏನು ಏನಿದು ರೆಡ್ ಮಾರ್ಕು? ನಟ ಸತ್ಯ ಅವ್ರಿಗೆ ಶೂಟಿಂಗ್ ನಲ್ಲಿ ಪೆಟ್ಟಾಗಿದೆ. 3 ವಾರಗಳ ಬೆಡ್ ರೆಸ್ಟ್, ಆಸ್ಪತ್ರೆಯಲ್ಲಿ ಸೇರಿದ್ದಾರೆ. ಹಾಗಂತ ಒಂದು ಪ್ರೆಸ್ ನೋಟ್ ಕೊಡು ಹೋಗು. ಅಯ್ಯೋ, ಮತ್ತೆ ನಮ್ಮ ನಂಬಿ ದುಡ್ಡಾಗ್ತಿರೋ ಪ್ರೊಡ್ಯೂಸರ್ ಕತೆ? ಮಗ, ದುಡ್ಡನ್ನ ತಗೊಂಡವರು ದುಡ್ಡು ಕೊಟ್ಟವ್ರ ಬಗ್ಗೆ ಯೋಚಿಸ್ಲೇಬಾರ್ದು. ಅವ್ರಿಗೆ ಬುದ್ಧಿ ಇದ್ದಿದ್ರೆ ನನ್ನ ಹಾಕೊಂಡು ಸಿನಿಮಾ ಮಾಡ್ತಿದ್ರಾ? ದಯವಿಟ್ಟು ನಾನು ಹೇಳೋದನ್ನ ಮಾತ್ರ ಪತ್ರಿಕೆಯಲ್ಲಿ ಹಾಕ್ತೀರಾ? ಅವ್ರಿಗೆ ಬಿದ್ದಿರೋದು ಸಾಧಾರಣವಾದ ಡೇಟ್ ಅಲ್ಲ, ಶೂಟಿಂಗ್ ಬರಕ್ಕೆ 1 ವಾರ ಆಗುತ್ತೆ ಗೊತ್ತಾ? ಇದು ಸತ್ಯಂಗ್ ಏನಾಯ್ತು? ನಾನು ನೋಡ್ಬೇಕು. ಒಂದ್ 5 ನಿಮಿಷ ವೇಟ್ ಮಾಡಿ, ಮುಖ್ಯವಾಗಿರೋ ವ್ಯಕ್ತಿ ಜೊತೆ ಮಾತಾಡ್ತಿದ್ದಾರೆ. ಸತ್ಯ, ನಿಮ್ಗೆ ಏಟ್ ಹೇಗ್ ಬಿತ್ತು? ಆ ಸಿನಿಮಾದಲ್ಲಿ 500 ಅಡಿ ಹಳ್ಳಕ್ ಜಂಪ್ ಮಾಡುವಂತ ಸೀನು. ಆ ಡೈರೆಕ್ಟರ್ ಕೂಡ ನನಗೆ ಹೇಳಿದ್ರು, ಯಾಕೆ ಸರ್ ರಿಸ್ಕ್ ತಗೋತೀರಾ, ಯಾರಾದ್ರೂ ಡೂಪ್ ಕೈಲಿ ಜಂಪ್ ಮಾಡ್ಸೋಣ ಅಂತ. ನಮ್ಗೆ ಡೂಪ್ ಹಾಕ್ಸಿ ಅಭ್ಯಾಸನೇ ಇಲ್ವಲ್ಲ. ನಾನೇ ಎಗಿರ್ತೀನಿ ಅಂತ ಎಗಿರ್ದೆ, ಕೊನೆ ಬೆರಳಿಗೆ ಏಟಾಗೋಯ್ತು. ಆ ಸಿನಿಮಾದಲ್ಲಿ ಫೈಟೇ ಇಲ್ಲ ಅಂತ ಡೈರೆಕ್ಟರ್ ಹೇಳಿದ್ರು. ಕತೆಲ್ ಮೊದ್ಲು ಫೈಟ್ ಇರ್ಲಿಲ್ಲ. ಫೈಟ್ ಇಲ್ದೆ ಹೋದ್ರೆ ಕತೆ ಹಾಳಾಗ್ಬಿಡ್ತಲ್ಲ ಅಂತ ನಾನೇ ಹೇಳಿ, ಅಭಿಮಾನಿಗಳಿಗೆ ಬೇಜಾರು ಆಗ್ಬಾರ್ದು ಅಂತ ನಾನೇ ಒಂದ್ 4 ಫೈಟ್ ಇಡಿ ಅಂತ ಹೇಳಿದೆ. ಅದು ಸರಿ, ಎಗರಿದ್ರೆ ಕಾಲಿಗೆ ಏಟ್ ಬೀಳ್ಬೇಕಲ್ಲ, ಕೈಗೆ ಹೇಗ್ ಬಿತ್ತು? ನೀನೇನ್ ಈ ತರ ಪ್ರಶ್ನೆಗಳೆಲ್ಲ ಕೇಳ್ತಾ ಇದೆಯಲ್ಲ. ನಿನ್ ಹೆಂಡತಿ ಕಲರಾ? ಹಾಗೇ ನಿಂದೆ ಕಲರು. ಒಳ್ಳೆ ಹೈಟಾ? ಹಾ, ಅದು ಕೂಡ ಸೇಮ್ ಹೈಟೇನೆ. ವೇಟ್? ಸೇಮ್ ವೇಟೆ, ಎಲ್ಲ ಕೂಡ ಸೇಮೇ. ನೀನ್ ಬೇರೆ ಅವಳು ಬೇರೆ ಅಲ್ಲ, ಅದಕ್ಕೆ. ಫಸ್ಟ್ ಏಡ್ ಮಾಡ್ಬೇಕು ಅಂತ ಒಳಗಡೆ ಬಂದೆ, ಬಿಟ್ರೆ ಹೇಯ್, ನಿನ್ಗ್ಯಾರ ಒಳಗ್ ಬರಕ್ ಹೇಳಿದ್ದು? ನನಗೂ ಮುತ್ತು ಲಕ್ಷ್ಮಿಗೂ 1000 ಇರುತ್ತೆ. ಪ್ರೀತಿ ಮುದ್ ಮಾಡೋದಲ್ಲ, ಆಮೇಲೆ ಇಟ್ಕೊಳ್ಳಿ. ನಿಮ್ನ ನೋಡಕ್ಕೆ ನಮ್ಮ ಮೇರೆ ರಾಜಕೀಯದವ್ರು ಬಂದವ್ರೆ, ಹೊರಗಡೆ ವೇಟ್ ಮಾಡ್ತಾವ್ರೆ. ಯಾರೋ ಅದು ರಾಜಕೀಯದವರು? ಕಾನ್ವೆಂಟಲ್ ಮಕ್ಳನ್ನ ಸೇರಿಸ್ಬಿಟ್ಟು ಕನ್ನಡ ಬೆಳೆಸ್ತೀನಿ ಅಂತ ಹೇಳ್ತಾರಲ್ಲ, ಆ ರಾಜಕಾರಣಿ? ಹೌದು, ಕಾರ್ಪೊರೇಷನ್ ಸ್ಕೂಲಲ್ಲಿ ಅರ್ಧದಿಂದ ಎದ್ ಬಂದ್ರಲ್ಲ ಅವರೇನೆ. ಸರಿ, ನಿನ್ ಜಾಗ ಖಾಲಿ ಮಾಡಮ್ಮ, ಇಮೇಜ್ ಡ್ಯಾಮೇಜ್ ಆಗ್ಬಿಡುತ್ತೆ. ಅಣ್ಣ, ಸತ್ಯ ಸತ್ಯ ಯಾರೋ ರೌಡಿಗಳು ನಿನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ನಾನು ಕೇಳ್ಪಟ್ಟೆ. ನನ್ಗೆ ಗಿದ್ದಿದ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ನಿನ್ನ ನೋಡ್ಬೇಕು ಅಂತ ಇಲ್ಲಿ ಓಡ್ಕೊಂಡ್ ಬಂದ್ಬಿಟ್ಟೆ. ನಿನ್ ಕಣ್ಣಲ್ಲಿ ಒಂದ್ ಸ್ವಲ್ಪ ನೀರ್ ಬಂದ್ರು ನನ್ ಕಣ್ಣಲ್ಲಿ ರಕ್ತ ಬರೋ ತರ ಆಗುತ್ತೆ. ಹಲೋ, ಇದಕ್ ಮುಂಚೆ ನಾನ್ ನಿಮ್ಮನ್ನ ನೋಡಿದ್ದೇ ಇಲ್ಲ. ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ ನನ್ ಮೇಲೆ? ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀನ್ ಆಕ್ಟ್ ಮಾಡ್ತಾ ಇರೋ ಸಿನಿಮಾದಲ್ಲಿ ಅಧಿಕಾರದಲ್ಲಿ ಇದ್ದಂತ ನನಗೆ ನಿನ್ ಸಿನಿಮಾಗೆ ಜನ ಬರೋ ತರ ಮಾಡಿದ್ದೆ. ಅದು ಮರೆಯುವಂತ ವಿಷಯನ ಅದು? ಏನಣ್ಣ, ಆ ಸಿನಿಮಾ ರಿಲೀಸ್ ಆಗಿಲ್ಲ ಅಲ್ವಾ? ಯಾರ್ ಕಮಿಷನರ? ಏನ್ ಸರ್ ಮಾಡ್ತಾ ಇದೀರಾ ನೀವು? ನಮ್ ಪಕ್ಷದ ನಾಯಕರ ಮೇಲೆ ಹಲ್ಲೆ ಆಗಿದೆ. 24 ಗಂಟೆಯಲ್ಲಿ ಸಂಬಂಧಪಟ್ಟವ್ರನ್ನ ನೀವು ಮುಗಿಸಿಲ್ಲ ಅಂದ್ರೆ ಕರ್ನಾಟಕ ಕಾಶ್ಮೀರ ಆಗ್ಬಿಡುತ್ತೆ. ಸರ್ ಅರ್ಥ ಆಯ್ತು ಸರ್. ನಿಮ್ ಪಕ್ಷಕ್ಕೆ ಡೊನೇಷನ್ ಬೇಕು ಅಷ್ಟೇ ತಾನೇ? ಏನಪ್ಪಾ, ನಿನ್ ಬಾಟದಲ್ಲಿ ಒಂದಷ್ಟು ಕಾಸು ಕೊಟ್ಬಿಡಿ ಇವ್ರಿಗೆ. ಸತ್ಯ ನಿನ್ನ ಹತ್ರ ತುಂಬಾ ಇಷ್ಟ ಆಗಿದ್ದು ಈ ತಮಾಷೆ ಮಾತುಗಳೇ. ಕೈ ಎತ್ತಿ ಸರ್. ನಾನೆಲ್ ಸರ್ ತಮಾಷೆ ಮಾಡಿದೆ? ಸಿನಿಮಾ ಶೂಟಿಂಗ್ ಅಲ್ಲಿ ಭಯಂಕರವಾಗಿ ಪೆಟ್ಟಾಗಿ ಬೆಡ್ ರೆಸ್ಟ್ ತಗೊಳಕ್ಕೆ ಅಂತ ಈ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿದ್ದೀನಿ ಅಷ್ಟೇ. ನೀವು ದಯವಿಟ್ಟು ಹೋಗಿ. ಹೋಗ್ತೀನಿ ಹೋಗೋದಕ್ಕಿಂತ ಮುಂಚೆ ಏನ್ ನಾಟಕ ಮಾಡ್ತಾನಯ್ಯ?
ಆಕ್ಟಿಂಗ್ ಮಾಡೋನ್ ರಾಜಕೀಯಕ್ಕೆ ಹೋಗ್ದೆ, ರಾಜಕೀಯದವನೇ ಆಕ್ಟಿಂಗ್ ಬರ್ತಾವನ. ನೋಡು, ಏನ್ ಸರ್ ಇಷ್ಟೊಂದು ಜನ ಸೀಮೆ ಎಣ್ಣೆ ಕ್ಯಾನ್ ಇಟ್ಕೊಂಡು ನಿಂತಿದ್ದಾರೆ? ಪಕ್ಕದಲ್ಲಿ ಏನಾದ್ರೂ ರೇಷನ್ ಅಂಗಡಿ ಇದೆಯಾ? ಅವರೆಲ್ಲ ನನ್ನ ಪಕ್ಷದ ಅಭಿಮಾನಿಗಳು. ನೀನ್ ಬಂದ್ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿಲ್ಲ ಅಂದ್ರೆ ಅವ್ರು ಸಿಮೆಣ್ಣೆ ಹಾಕೊಂಡು ಸತ್ತೋಗ್ತಾರೆ. ಸರ್ ಏನ್ ಸರ್ ಇದು? ನೋಡಿ, ನನಗೂ ರಾಜಕೀಯಕ್ಕೂ ಯಾವ್ದೇ ರೀತಿ ಸಂಬಂಧ ಪೋಸ್ಟ್ರಾ? ಅಣ್ಣ, ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ಡೆಮಾಕ್ರೆಟಿಕ್ ಪೀಪಲ್ ಪಾರ್ಟಿಗೆ ಮೊದಲ ಬಾರಿಗೆ ಬೆಂಬಲ ಕ್ರೋಢೀಕರಿಸಿದ ನೀತಿ ಬೆಟ್ಟ. ನೀತಿ ಬೆಟ್ಟ ಅಂತೆ, ನೀತಿ ಬೆಟ್ಟ. ನಟ ಪವರ್ ಸ್ಟಾರ್ ಸತ್ಯ, ಜನ ಮೋಡಿಗಾರ, ಜನನ ಪ್ರೀತಿಸೋನು. ನಾಳೆ ಬೀಚಲ್ಲಿ ಜನಸಾಗರ ಅತಿ ಹೆಚ್ಚಾಗಿರ್ಬೇಕು. ಅಲ್ಲಿ ನೀನ್ ಮಾಡುವಂತ ಭಾಷಣ ನಮ್ಮ ನಾಡಿನಲ್ಲಿರೋರ ಹಣೆಬರಹನೆ ಬದಲಾಯಿಸಬೇಕು. ಜನನಾಯಕನ ಮುಖ್ಯಸ್ಥನಾಗಿ 234 ಕ್ಷೇತ್ರದಲ್ಲೂ ಗೆಲ್ಲಬೇಕು. ಚರಿತ್ರೆಯಲ್ಲೇ ಮಾಡದೇ ಇರುವಂತ ಅಧಿಕಾರನ ಸೃಷ್ಟಿ ಮಾಡಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ತರ 4 ಜನ ಇದ್ರೆ ಕನ್ನಡನು ಬೆಳೆಯುತ್ತೆ, ಜನನಾಯಕನು ಬೆಳಿತಾನೆ. ಸತ್ಯ ಅಣ್ಣ. ನಾನು ರಾಜಕೀಯಕ್ಕೆ ಧುಮುಕ್ತಾ ಇದ್ದೀನಿ. ಬೇಡಣ್ಣ, ಅದ್ ಹೆಂಗಾದ್ರೂ ಬಿಟ್ಕೊಳ್ಳೋಣ ದಯಮಾಡಿ. ಯಾಕೆ? ಇಲ್ಲ, ಏನೋ ದೇವ್ರ ದಯೆಯಿಂದ ಒಂದು ಅಧಿಕಾರ ಸಿಗ್ತಾ ಇದೆ ನಿಮ್ಗೆ, ಅದಕ್ಕೂ ನೀವು ಬಿದ್ಬಿಟ್ರೆ ಜನ ತಡ್ಕೊಳ್ಳಲ್ಲ. ನಾನು ರಾಜಕೀಯಕ್ಕೆ ಸೇರ್ಕೊಳ್ಳೇಬೇಕು. ಅಧಿಕಾರಕ್ಕೆ ಹೋಗಿ ಬಂದ್ಬಿಡ್ತೀರಾ, ಮತ್ ನಾವ್ ಒಂದ್ ಮಾತು ಕೇಳ್ತೀನಿ, ಅದಕ್ಕೆ ಮೊದಲು ಉತ್ತರ ಕೊಟ್ಬಿಟ್ಟು ಆಮೇಲೆ ಹೋಗಿ. ಅಣ್ಣ, ಇದು ವರ್ಲ್ಡ್ ಮ್ಯಾಪ್. ಇದು ವರ್ಲ್ಡ್ ಮ್ಯಾಪಾ? ಇದ್ರಲ್ಲಿ ಇಂಡಿಯಾ ಎಲ್ಲಿದೆ ಅಂತ ತೋರಿಸಿ ಆಮೇಲೆ ರಾಜಕೀಯಕ್ಕೆ ಹೋಗಿ. ಇಂಡಿಯಾ ಅಂದ್ರೆ ನಮ್ ನಾಡು. ಓ, ನಮ್ ದೇಶನಾ? ಅದ್ ನಿನಗೆ ತೋರಿಸ್ಬೇಕಾ? ಕಮಾನ್ ತೋರಿಸಿ. ಇಲ್ಲಿ ತೋರಿಸಿ, ಕಮಾನ್. ಯಾಕಡೆ ನಂಗೆ ನೋಡ್ದೆ? ಏನೋ ನನ್ ದೇಶ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವೇನೋ? ಅಣ್ಣ, ನೀನ್ ರಾಜಕೀಯಕ್ಕೆ ಹೋಗ್ಬೋದು, ಪಲ್ಟಿ ಹೊಡಿಬೋದು, ಸ್ನಾನ ಮಾಡ್ಬೋದು, ಯಾಕೆ ಈಜು ಆಡ್ಬೋದು. ತಂದೆ ಸಮಾನರಾದ ಹಿರಿಯರೇ, ನನ್ನ ತಾಯಂದಿರೇ, ಇವತ್ತು ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಬಂದಿರೋಂಥ ನನ್ನೆಲ್ಲ ಫ್ಯಾನ್ಸ್ಗಳೇ, ಎಲ್ಲರೂ ತಾಯಿ ಹಾಲನ್ನ ಕುಡಿದು ಬೆಳೆದಿರ್ತಾರೆ. ಆದ್ರೆ ನಾನು ಕನ್ನಡದ ಹಾಲು ಕುಡಿದು ಬೆಳೆದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನನ್ನನ್ನ ಇವತ್ತು ಯಾರೋ ಒಬ್ರು ಈ ಗುಂಪಲ್ಲಿರೋರು ನನ್ನ ಮೇಲೆ ಮೊಟ್ಟೆನ ಬಿಸಾಕಿದ್ದಾರೆ, ಟೊಮೆಟೊನೂ ಬಿಸಾಕಿದ್ದಾರೆ. ಅವರಿಗೊಂದು ಚಿಕ್ಕ ರಿಕ್ವೆಸ್ಟು, ಹಾಗೆ ನೀವು ಈರುಳ್ಳಿನೂ ಬಿಸಾಕಿದ್ರೆ ಹಾಗೆ ಅದನ್ನ ಆಮ್ಲೆಟ್ ಮಾಡಿ ಎಲ್ರಿಗೂ ಕೊಟ್ಟು ಬಿಡ್ತೀನಿ. ಯಾಕಂದ್ರೆ ನಮ್ಗೆ ಈ ತರ ಹಲ್ವಾ ಕೊಟ್ಟು ಕೊಟ್ಟು ಅಭ್ಯಾಸ ಆಗೋಗಿದೆ. ಒಂದು ಚೇಂಜಿಗೆ ಆಮ್ಲೆಟ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾವಾಗ ಒಬ್ಬ ವ್ಯಕ್ತಿ ವೇದಿಕೆ ಹತ್ತಿ ಮೈಕ್ನ ಮುಂದೆ ನಿಂತಾಗ ಅವನ ಮೇಲೆ ಮೊಟ್ಟೆನೂ ಟೊಮೆಟೊನು ಬಿಸಾಕ್ತಾರೋ ಆಗ ಅವನು ರಾಜಕೀಯಕ್ಕೆ ಬರೋದಕ್ಕೆ ಯೋಗ್ಯತೆ ಇರೋನು ಅಂತ ISI ಮುದ್ರೆ ಗುದ್ದಾಯ್ತು. ಸಿನಿಮಾ ನಟ ರಾಜಕೀಯಕ್ಕೆ ಬರ್ಬೋದಾ? ಮೇಕಪ್ ಹಾಕ್ತವನು ವೇದಿಕೆ ಹತ್ಬೋದಾ? ಇಂಥ ಹಲವು ಪ್ರಶ್ನೆಗಳಿಗೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಸಿನಿಮಾಗೂ ರಾಜಕೀಯಕ್ಕೂ ಅಂಥದ್ದೇನು ವ್ಯತ್ಯಾಸ ಇಲ್ಲ. ಅಲ್ಲಿ ಶೂಟಿಂಗು, ಇಲ್ಲಿ ಮೀಟಿಂಗು. ಅಲ್ಲಿ ಮೈಕ್ ಮುಂದೆ ನಿಂತ್ಕೊಂಡು ಡಬ್ಬಿಂಗ್ ಮಾಡ್ತೀವಿ, ಇಲ್ಲಿ ಮೈಕ್ ಮುಂದೆ ನಿಂತ್ಕೊಂಡು ಆಶ್ವಾಸನೆ ಕೊಡ್ತೀವಿ. ಅಲ್ಲಿ ಸ್ಟುಡಿಯೋ ಒಳಗೆ ಡ್ಯೂಪ್ಲಿಕೇಟ್ ಫೈಟ್ ಆಗುತ್ತೆ, ಇಲ್ಲಿ ಅಸೆಂಬ್ಲಿ ಒಳಗೆ ನಿಜವಾಗ್ಲೂ ಫೈಟ್ ಆಗುತ್ತೆ. ಅಲ್ಲಿ ದುಡ್ಡು ತಗೊಂಡು 2.5 ಗಂಟೆ ಜನರನ್ನ ಯಾಮಾರಿಸ್ತೀವಿ, ಇಲ್ಲಿ ಓಟು ತಗೊಂಡು 5 ವರ್ಷ ಜನಗಳನ್ನ ಮೋಸ ಮಾಡ್ತೀವಿ. ಆದ್ರೆ ಮೇಕಪ್ ಹಾಕೊಳ್ಳೋನು ನಟ, ವೇದಿಕೆ ಹತ್ತುವವನು ಮಹಾನ್ ನಟ. ಸತ್ಯ, ನದಿ ಬಗ್ಗೆ ಏನಾದ್ರು ಮಾತಾಡೋ. ಹಾ, ಸರಿ ಸರಿ ಸರಿ. ಎಲ್ಲರೂ ಹೇಳ್ತಾರೆ ಇಂಡಿಯಾ ಮುಂದೆ ಬರಬೇಕು ಅಂದ್ರೆ ಈ ನದಿಗಳೆಲ್ಲ ಒಟ್ಟಾಗಬೇಕು ಅಂತ. ನಾನು ಕೇಳ್ತೀನಿ, ಈ ನದಿಗಳೆಲ್ಲ ಎಲ್ಲಿ ಹುಟ್ಟುತ್ತೆ ಅಂತ? ಬೆಟ್ಟದ ಮೇಲೆ ತಾನು ಹುಟ್ಟೋದು. ಸೊ ಇಂಡಿಯಾದಲ್ಲಿ ಸಾಕಷ್ಟು ಬೆಟ್ಟಗಳಿರೋದ್ರಿಂದ ಆ ಬೆಟ್ಟಗಳ ಮೇಲೆ ನದಿಗಳು ಹುಟ್ಟುತ್ತೆ. ಹಾಗಿದ್ರೆ ನಾವು ಮೊದಲು ಏನ್ ಮಾಡ್ಬೇಕು? ಎಲ್ಲಾ ಬೆಟ್ಟಗಳನ್ನ ಸೇರಿಸ್ಬೇಕು. ಸೇರಿಸಿ ಒಂದೇ ಒಂದು ಬೆಟ್ಟ ಮಾಡಿದ್ರೆ ಇಂಡಿಯಾದಲ್ಲಿ ಒಂದೇ ಒಂದು ನದಿ ತಾನೇ ಹರಿಯುತ್ತೆ, ಹೌದಲ್ವಾ? ಈ ಬೆಟ್ಟಗಳನ್ನೆಲ್ಲ ಒಂದಾಗಿ ಸೇರಿಸೋದಕ್ಕೆ ನಾನು ನನ್ನ ಪಾಕೆಟಿಂದ ನನ್ನ ಕಾಣಿಕೆಯಾಗಿ ₹1 ಕೊಡ್ತಾ ಇದ್ದೀನಿ. ಟೇಕ್ ದಿಸ್. ನಾನು ಈ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನೀವುಗಳು ಎಲ್ಲರೂ ಇದೇ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ನಿಮ್ಮ ವೋಟ್ ಹಾಕಿ, ವೋಟನ್ನ ಹಾಕದೆ ಬೇಕಾದ್ರೂ ಇರಿ. ಅಲ್ಲ, ಎಲೆಕ್ಷನ್ ದಿನ ನೀವು ಬೇರೆ ಊರಿಗೆ ಬೇಕಾದ್ರೂ ಹೋಗಿ, ಏನ್ ಸಮಸ್ಯೆ ಅಂತೀನಿ. ನಾನು ನನ್ನ ಕೆಲಸ ಮಾಡ್ತೀನಿ, ನೀವು ನಿಮ್ಮ ಕೆಲಸ ಮಾಡಿ. ಈ ಮೈಕ್ ಸೆಟ್ನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನನಗೆ ಹಿಮಾಲಯಕ್ಕೆ ಹೋಗೋದಕ್ಕೆ ಸಮಯ ಆಗ್ತಾ ಇರೋದ್ರಿಂದ ನಾನೀಗ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಕನ್ನಡ ಗೆಲ್ಲಲಿ, ದೇಹ ಮಣ್ಣಿಗೆ, ಉಸಿರು ಕನ್ನಡಕ್ಕೆ, ಕನ್ನಡ ಕನ್ನಡ ಕನ್ನಡ. ಲೇ ಬರೋ ಮೊದಲೋಗಿ ಗಾಡಿ ಸ್ಟಾರ್ಟ್ ಮಾಡ್ಸ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. अच्छा जी, गाड़ी तैयार है, आप जल्दी आइए. ಈ ವರ್ಷ ನಡೆದ ಚುನಾವಣೆಯಲ್ಲಿ ಜನನಾಯಕ ಪ್ರಜೆಗಳ ಪಕ್ಷ 130ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ರಾಜಕೀಯದಲ್ಲಿ ಒಂದು ಹೊಸ ಚರಿತ್ರೆಯನ್ನು ಬರೆದಿದೆ. ಈ ಪಕ್ಷದ ನಾಯಕರಾದ ಹರಿಶ್ಚಂದ್ರರವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಲಿದ್ದಾರೆ. ಅಣ್ಣವ್ರೆ, ಅಭಿನಂದನೆಗಳು. ಥ್ಯಾಂಕ್ ಯು ಸತ್ಯ. ಇವರು ಐಶ್ವರ್ಯ, ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಹೀರೋಯಿನ್ ಇವರೇ. ನಮಸ್ತೆ ಸರ್. ನೀವು ಮಾತಾಡ್ಬಿಟ್ಟು ಬನ್ನಿ, ನಾನು ವೇಟ್ ಮಾಡ್ತೀನಿ. ಸತ್ಯ, ಐಶ್ವರ್ಯ ಸಿನಿಮಾದಲ್ಲಿ ನೋಡೋದಕ್ಕಿಂತ ನೇರವಾಗಿ ನೋಡಕ್ಕೆ ತುಂಬಾ ಸಖತ್ತಾಗಿದ್ದಾಳೆ ಅವಳು. ಅಯ್ಯಯ್ಯೋ, ನಾನದೆಲ್ಲ. ಇವರೇನೆ ನಟಿ ಐಶ್ವರ್ಯ, ನಮ್ಮ ಪಕ್ಷದ ಹೊಸ ಅಭ್ಯರ್ಥಿ. ನಮಸ್ತೆ. ನಾಳೆ ತಗೊಳ್ತಾ ಇರೋ ಪದವಿ ಪ್ರಮಾಣದಲ್ಲಿ ಮಂತ್ರಿ ಪಟ್ಟಿಲಿ ಏನೂ ಬದಲಾವಣೆ ಇಲ್ಲ. ಆದ್ರೂ ಚಿಕ್ಕ ಬದಲಾವಣೆ. 16 ವರ್ಷದಿಂದ ನಮ್ಮೂರು ಪಕ್ಕದೂರ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡೇ ಇರ್ತಿದ್ದೆ. ಇನ್ಮೇಲಿಂದ ಬರೀ ನಮ್ಮೂರ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಮತ್ತೆ ಮಾತು ಕೊಟ್ಟಿರೋರಿಗೆ ನಮ್ಮ ಪಕ್ಷದ ಹೊಸ ಅಭ್ಯರ್ಥಿ ಆಗಿರೋಂಥ ನಟಿ ಐಶ್ವರ್ಯ ಅವ್ರನ್ನ ಎಜುಕೇಶನ್ ಮಿನಿಸ್ಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಇಡೀ ರಾಜ್ಯನೇ ಅವರೇ ನೋಡ್ಕೊಳ್ಳಿ ಬಿಡಿ. ಮುರಳಿ ಅವರೇ, ಇದು ಕಾನ್ಫರೆನ್ಸ್ ಹಾಲು, ಮರ್ಯಾದೆಗೆ ಮಾತಾಡಿ. ಏನ್ ಸಾರ್ ಮರ್ಯಾದೆಯಿಂದ ಇರೋದು? ಎಲ್ಲೋ ರೋಡಲ್ಲಿ ಡ್ಯಾನ್ಸ್ ಮಾಡೋಳನ್ನ ಕರ್ಕೊಂಡು ಬಂದು ಮೆಂಬರ್ ಮಾಡಿದ್ದು ಅಲ್ದೇನೆ ಅವಳನ್ನ ಮಂತ್ರಿ ಮಾಡ್ಬೇಕು ಅಂತ ಇದ್ದೀರಾ? ಇದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತಿದ್ದೀರಾ? ಇಲ್ಲಿ ನೋಡಿ ಸರ್, ನಿಮ್ಮ ಮಾತು ನಂಬ್ಕೊಂಡೆ ನಾನು ಈ ಪಕ್ಷದ ಆಫೀಸಿಗೆ ಬಂದೆ. ಆದ್ರೆ ಎಲ್ಲರ ಮುಂದೆನೂ ನನ್ಗೆ ಅವಮಾನ ಮಾಡಿದ್ರು. ನನ್ನಿಂದ ನಿಮ್ ಪಕ್ಷದಲ್ಲಿ ಬ್ರೇಕ್ ಬೇಡ. ಆ ಮಂತ್ರಿ ಪದವಿನ ಅವ್ರಿಗೆ ಕೊಟ್ಬಿಡಿ. ನಿನ್ನ ಪಕ್ಷದಲ್ಲಿ ಇಷ್ಟಪಟ್ಟು ಸೇರ್ಸ್ಕೊಂಡಿದ್ದ ನಾನು. ಯಾರ ಮಾತುಗೂ ಬದಲಾಗಿ ನೀನು ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಅದಲ್ಲ ಸರ್, ನಾನೊಂದು ಹೆಂಗ್ಸು. ನೀವಿರುವಾಗನೇ ಹೀಗೆಲ್ಲ ಮಾತಾಡ್ತಾರಲ್ಲ ಇವರು. ನಾನು ಒಬ್ಳೇ ಇರುವಾಗ ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಒಂದು, ಈ ಪಾರ್ಟಿನಲ್ಲಿ ನಾನಿರ್ಬೇಕು, ಇಲ್ಲ ಅವ್ರು ಇರ್ಬೇಕು. ಸ್ವಲ್ಪ ಇರು ಮುರಳಿ ಅವ್ರೆ, ನಾನು ಈ ಪಕ್ಷ ಕಟ್ಟಿರೋ ನಾಯಕ. ನನ್ನ ಮಾತಿಗೆ ಬೆಲೆ ಇದ್ರೆ ಪಕ್ಷದಲ್ಲಿ ಇರಂಗಿದ್ರೆ ಇರಿ, ಇಲ್ಲ ಪಕ್ಷ ಬಿಟ್ಟು ಆಚೆ ಹೋಗಿ. ನಾನು ಈ ಪಕ್ಷದೊಬ್ಬ ನಾಯಕ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ತಲೆ ನಂಬುದೆ ಹೆಣ್ಣು ನಂಬುದ್ರೆ ಅವತ್ತೇ ಅವನಿಗೆ ಸಾವು ಅಂತ. ಇನ್ಮೇಲಿಂದ ಈ ಪಕ್ಷದಲ್ಲಿ ಮಂತ್ರಿ ಹೆಸರು ಹೇಳ್ಕೊಂಡು ಮಾಮ ಕೆಲಸ ಮಾಡೋದಕ್ಕಾಗೋದಿಲ್ಲ. ಏನ್ ಸರ್, ಎಲ್ಲಾ ಮಂತ್ರಿಗಳು ಹೊಟ್ಟೋಗ್ಬಿಟ್ರು, ಇವಾಗ ಪಕ್ಷ ಹೇಗ್ ನಡೆಸ್ತೀರಾ? ಅಧಿಕಾರಕ್ಕೆ ಬಂದಾಗಿಂದ ಇಂಥ ಜಗಳ ತುಂಬಾ ನೋಡ್ಬಿಟ್ಟಿದ್ದೀನಿ. ಸೂರ್ಯ ಮುಳುಗೋ ಟೈಮಲ್ಲಿ ಹೋದವರು ಸೂರ್ಯ ಹುಡ್ದಾಗ ಮತ್ತೆ ಬಂದೇ ಬರ್ತಾರೆ. ಇವತ್ತು ನೀನು ಬೇಡ ಅಂತ ಹೇಳ್ದವರು
ನಾಳೆ ಬೇಕು ಅಂತಾನೆ ಹೇಳ್ತಾರೆ. ಸ್ವಲ್ಪ ದಿನದಲ್ಲೇ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೀತಾರೆ. ಅದಾದ್ಮೇಲೆ ನಿನ್ನ ಮಹಾರಾಣಿಯಿಂದ ಕರೆಯಕ್ ಶುರು ಮಾಡ್ತಾರೆ. ನಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಒಬ್ಬನ ಕೈಲಾಗೋದು ಅದೇ ಸತ್ಯ. ಸತ್ಯ ಅವರು ಏನ್ ಹೇಳ್ತಾರೋ ನಾವು ಅದನ್ನೆಲ್ಲ ಕೇಳೋಣ. ಸತ್ಯ ಸಾಧಾರಣವಾದವನಲ್ಲ, ಅವನ್ ತಗೊಳ್ಳೋ ನಿರ್ಧಾರ ಅದ್ಭುತವಾಗಿರುತ್ತೆ. ನಿಂತ್ಕೋ ಸತ್ಯ. ಏನಪ್ಪ ಇದು ವೇಷ? ಅದ್ಯಾಕೋ ನನ್ನ ಕರ್ನಾಟಕನೇ ಇಷ್ಟ ಆಗ್ತಿಲ್ಲ. ಇಲ್ಲಿ ಸುಳ್ಳು ತಟವಟ ಎಲ್ಲ ಜಾಸ್ತಿ ಆಗೋಯ್ತು. ಅದಕ್ಕೆ ಹಿಮಾಲಯದ ಬೆಟ್ಟಕ್ಕೆ ಹೋಗಿ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಹಿಂಗೆ ದಿಢೀರಂತ ತೀರ್ಮಾನ ತಗೊಳ್ಳೋದಕ್ಕೆ ಏನ್ ಕಾರಣ ಸತ್ಯ? ಊರು ಚೆನ್ನಾಗಿರ್ಬೇಕು, ದೇಶ ಸುಭಿಕ್ಷವಾಗಿರ್ಬೇಕು ಅನ್ನೋದಕ್ಕೆ ನಾನು ಅವ್ರಿಗೆ ನನ್ನ ಸಪೋರ್ಟ್ ಕೊಟ್ಟೆ. ಆದ್ರೆ ಅವರು ಐಸ್ ಕ್ರೀಮ್ ತರ ಇರೋ ಐಶ್ವರ್ಯ ಸೌಂದರ್ಯಕ್ಕೆ ಕರಗಿ ಈ ದೇಶನೇ ಅವಳಿಗೆ ಅಡ ಇಟ್ಟುಬಿಡ್ತಾರೇನೋ ಅಂತ ಭಯ ಆಗ್ತಿದೆ. ಸತ್ಯ ದಿಢೀರಂತ ಹಿಂಗಾಗ್ಬಿಟ್ರೆ ನಮ್ಗತಿ? ನೀವ್ ಹೇಗಾದ್ರೂ ಹಾಳಾಗೋಗಿ, ಅದರಿಂದ ನನಗೇನು? ಹೇಗೋ ಹರಿಶ್ಚಂದ್ರನ ಬಿಟ್ಟು ಹೊರಗೆ ಬಂದಿದ್ದೀರಾ. ನೀವೇ ನಿಮ್ಮಲ್ಲಿ ಒಬ್ಬ ನಾಯಕನ್ನ ಗುರುತಿಸಿ ಅವರನ್ನ ಮುಖ್ಯಮಂತ್ರಿ ಮಾಡೋತಾನೆ. ನಾವೆಲ್ರೂ ದೊಡ್ಡವ್ರಿಗೆ ತಂದಿಡೋದ್ರಲ್ಲೇ ಕಾಲ ಕಳೆದ್ವಿ. 2ನೇ 3ನೇ ಕ್ಲಾಸಲ್ಲಿದ್ದಾಗಲೇ ಪಕ್ಷ ಸೇರ್ಕೊಂಡ್ವಿ. ನಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಗಪ್ಪ ಹೇಳ್ತೀಯ ಸತ್ಯ? ಚಿಂತೆನೆ ಮಾಡಬೇಡಿ, ಅದಕ್ಕೆ ಸರಿಯಾದ ಐಡಿಯಾ ನನ್ನ ಹತ್ರ ಇದೆ. ಇವನೇನು ಗಿಳಿ ತಗೊಂಡ್ ಬರ್ತಾ ಇದ್ದಾನೆ? ನಿಮ್ಮ 14 ಜನರ ಫೋಟೋನು ಇದ್ರೊಳಗಡೆ ಅಂಟಿಸಿದೀವಿ. ಈಗ ಇವರು ಈ ಗಿಳಿ ಪಂಜರನ ತೆಗಿತಾರೆ. ಗಿಳಿ ಇದರಿಂದ ಹೊರಗಡೆ ನಡ್ಕೊಂಡ್ ಬಂದು ಯಾರ ಫೋಟೋನ ತೆಗಿಯುತ್ತೋ ಅವರೇನೆ ಈ ಕರ್ನಾಟಕಕ್ಕೆ ಮುಖ್ಯಮಂತ್ರಿ. ಅಯ್ಯ, ಸೂಪರ್ ಐಡಿಯಾ ಸತ್ಯ. ಏನಿದು ಸತ್ಯ? ಗಿಣಿ ಎತ್ಕೊಂಡು ಕೆಳಗಡೆ ಹಾಕ್ಬಿಡ್ತು. ಏನಯ್ಯ ಇದು? ತೆಗೆದು ಕೆಳಗಾಗ್ತು ಅಂದ್ರೆ ಅವರು ಸಿಎಂ ಅಲ್ಲ ಅಂತ ಅರ್ಥ. ಅದ್ಯಾರು ಅಂತ ನೋಡಿ ಮೊದ್ಲು. ಅಯ್ಯ ಸ್ವಾಮಿ ಔಟ್. ಏನಿದು ಅನ್ಯಾಯವಾಗಿದೆಯಲ್ಲ? ಗಿಣಿ 16 ಸೀಟು ಎತ್ತಿಲ್ಲದ್ರೆ ಏನರ್ಥ? ಅರ್ಥ ಆಗ್ಲಿಲ್ವಾ? ನಿಮ್ಮಲ್ಲಿ ಯಾರೂ ಕೂಡ ಸಿಎಂ ಆಗೋದಕ್ಕೆ ಲಾಯಕ್ಕಲ್ಲ, 2ನೇ 3ನೇ ಸ್ಥಾನಕ್ಕೆ ಲಾಯಕು ಅಂತ ಅರ್ಥ. ಹಾಗಾದ್ರೆ ಯಾರು ಸಿಎಂ? ಯಾರ ಸಿಎಂ? ಯಾರಯ್ಯ ಸಿಎಂ? ಹೌದು, ಯಾರು ಆಹಾ, ಕರ್ನಾಟಕದ ಸಿಎಂ ಬದಲಾಗೋದ್ರಲ್ಲ. ಏನೋ ಹೇಳ್ತಿದ್ಯಾ? ಯಜಮಾನ್ರೆ, ಇದು ಸಾಧಾರಣವಾದ ಗಿಳಿ ಅಲ್ಲ. ಮೈಸೂರು ಚಾಮುಂಡೇಶ್ವರಿ ಹೆಗ್ಲಿ ಮೇಲೆ ಕೂತ್ಕೋತಿದ್ದ ಗಿಳಿ. ಅದೊಂದು ದೇವ್ರ ಗಿಳಿ. ಎಲ್ಲಾ ಚೀಟಿನ ತೆಗೆದು ಬಿಸಾಕಿ ನಿಮ್ ತಲೆ ಮೇಲೆ ಬಂದು ಕೂತ್ಕೊಂಡಿದ್ದೇನೆ. ಅದಕ್ಕೆ ಏನರ್ಥ? ನಿಮ್ಗೆ ದೇವ್ರ ಅನುಗ್ರಹ ಸಿಕ್ಕಿದೆ ಅಂತ. ನೀವೇ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಸತ್ಯ. ದೇವ್ರು ಕೊಟ್ಟಿರೋ ವರನಪ್ಪ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಸತ್ಯ. ಸತ್ಯ ಸತ್ಯ. ಕರ್ನಾಟಕ ಮುಖ್ಯಮಂತ್ರಿ ಸತ್ಯ. ಕರ್ನಾಟಕ ಮುಖ್ಯಮಂತ್ರಿ ಸತ್ಯ. ಕರ್ನಾಟಕ ಮುಖ್ಯಮಂತ್ರಿ ಸತ್ಯ. ಬಡವರ ಸತ್ಯ. ಸಿಎಂ ಕೂತ್ಕೊಳ್ಳಿ. ನೀವೆಲ್ಲ ದೊಡ್ಡವರು. ನಾನ್ ಸಿನಿಮಾದಲ್ಲಿ ಏನೇ ಸಾಧಿಸಿದ್ರು ರಾಜಕೀಯದಲ್ಲಿ ಕೂಸೆ ಅಲ್ವಾ? ನೀವೇ ನನ್ಗೆಲ್ಲ ಕಲ್ಸ್ಕೊಡ್ಬೇಕು. ಅಣ್ಣ ಆಶೀರ್ವಾದ ಮಾಡಿ. ಮಾಡಿದಳಪ್ಪ. ಏನಪ್ಪ ಇದು? ಹೇಳ್ಬೇಕು ಅಂದ್ರೆ ನಾನೇ ನಿಮ್ ಕಾಲಕ್ ಬೀಳ್ಬೇಕು. ನೀನೇ ನನ್ನ ಕಾಲಕ್ ಬಿದ್ದು ಎಂತ ಕೆಲ್ಸ ಮಾಡ್ತಿದೀಯಪ್ಪ. ಏನಣ್ಣ ಬಂದಿದ್ದೇನೆ ಕವರ್ ಕೊಡ್ತಾ ಇದ್ದೀರಾ? ಕವರು ಪ್ಲಸ್ ಅಮೌಂಟು ಅದೇ ಅಲ್ವೇನಪ್ಪ ಗೌರ್ಮೆಂಟು? ಅಯ್ಯಯ್ಯೋ, ಈ ಲಂಚ ತಗೊಳ್ಳೋದ್ ತಪ್ಪಲ್ವಾ ಅಣ್ಣ? ಸತ್ಯ, ನಾನು ಹಳೆ ಪಕ್ಷದಲ್ಲಿ ಬಡವರ ಬಂಧು ಪಕ್ಷದಲ್ಲಿ ನಾಯಕ. 6 ದೇವರ ಶಿಲೆಗಳನ್ನ ಕದ್ದಿದ್ದೆ. 5 ವಜ್ರಗಳನ್ನ ಕಳ್ತನ ಮಾಡಿದ್ದೆ. ಒಂದ್ಸಲ ನಾನು ಚಿನ್ನನ ಕದಿಯೋವಾಗ ಆ ತೇರನ್ನ ಹಂಗೇ ತಿರುಗಿಸ್ಕೊಂಡು ನಮ್ಮನೆ ಕಾರ್ ಶೆಡ್ ಒಳಗಡೆ ತಳ್ಬಿಟ್ಟು ಹಂಗೆ ಬೀಗ ಹಾಕ್ಬಿಟ್ಟೆ ನೋಡು. ನನ್ನನ್ನೇ ತಗೋ, ನನಗೆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಇಲ್ಲ. ನನ್ನನ್ನು ತಗೊಂಡೋಗಿ ಮಂತ್ರಿ ಮಾಡಿದ್ರು. ಸಹಿನೇ ಹಾಕಕ್ ಬರ್ದೇ ಇರೋ ನನ್ನ ಹೆಸರಲ್ಲಿ 3 ಮೆಡಿಕಲ್ ಕಾಲೇಜು, 8 ಇಂಜಿನಿಯರಿಂಗ್ ಕಾಲೇಜು, 16 ಪಾಲಿಟೆಕ್ನಿಕ್ ಇದೆ. ಇನ್ನ ನರ್ಸಿಂಗ್ ಕಾಲೇಜ್ ಒಂದಿಲ್ಲ. ಅದಕ್ಕೆ ನೀನ್ ಏರ್ಪಾಟ್ ಮಾಡು. ನರ್ಸ್ನ ನಾನು ಹಿಂಗೆ ಏರ್ಪಾಟ್ ಮಾಡ್ತೀನಿ. ನಾನು ವಸತಿ ಸಚಿವೆ. ಬೆಂಗಳೂರಲ್ಲಿ ನಾನ್ ನೋಡ್ದೆ ಇರೋ ಲಾಡ್ಜೇ ಇಲ್ಲ. ಲಾಡ್ಜಾ? ಎಲ್ಲ ನಿನ್ಗೆ ಬಿಡ್ಸಿ ಹೇಳ್ಬೇಕಾ? ಸುಮ್ನೆ ಇರು. ಹೋದ್ ಚುನಾವಣೆಯಲ್ಲಿ 30 ಮನೆ ಕಟ್ಬೇಕು ಅಂತ ದುಡ್ಡು ಕೊಟ್ರು. ಅದ್ರಲ್ಲಿ 10 ಕಟ್ಟಿದ್ದೀನಿ, ಅದು ಅರ್ಧಕ್ಕೆ ನಿಂತಿದೆ. ರೋಡ್ ಹಾಕೋದಕ್ಕೆ ಕೋಟಿ ಕೋಟಿ ದುಡ್ಡು ಕೊಟ್ರು. ನಾನ್ ರೋಡ್ ಮಾಡ್ದೇನೆ ಕೋಟಿ ಕೋಟಿ ದುಡ್ಡು ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ. ತಮ್ಮ, ಹೋದ್ ವರ್ಷ ನಾವು ಕೊಳ್ಳೆ ಹೊಡೆದಿರೋ ದುಡ್ಡಲ್ಲಿ ಮುಖ್ಯಮಂತ್ರಿಗೂ ಒಂದ್ ಪಾಲ್ ಕೊಟ್ವಿ. ನಿಮಗೆ ಎಷ್ಟು ಕಮಿಷನ್ ಬೇಕು? ನಾಚಿಕೆ ಪಡ್ದೇನೆ ಕೇಳಿ. ಲಂಚನ? ಯು ಮೀನ್ ಬ್ರೈಬ್? ಐ ಮೀನ್ ಕರಪ್ಷನ್? ಲಂಚ ಅನ್ನೋ ಮಾತನ್ನ ನನ್ ಬಾಯಲ್ಲಿ ನಾನು ಹೇಗಪ್ಪ ಹೇಳೋದು? ಅದಕ್ಕೆ ಟವಲ್ ಕೊಡಿ, ಕೈ ಕೊಡಿ.
ಎಷ್ಟು ಬೆರಳ್ನಯ್ಯ ಹಿಡ್ಕೊಂಡ್ರು? ಬೆರಳ್ನೆಲ್ಲಯ್ಯ ಹಿಡ್ಕೊಂಡ್ರು, ಮತ್ತೆ ಪೂರ್ತಿ ಕೈನೇ ಹಿಡ್ಕೊಂಡ್ಬಿಟ್ರು. ಏನಯ್ಯ ಇದು ಅನ್ಯಾಯ? ನೀನ್ ಅಷ್ಟೆಲ್ಲ ಕೇಳ್ಬಿಟ್ರೆ ನಾವೆಲ್ಲಿಗೆ ಹೋಗೋದು? ಅರ್ಥ ಆಗ್ಲಿಲ್ಲ? 5 ವರ್ಷದಿಂದ ನೀವು ಹೊಡೆದಿದ್ದ ದುಡ್ಡನ್ನೆಲ್ಲ 36% ಬಡ್ಡಿ ಹಾಕಿ 24 ಗಂಟೆಲ್ ನನಗ್ ಸೆಟ್ಲ್ ಮಾಡ್ಲಿಲ್ಲ ಅಂತಂದ್ರೆ 12 ಗಂಟೆಗೆ ಮಂತ್ರಿ ಸಭೆನಲ್ಲಿ ಬದಲಾವಣೆ ತರಲಾಗುತ್ತೆ. ಯಜಮಾನ್ರೆ, ಬೆಂಕಿಪಟ್ನ ಇದ್ಯಾ? ತಗೊಳ್ಳಿ. ಯಾರ್ ನಿಮ್ಮಪ್ಪ ಹಚ್ತಾನ? ಹಚ್ಚಲೆ ಪರದೇಸಿ. ಸರಿ ಹಚ್ಚುತ್ತೇನೆ. ಏನಪ್ಪ ಬಂದ ತಕ್ಷಣ ಕಾಲ್ ಹಿಡ್ಕೊಂಡು ಆಶೀರ್ವಾದ ಮಾಡು ಅಂತ ಕೇಳ್ದೆ, ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದೆಯಲ್ಲ. ಏನಕ್ಕಪ್ಪ ಕಾಲ್ ನೋಡ್ತಾ ಇದ್ಯಾ? ಅಲ್ಲ, ಕಾಲಿಗೇನೋ ಕಮ್ಮಿ ಆಗಿರೋ ತರ ಒಂದು ಫೀಲಿಂಗು. ಅರ್ಥ ಆಯ್ತು. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಬೇಕು ಅಂತ ತಾನೆ? ನಾನಂತೂ ರೆಡಿ. ಎದಳು ನಿನಗೆಷ್ಟು ಧೈರ್ಯ ಇದ್ರೆ ಒಬ್ಬ ಮುಖ್ಯಮಂತ್ರಿ ಹತ್ರ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಇದೆ ಅಂತ ಕೇಳ್ತೀಯ? ಅಣ್ಣ, ನೀವೀಗೊಬ್ರು ಸಿಎಂ ಅಣ್ಣ, ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಣ್ಣ. ಇದೆಲ್ಲ ಗೊತ್ತಿಲ್ಲದೆ ಇರೋದಕ್ಕೆ ಅಲ್ವೇನೋ ನಾನು ಸಿಎಂ ಆಗಿರೋದು. ಸರಿ, ಕೆಲವರು ಹಿಂಗ್ ತೋರಿಸ್ತಾರೆ, ಕೆಲವ್ರು ಹಿಂಗ್ ತೋರಿಸ್ತಾರೆ, ಕೆಲವ್ರು ಹಿಂಗ್ ತೋರಿಸ್ತಾರೆ, ಕೆಲವ್ರು ಹಿಂಗೂ ತೋರಿಸ್ತಾರೆ. ಆದ್ರೆ ಇದು ಯಾವ್ದು ಇಲ್ದೇ ಹೊಸ ತರ ಅದೇನೋ ಹಿಂಗ್ ತೋರಿಸ್ತಾ ಇದ್ರಲ್ಲ, ಏನದು? ಹೌದಲ್ವಾ? ಯಾಕೆ? ಒಂದ್ ಎಮೋಷನಲ್ ತೋರಿಸ್ಬಿಟ್ಟೆ. ಗೊತ್ತಿದ್ರೆ ಹೇಳ್ತೇನಲ್ಲ ರಾಜಾ. ಸರಿ, ಹಂಗೋ ಕಷ್ಟಪಟ್ಬಿಟ್ಟು ಸಿಎಂ ಆಗ್ಬಿಟ್ರಿ ಸಿಎಂ ಆಗ್ಬಿಟ್ಟಿದ್ದೀರಾ. ಫಸ್ಟ್ ಟೈಮ್ ಸಿಎಂ ಆಗಿರೋ ಮೊದಲನೇ ಕೆಲಸ ಏನು? ಏನೋ ಪ್ರಶ್ನೆ ಕೇಳ್ತೀಯ? ಒಬ್ಬ ಸಿಎಂ ನ ನೋಡಿ ಕೇಳೋ ಪ್ರಶ್ನೆನ ಇದು? ಏನ್ ಕೇಳ್ದೆ? ಒಬ್ಬ ಸಿಎಂ ಆದ್ಮೇಲೆ ಏನ್ ಮಾಡ್ಬೇಕು? ಏನೋ ಮಾಡ್ಬೇಕು ಅಂತೀನಿ. ಇದಕ್ಕೆ ಮುಂಚೆ ಪಕ್ಷದಲ್ಲಿದ್ದವ್ರನ್ನ ಬಂಧಿಸ್ಬೇಕು. ಇದೇನಿದು? ಬನ್ನರ್ಘಟ್ಟ ಝೂ ಪತ್ರ ಅಣ್ಣ. ಹೋದ್ ಚುನಾವಣೆಲಿ ಝೂ ಇಟ್ಕೊಂಡಿದ್ದವ್ರು ನನ್ನೂ ಇಟ್ಕೊಂಡಿದ್ರು. ಅದು ದೊಡ್ಡ ಹೆಂಡತಿಗೆ ಗೊತ್ತಾಗ್ಬಿಟ್ಟು ದೊಡ್ಡವಳಿಗೆ ಆ ಫಾರೆಸ್ಟ್ ನನ್ಗೆ ಈ ಝೂನ ಬರ್ಕೊಟ್ಬಿಟ್ರು. ಕುರಳ್ಳಿ ಫಾರೆಸ್ಟ್, ಬನ್ನರ್ಘಟ್ಟ ಝೂ ಗೌರ್ಮೆಂಟ್ ಪ್ರಾಪರ್ಟಿ ಅಮ್ಮ. ಗೌರ್ಮೆಂಟ್ ಬೇರೆ, ನಾವು ಬೇರೆನಾ? ಆಸೆ ಪಟ್ಟ ಮೇಲೆ ತಗೋಬೇಕು ತಾನೆ. ಡಬಲ್ ಓಕೆ. ಯಜಮಾನ್ರೆ, ಹೆಂಡತಿ ತಾಳಿಂದ ಹಿಡಿದು ಕಾಲುಂಗ್ರದ ಗಂಟ ಎಲ್ಲಾ ಕೊಟ್ಬಿಟ್ಟಿದೀನಿ. ಮತ್ತೆ ಇದೆಲ್ಲ ಅದೆಲ್ಲ ಸುಮ್ನೆ ಬಿಲ್ಡಪ್ ಅಪ್ಪ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವೆಲ್ಲರೂ ಮುಂಜಾಪಡಿಗೆ ಹೋಗಿ ಪಾತ್ರೆ ತೊಳಿಬೇಕಾಗತ್ತಪ್ಪ. ನೀನ್ ಬುದ್ಧಿ ತೋರ್ಸ್ಬಿಟ್ಟೆ ಅಲ್ವಾ? ಯಾರ ಜೊತೆ ಮಾತಾಡ್ತಾ ಇದ್ಯಾ? ಇವ್ರ ಮುಂದೆ ಹೀಗೆಲ್ಲ ಮಾತಾಡೋದ? ನನ್ನ ನೋಡು, ನನ್ನ ಒಡವೆಗಳು, ನನ್ನ ಮನೆ ಪತ್ರ, ನನ್ನ ತೋಟದ ಪತ್ರ ಎಲ್ಲನೂ ಸಂತೋಷದಿಂದಾನೇ ಕೊಟ್ಬಿಟ್ಟಿದೀನಿ. ಬನ್ರಪ್ಪ, ಈರ್ ಬರೋದ್ನೆಲ್ಲ ಕೊಟ್ಟಾಗೋಗಿದೆ. ಬನ್ನಿ ಏನ್ ಪೆಟ್ಕೆನೆ ನೋಡ್ತಿದ್ಯಾ? ಅಣ್ಣ, ನಿಮಗ್ ಕೊಡೋ ದೇವ್ರು ಸೀಲಿಂಗ್ ಕಿತ್ತೋಗೋ ತರ ಕೊಡ್ತಾವಣ್ಣ. ಹೆಂಗೋ ನೀವ್ ಇನ್ಮೇಲೆ ಸಿನಿಮಾದಲ್ಲಿ ಮಾಡೋದಿಲ್ಲ, ಇದ್ರಲ್ಲಿ ಒಂದೇ ಒಂದು ಪೆಟ್ಟಿಗೆ ಕೊಟ್ಬಿಟ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಚಿಕ್ಕ ಸಿನಿಮಾ ತೆಗ್ದು ಹೀರೋ ಆಗಿ ಹೆಂಗೋ ನನ್ನ ಆಸೆ ತೀರ್ಸ್ಕೊತೀನಿ ಅಣ್ಣ. ಏನೋ ನನ್ನೇನ್ ಅಷ್ಟೊಂದು ಕೇವಲವಾದವನು ಅನ್ಕೊಂಡ್ಯಾ? ಅದೇನೋ ಒಂದೇ ಒಂದ್ ಪೆಟ್ಟಿಗೆ 3 ಪೆಟ್ಟಿಗೆ ತಗೊಂಡೋಗೋ. ಶಂಕರ್ನ ಡೈರೆಕ್ಟರ್ ಮಾಡು, ಹೀರೋಯಿನ್ ಆಗಿ ಐಶ್ವರ್ಯ ರೈನ್ ಹಾಕೋ, ಫಾರಿನ್ ಹೋಗಿ ಕರೆಂಟ್ ಹೊಡೆದಿರೋ ಕಾಗಿ ತರ ಸಲಕ ಅಂತ ಒಂದ್ 3 ಹಾಡಾಡು. ನೀನ್ ಜೀವನದಲ್ಲಿ ಮುಂದಕ್ಕೆ ಬರ್ಬೇಕು ರಾಜಾ. ಆದ್ರೆ ಒಂದೇ ಒಂದ್ ಕಂಡೀಷನ್, ಮಗನೇ ಸಿನಿಮಾದಲ್ಲೇನಾದ್ರೂ ಸಿಗರೇಟ್ ಅನ್ನು ಹಿಡಿದ್ರೆ ನಮ್ ಪಕ್ಷದವನು ಥಿಯೇಟರ್ ನುಗ್ಗಿ ಪೆಟ್ಟಿಗೆ ನೆತ್ಕೊಂಡು ಓಡ್ಬಿಡ್ತಾನೆ. ಏನಪ್ಪಾ, ಡೈರೆಕ್ಟರ್ ಸೂರಿ ಸರ್ ಮನೆ ಕಡೆ ಗಾಡಿ ತೆಗಿ. ಶಂಕರ್ ಸರ್ ಮನೆಗ? ನೀವ್ಯಾರು ಸರ್? ಡೈರೆಕ್ಟರ್ ಸೂರಿ ಸರ್ ನೆಕ್ಸ್ಟ್ ಸಿನಿಮಾಗೆ ನಾನೇ ಕಾಣೋ ಹೀರೋ. ಪ್ರೊಡ್ಯೂಸರ್ ಅದು ನಾನೇನೆ. ಇಲ್ಲೋಡ, ಮೊದಲನೇ ಪಟ್ಟಿ ಅಡ್ವಾನ್ಸ್, 2ನೇ ಪಟ್ಟಿ ಶೂಟಿಂಗ್, 3ನೇ ಪಟ್ಟಿ ಸೆಟಲ್ಮೆಂಟ್. ಸಿನಿಮಾ ನಟಿಸ್ಬೇಕು ಅಂತ ಬೆಂಗಳೂರಿಗೆ ಬಂದವನು ಸರ್. ನೀನು ಏನಪ್ಪಾ, ಬೆಂಗಳೂರಿಗೆ ಬರೋರೆಲ್ಲ ಊರಿಂದ ಸಿನಿಮಾ ಮಾಡಕ್ಕೇನೆ ಬರೋದಾ? ಸರಿ, ಹೆಂಗ್ ಡ್ರೈವರ್ ಅದೇ? ಅದನ್ನ ಯಾಕೆ ಹೇಳ್ತೀರಾ ಸರ್? ಜೂನಿಯರ್ ಆರ್ಟಿಸ್ಟ್ ಸೆಲೆಕ್ಷನ್ಗೋಸ್ಕರ ಸ್ಟುಡಿಯೋ ಬಾಗ್ಲಲ್ಲಿ ಕ್ಯೂನಲ್ಲಿ ನಿಂತಿದೆ. ಶೂಟಿಂಗ್ ನ ನೋಡಕ್ ಬಂದಿರೋನ್ ಹತ್ರ ಲೇ ಜಾಗ ನೋಡ್ಕೊಳ್ಳೋ, ಬಾತ್ರೂಮ್ ವರ್ಗೂ ಹೋಗ್ ಬರ್ತೀನಿ ಅಂತ ಹೋದೆ. ಬಂದು ನೋಡಿದ್ರೆ ನನ್ ಜಾಗದಲ್ಲಿ ಅವ್ನು ನಟಿಸ್ತಿದ್ದೆ ಸರ್. ನೀನ್ ವಿಧಿ ಜೊತೆ ಆಟ ಆಡಿದ ವಿಲ್ಲನ್ ಯಾರಪ್ಪ? ಅವನೇ ಸರ್, ಈಗ ಚೀಫ್ ಮಿನಿಸ್ಟರ್ ಆಗಿರೋ ಸತ್ಯ. ಸಿಎಂ ಸತ್ಯ ಸರ್ ಮನೆಯಿಂದ 3 ಪೆಟ್ಟಿಗೆ ಕಳ್ತನ ಮಾಡ್ಕೊಂಡ್ ಬಂದಿದ್ದೀರಾ ತಾನೆ? ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಆ 3 ಪೆಟ್ಟಿನ ಕತ್ಕೊ ಬಂದಿಲ್ಲ ಸರ್. ಆ 3 ಪೆಟ್ಟಿಗೆನು ಕೊಟ್ ಕಳ್ಸಿದ್ದು ನಮ್ಮ ದೇವ್ರೇ ಸರ್. ಪೆಟ್ಟಿಗೆ ಕೊಟ್ಟಿದ್ದ ದೇವ್ರೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ ಮಾತ್ರ ಅಲ್ಲ, ನಿನ್ನ ಹತ್ರ ಇರೋ ಪೆಟ್ಟಿಗೆ ತಗೊಂಡು ಈ ಬ್ಯಾಗ್ ಕೂಡ ಕೊಡಕ್ ಹೇಳಿದ್ದಾರೆ. ಮತ್ತೆ ಈ ಬ್ಯಾಗ ಇವಾಗ ಕಾನ್ಸ್ಟೇಬಲ್, ಆ ಪೆಟ್ಟಿಗೆ ಎತ್ಕೊಳ್ಳಿ. ಹಲೋ, ಮಾಡ್ರಿ. ಇದು ಬ್ಯಾಗ್ನ ಕೊಟ್ಟು ಕಳ್ಸಿದೀರಾ? ಮಾರ್ಕೆಟ್ ಅಲ್ಲಿ ಗಲಾಟೆ,
ಮೆಜೆಸ್ಟಿಕ್ ಬಸ್ ಗಲಾಟೆ, ಯಶವಂತಪುರ ರೈಲ್ ಗಲಾಟೆ, ಇಲ್ಲಿವರೆಗೂ ಹೋರಾಟ. ಎಮರ್ಜೆನ್ಸಿಲಿ ಸ್ವಂತವ್ರನ್ನೂ ಹೊಡೆದಾಕಿದ್ದಾರೆ. ಈ ತರ 30 ವರ್ಷ ಕಷ್ಟಪಟ್ಟು ನಡ್ಸ್ಕೊಂಡ್ ಬಂದಿರೋ ನನ್ನ ರಾಜಕೀಯನ ನಿನ್ನೆ ಮೊನ್ನೆ ಬಂದ ಸತ್ಯ ಎಲ್ಲ 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 ಮುಗಿಸ್ಬಿಟ್ಟ. ಇದಕ್ಕೇನೆ ಅವನನ್ನ ಪಕ್ಷದಲ್ಲಿ ಸೇರಿಸ್ಕೊಬಿಡಿ ಅಂತ ಹೇಳಿದೆ. ರೋಡಲ್ಲಿ ಹೋಗ್ತೀರ ನಾಯಿನ ಮುದ್ ಮಾಡಿದ್ರಿ, ಈಗ ಕಚ್ತು ಕೆರಿತು ಅಂತ ಹೇಳಿದ್ರೆ ಹೊಡೆದ ತಾನೆ. ಅವನ್ನ ಸುಮ್ನೆ ಬಿಡಬಾರ್ದು. ನಾಳೆ ಬಸ್ಸಿಗೆ ಬೆಂಕಿ ಹಚ್ಚಿ ಊರ್ ಪೂರ್ತಿ ಗಲಾಟೆ ಆಗೋ ತರ ಮಾಡಿ ಅವ್ರ ಪಕ್ಷದಿಂದ ಎಲ್ಲ ಈ ತರ ಆಯ್ತು ಅಂತ ಹೇಳಿ ಅವನ ಅಧಿಕಾರನೇ ಡಿಸ್ಮಿಸ್ ಮಾಡ್ಬೇಕು. ನೀವ್ ಹೇಳ್ದಂಗ್ ಮಾಡೋದು ಹಳೆ ಪಾಲಿಟಿಕ್ಸ್, ವ್ಯಕ್ತಿನೇ ಇಲ್ದಂಗ್ ಮಾಡೋದು ಕರೆಂಟ್ ಪಾಲಿಟಿಕ್ಸ್. ಸತ್ಯ ಏನಪ್ಪ, ನಮ್ಮನ್ನೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ತರ ಇಲ್ಲಿ ಕುಂಡ್ರಿಸ್ಬಿಟ್ಟು ನೀನ್ ನೋಡಿದ್ರೆ ಒಳ್ಳೆ ಬೇಸ್ಟ್ ತರ ಬೋರ್ಡ್ ಮೇಲೆ ಏನೇನೋ ಬರಿತಾ ಇದೀಯಾ. ಮೈ ಡಿಯರ್ ಎಕ್ಸ್ ಮಿನಿಸ್ಟರ್ಸ್, ನಾನೀಗ ನಿಮ್ಗೊಂದು ಟೆಸ್ಟ್ ಕೊಡ್ತಾ ಇದ್ದೀನಿ. ಅದನ್ನ ಯಾರು ಪಾಸ್ ಮಾಡ್ತಾರೋ ಅವ್ರಿಗೆ ನಾನು ಮಂತ್ರಿ ಪದವಿನ ಕೊಡ್ತೀನಿ. ಟೆಸ್ಟಾ? ಇದೆಲ್ಲ ತುಂಬಾ ಅನ್ಯಾಯ. ಸ್ಕೂಲಲ್ಲೇ ನಾನು ಇದನ್ನೆಲ್ಲ ಬರ್ದಿಲ್ಲ. ಯೋ, 3,000 ರೂಪಾಯಿ ಸಂಬಳ ತಗೊಳ್ಳೋ ಗೌರ್ಮೆಂಟ್ ಸರ್ವೆಂಟ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇಟ್ಟಿರ್ತಾರೆ. ಮಂತ್ರಿ ಆದ್ಮೇಲೆ ಕೋಟಿ ಕೋಟಿ ಲೂಟಿ ಮಾಡ್ತೀಯಾ? ನಿನಗೆ ಎಕ್ಸಾಮ್ ಇಟ್ರೆ ಏನ್ ತಪ್ಪು? MKXWQSSR ಅಲ್ಲಯ್ಯ, ರಾಮು ಅಂತ ಚಿಕ್ಕದಾಗಿ ಹೆಸರಿಟ್ಕೊಂಡು ಇಷ್ಟು ದೊಡ್ಡ ಇನ್ಷಿಯಲ್ ಯಾಕೆ ಇಟ್ಕೊಂಡಿದ್ಯಾ? ಹೌದು, ಭಾರತದ 3 ಮುಖ್ಯ ನದಿಗಳು ಯಾವುದು ಅಂತ ಕೇಳಿದ್ರೆ ನೀನ್ ಏನ್ ಬರ್ದಿದ್ಯಾ? ಸರಿಯಾಗಿ ಬರ್ದಿದ್ದೀನಲ್ಲ. ಏನ್ ಸರಿಯಾಗಿದೆ? ಗಂಗಾ, ಯಮುನಾ, ಸರಸ್ವತಿ. ಯೋ, ಗಂಗಾ ಯಮುನಾ ಸರಸ್ವತಿ ಅನ್ನೋದು ಟಿವಿ ಸೀರಿಯಲ್ ಹೆಸರಯ್ಯ. ನೀನ್ ಔಟು ಕುತ್ಕೋ. ಅದು ಪರವಾಗಿಲ್ಲ ಅಣ್ಣ. ರಾಜ್ಕುಮಾರ್ ಅವ್ರ ಸಾಂಗ್ ಬರಿ ಅಂತ ಹೇಳಿದ್ರೆ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡ ಬೇಡ ಅವನ್ನ ಅಂತ ಬರ್ದಿದ್ದಾನೆ. ಮುರಳಿ ಜೊತೆ ಇರೋ ಈ ಕ್ಲಾಸಲ್ಲಿ ಕೂತಿರೋ ಪ್ರತಿಯೊಬ್ರು ಫೇಲ್ ಆಗಿದ್ದೀರಾ. ನೋಡಪ್ಪ, ಅವಸರದಲ್ಲಿ ಏನೇನ್ ಬರುತ್ತೋ ಅದನ್ನೆಲ್ಲ ಬರ್ದಿದ್ದೀನಿ. ಹೇಗಾದ್ರೂ ಕಷ್ಟಪಟ್ಟು ಟ್ಯೂಷನ್ಗೆ ಹೋಗಿ ಓದ್ಕೊಂಡು ಮುಂದಿನ ಸಲ ಚೆನ್ನಾಗಿ ಬರಿತೀನಿ ಬಿಡಪ್ಪ. ಸೊ ಒಂದು 3ನೇ ಕ್ಲಾಸ್ ಮಗು ಇರುವಂತ ಬುದ್ಧಿವಂತಿಕೆ ಕೂಡ ನಿಮ್ಗೆ ಯಾರಿಗೂ ಇಲ್ಲ. ಇನ್ನೂ ದೊಡ್ಡ ಕಾಮಿಡಿ ಏನು ಅಂದ್ರೆ ಈ ಪ್ರಶ್ನೆಗಳಿಗೆಲ್ಲ ನನಗೂ ಉತ್ತರ ಗೊತ್ತಿಲ್ಲ. ಸೊ ನಾವೆಲ್ಲರೂ ಒಂದೇನೆ. ಅದಕ್ಕೆ ನಿಮಗೆಲ್ಲ ಒಂದು ಇಲಾಖೆನ ಕೊಟ್ಟು ಗೌರ್ಮೆಂಟ್ ಇಂದ ಕಾರ್ ಕೊಟ್ಟು ಬೀಚ್ ಪಕ್ಕದಲ್ಲಿ ಒಂದು ಮನೆ ಕೊಡೋ ಬದಲಿಗೆ ನಿಮಗ್ ಕೊಡ್ಬೇಕಾಗಿರೋಂತ ಎಲ್ಲಾ ಇಲಾಖೆಗಳನ್ನ ನಾನೇ ಇಟ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಅದಂಗಿರ್ಲಿ, ಇವಾಗಾದ್ರೂ ಹೇಳಿ ಅಣ್ಣ, ಈ 3 ಬೆಳಗ್ಗೆ ಏನಣ್ಣ ಅರ್ಥ? ನಿನಗಿನ್ನೂ ಗೊತ್ತಾಗ್ಲಿಲ್ವಾ? ನಮ್ಮ ನಂಬಿ ವೋಟ್ ಹಾಕ್ತಂತ ಜನಗಳಿಗೆಲ್ಲ ಕೆಲ್ಸ ಮುಗಿದ್ಮೇಲೆ ನಾವು ಹಾಕುವಂತ ಪಟ್ಟೆ ನಾಮ. ಸರ್, ಇದೇ ಸತ್ಯ ಅವ್ರದ್ದು ಗೆಸ್ಟ್ ಹೌಸ್. ಅಣ್ಣವ್ರೇ, ಅಯ್ಯಯ್ಯ, ಏನಪ್ಪ ಏನಪ್ಪ ಇದು? ಎದ್ದೇಳು 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 ಎದ್ದೇಳು. ಗೆಡಪ್ ಗೆಡಪ್ ಗೆಡಪ್. ಅಣ್ಣವ್ರೆ, ಏನಪ್ಪ ಇದು? ನಾನು ಕ್ಷಮಿಸ್ಬಿಡಿ ಅಣ್ಣವ್ರೆ. ಇಷ್ಟು ದಿನದಿಂದ ಒಬ್ಬ ನಟ ರಾಜಕೀಯಕ್ಕೆ ಬರ್ಬಾರ್ದು ಅಂತ ತಪ್ಪು ತಿಳ್ಕೊಂಡಿದ್ದೆ. ಯಾಕೊಬ್ಬ ನಟ ನಾಡಾಗ್ಬಾರ್ದು? ಇವತ್ತಿಂದ, ಈ ಕ್ಷಣದಿಂದ ನನ್ ದೇಹ, ರಕ್ತ, ಮಾಂಸ, ಆತ್ಮ ಎಲ್ಲಾನು ನಿಮ್ಗೆ ಕೊಡ್ತೀನಿ ಅಣ್ಣವ್ರೆ. ನಾನ್ ತಂದಿರೋ ಈ ಮಾಲೆನ ಹಾಕೊಳ್ಳಿ ಅಣ್ಣವ್ರೆ. ಸ್ವಲ್ಪ ಇರಿ. ನೀವು ಯಾವಾಗ ಮಾಡಿದ ತಪ್ಪನ್ನೆಲ್ಲ ಒಪ್ಕೊಂಡು ನಮ್ಮ ಪಕ್ಷಕ್ಕೆ ರೀಜಾಯಿನ್ ಆಗ್ಬೇಕಂತ ಬಂದ್ಬಿಟ್ರೋ ಆಗ್ಲೇ ನೀವು ಬದಲಾಗ್ಬಿಟ್ರಿ. ನ್ಯಾಯವಾಗಿ ನೋಡಿದ್ರೆ ಈ ಹಾರನ ನಾನೇ ನಿಮ್ಗೆ ಹಾಕ್ಬೇಕು. ಇಲ್ಲ, ನಾನೇ ನಿಮ್ಗೆ ಹಾಕ್ಬೇಕು. ಇಲ್ಲ, ನಾನೇ ನಿಮ್ಗೆ ಹಾಕ್ಬೇಕು. ಇಲ್ಲ, ನಾನೇ ಹಾಕ್ತೀನಿ. ಅಣ್ಣವ್ರೆ, ಹಾಕೊಳ್ಳಿ ಅಣ್ಣವ್ರೆ. ಅಣ್ಣವ್ರೆ, ಹಾಕೊಳ್ಳಿ ಅಣ್ಣವ್ರೆ. ತಮ್ಮ, ನೀನ್ ಬಂದಾಗ್ಲೇ ಮಾಲೆ ಹಾಕಿದ್ದೆ ಅಂತ ಇಟ್ಕೋ, ನಮ್ಮ ಆಟ ಕ್ಲೋಸು. ಆದ್ರೆ ಅದನ್ ಮಾಡ್ದೆ ನೀನ್ ಇಷ್ಟು ದೊಡ್ಡ ಡೈಲಾಗ್ ಹೇಳ್ದಿಯಲ್ಲ, ಹಾಗೆ ಹೀಗೆ ಬದಲಾಗ್ಬಿಟ್ಟೆ ಅಂತ. ಆಗ್ಲೇ ನಾನು ಹುಷಾರಾಗ್ಬಿಟ್ಟೆ. ಒಬ್ಬ ನಟ ನಾಡನ್ನ ಆಳ್ತಾ ಇರೋದು ನಾನು ಒಪ್ಕೊಳ್ಳೋದೇ ಇಲ್ಲ. ಒಬ್ಬ ನಟ ಅಂದ್ರೆ ನಿಮ್ಗೆ ಅಷ್ಟೊಂದು ಕೀಳಾಗೋಯ್ತಾ? ಎಲ್ಲಿ ನಮ್ಗಳ ಹಾಗೆ ಒಂದ್ 4 ಲೈನ್ ಡೈಲಾಗ್ ಮಾತಾಡೋ ನೋಡೋಣ.
ಏನಯ್ಯ ದೊಡ್ಡ ಡೈಲಾಗು? ಸ್ಕೂಲ್ ಟೈಮಲ್ಲಿ ಡ್ರಾಮಾದಲ್ಲಿ ನಾವು ಚೆನ್ನಾಗಿ ಡೈಲಾಗ್ ಹೊಡೆದಿದ್ದೀವಿ. ಆಕಾಶ ಮಳೆ ಕೊಡುತ್ತೆ, ಭೂಮಿ ಬೆಳೆ ಕೊಡುತ್ತೆ, ನಿಮಗ್ ಯಾಕೆ ಕೊಡ್ಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಂಧು ಬಾಂಧವರೇ, ನಮ್ಮ ಸ್ನೇಹಿತರೇ, ಅಥವಾ ನಾವು ಕಷ್ಟದಲ್ಲಿದ್ದಾಗ ಒಂದು ತೊಟ್ಟು ಗಂಜಿಯನ್ನು ತಂದು ಕೊಟ್ಟಿರುವೆಯಾ? ಕಷ್ಟದಲ್ಲಿರುವ ಪ್ರಜೆಗಳಿಗೆ ಅನ್ನ ಆಹಾರವನ್ನು ಕೊಡದೆ ಬ್ರಿಟಿಷ್ ಹುಡುಗಿಯರ ಜೊತೆ ಮೋಜು ಮಾಡುತ್ತಿರುವೆಯೇ? ನೀನು ನೀಚ, ನಿಕೃಷ್ಟ, ಮಾನ ಗೆಟ್ಟವನು. ಹೇ, ಇದೇ ತಾನೇ ನೀನ್ ಹೇಳೋ ಡೈಲಾಗು? ಇದನ್ನ ಹೇಳೋದಕ್ಕೆ ನೀನೇ ಬೇಕಾ? ಲೇ ಇದೆಲ್ಲ ಆ ಕಾಲದ ಸಿನಿಮಾದಲ್ಲಿ ಮಾತಾಡಿರೋ ಒಂದು ಚಿಕ್ಕ ಡೈಲಾಗು. ಈ ಕಾಲದ ಲೇಟೆಸ್ಟ್ ಸಿನಿಮಾದಲ್ಲಿ ಮಾತಾಡಿರೋ ದೊಡ್ಡ ಡೈಲಾಗ್ ನಿನ್ನಿಂದ ಹೇಳಕ್ಕಾಗತ್ತಾ? ನಾನ್ ಹೇಳಿ ತೋರಿಸ್ತೀನಿ ನೋಡು. ಹೆಂಗೆ? ಎಲ್ಲಿ ಮಾತಾಡು. ಅಣ್ಣವ್ರೆ, ಇಷ್ಟು ಕಷ್ಟವಾಗಿರೋ ಡೈಲಾಗ್ನ ನನ್ನ ಕೈಲಿ ಹೇಳಕ್ಕಾಗೋದಿಲ್ಲ. ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನನಗೆ 1 ವಾರ ಟೈಮ್ ಬೇಕು. ಇನ್ಮೇಲಾದ್ರೂ ಸಿನಿಮಾದವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದನ್ನ ನಿಲ್ಸಿ. ಮತ್ತೆ ಇನ್ನೊಂದ್ ವಿಷಯ, ಸಿನಿಮಾ ಹೆಸರನ್ನ ಬದಲಾಯಿಸಿ ಅಂತ ನೀವುಗಳು ಹೇಳಬಾರ್ದ್ರು, ಪಕ್ಷದ ಹೆಸರು ಬದಲಾಯಿಸಿ ಅಂತ ನಾವ್ ಹೇಳ್ತೀವೇನ್ರ? ಏನಣ್ಣ ಇವನ ಹತ್ರ ನೀವು ಮಾತಾಡ್ಕೊಂಡು ಪೊಲೀಸಿಗೆ ಫೋನ್ ಮಾಡಿ ಬಾಂಬ್ ಬಿಕ್ಕಿದ್ದ ಅದು ಇದು ಅಂತ ಹೇಳಿ ಒಳಗಡೆ ಹಾಕಿವ್ನ. ಬೇಡ, ನಾವೇನಾದ್ರೂ ಹಾಗ್ ಮಾಡಿದ್ರೆ ಹೊರಗ್ ಬಂದ ಮೇಲೆ ನ್ಯಾಯ ಕೇಳಿ ಪ್ರೊಸೆಷನ್ ಹೊರಟು ಬಿಡ್ತಾರೆ. ಯಾಕಂದ್ರೆ ಅಣ್ಣನ್ಗೆ ಸಕ್ಕರೆ ಕಾಯಿಲೆ ಇದೆ, ಡೈಲಿ 5 ಕಿಲೋಮೀಟರ್ ನಡಿಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಹಂಗಂದ್ರೆ ಬಿಹಾರ್ ಜೈಲಿಗೆ ಕಳ್ಸ್ಬಿಟ್ಟು ಟೋಟಲ್ ಕ್ಲೋಸ್ ಮಾಡ್ಬಿಡ್ತಾರೆ. ಅಣ್ಣವ್ರೆ, ಬೇಡ ಅಣ್ಣವ್ರೆ, ನಿಮ್ ಪಕ್ಷದಲ್ಲಿ ಯಾವ್ದಾದ್ರು ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತೀನಿ. No. ಒಂದು ಊರಲ್ಲಿ ಒಂದೇ ಪಕ್ಷ ಇರ್ಬೇಕು, ಅದೇ ತರ ಒಂದು ಪಕ್ಷದಲ್ಲಿ ಒಬ್ನೇ ಮುಠಾಳ ಇರ್ಬೇಕು. ಈಗಾಗ್ಲೇ ಅಣ್ಣ ಇದಾರೆ, ಫೋನ್ ಮಾಡಿ. ಹಲೋ ಸಿಬಿಐ, ಸಾಂಬಾರ್ ಹೇಗ್ ಮಾಡೋದು? ಮಾಡೋ ವಿಧಾನ: ಮೊದ್ಲು ಬೇಳೆ ಹಾಕಿ ಅದ್ರಲ್ಲಿ ತರಕಾರಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕೋಬೇಕು, ಆಮೇಲೆ ಸ್ವಲ್ಪ ಅರ್ಶಿನ ಹಾಕೋಬೇಕು, ಆಮೇಲೆ ಸ್ವಲ್ಪ ಏನಿದು KR ಮಾರ್ಕೆಟೆ ಮನೆಗ್ ಬಂದಿರೋ ಹಾಗಿದೆ. ಅದು ಬೇರೆ ಏನೂ ಅಲ್ಲ ರೀ, ನಿಮ್ ಹೆಂಡತಿ ಸಖತ್ತಾಗಿ ಅಡ್ಗೆ ಮಾಡ್ತಿದ್ಲು ಅಂತ ಹೇಳಿದ್ರಿ, ಅವ್ರಿಗಿನ್ನ ಸಖತ್ತಾಗಿ ಮಾಡಿ ನಿಮ್ಗೆ ಇಂಪ್ರೆಸ್ ಮಾಡೋಣ ಅಂತ ಟ್ರೈನಿಂಗ್ ತಗೊಳ್ತಾ ಇದ್ದೆ. ಯಾವತ್ತೋ ನೀರ್ ಹಾಕಿದ್ದು ಇವತ್ತು ಆಲದ ಮರ ತರ ಬೆಳೆದು ಬೇರ್ ಬಿಟ್ಕೊಂಡು ನಿಂತಿದೆ ನೋಡಿ. ಏನು ಆಕ್ಷನ್ ರಿಪ್ಲೇ? ಅಲ್ಲಿ ನೋಡಿ, ಮಹಾರಾಣಿನೇ ಬರ್ತಾ ಇದ್ದಾರೆ. ಬೇರೆ ಅಲ್ಲ, ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಇಷ್ಟು ದೊಡ್ಡ ಕ್ಯಾರಿಯರ್ ಅಲ್ಲಿ ಯಾಕೆ ಊಟ ತರ್ತೀಯಾ? ಪೊನ್ನಸ್ವಾಮಿ ಹೋಟೆಲ್ ಮಟನ್ ಸಾರು, ಅಯ್ಯರ್ ಹೋಟ್ಲಿಂದ ಅಯ್ಯರ್ ಮೀನು, ಬಿಸಿ ಬಿಸಿ ಏಡಿ ಸಾರು, ಚಿಟ್ಟಿ ಹೋಟೆಲಿಂದ ಚಿಕನ್, ಮುನಿಯಮ್ಮನ್ ಹೋಟ್ಲಿಂದ ಮೊಟ್ಟೆ ಬಿರಿಯಾನಿ, ಅದ್ರ ಜೊತೆಗೆ ತಲೆ ಮಾಂಸ ಕೂಡ ಇಟ್ಟಿದ್ದೀನಿ. ಏಯ್ ಚೆಂಗಯ್ಯ, ನುಗ್ಗೆ ಸೊಪ್ಪನ್ ಫ್ರೈ ಮಾಡಿ ದಿನಾಗ್ಲೂ ತಿನ್ಸಿದ್ರೆ ಗಂಡ ಹೆಂಡತಿಯಿಂದನೇ ಸುತ್ತಿ ಸುತ್ತಿ ಬರ್ತಾನೆ ಅಂತ ನಾವು ಬುಕ್ಕಲ್ಲಿ ಓದಿದೀವಿ. ಹಲೋ, ಮಾಂಸಾಹಾರ ಇಲ್ದೇನೆ ಗಂಡಸ್ರಿಂದ ಬದುಕೋಕೆ ಆಗಲ್ಲ. ನಲವತ್ತು ವರ್ಷದಿಂದ ರಾಜಕೀಯದಲ್ಲಿದ್ದೀನಿ. ಎಷ್ಟೋ ಹಳ್ಳಗಳನ್ನ ಸಮ ಮಾಡಿದ್ದೀನಿ, ತಿಪ್ಪೆನ ನಗರ ಮಾಡಿದ್ದೀನಿ, MLAಗಳನ್ನ ಮಂತ್ರಿಯಾಗಿ ಮಾಡಿದ್ದೀನಿ. ಆದ್ರೆ ನೀವೆಲ್ಲ ಸೇರಿ ಮಧ್ಯದಲ್ಲಿ ಬಂದ ಆಕ್ಟರ್ನ ನೋಡಿ ನನ್ನ ಬೆನ್ನಿಗೆ ಚುರಿ ಹಾಕಿದೀರಾ. ಮಂತ್ರಿ ಪದವಿ ಸಿಗುತ್ತೆ ಅಂತ ಸಂಪಾದನೆ ಮಾಡಿರೋ ಸ್ವತ್ತೆಲ್ಲ ಬರ್ಕೊಟ್ಟಿದ್ದೀರಲ್ಲ. ಇನ್ನು ಕಾಲ ಬದಲಾಗಿಲ್ಲ. ನೀವು ಅವನಿಗೆ ಬರ್ಕೊಟ್ಟಿರೋ ಎಲ್ಲ ಸಂಪತ್ತುಗಳನ್ನ ವಾಪಸ್ ತಗೊಂಡು ನನ್ನ CM ಆಗಿ ಮಾಡಿ. ಮುಂದಿನ ನಿಮಿಷನೇ ನಾನು ನಿಮ್ಮೆಲ್ಲರನ್ನು ಮಂತ್ರಿಯಾಗಿ ಮಾಡ್ತೀನಿ. ಯಾರು ಯಾರಿಗ್ ಮಂತ್ರಿ ಪದವಿ ಕೊಡೋದು? ನಾವು ಮಾಡಿರೋ ತಪ್ಪನೆಲ್ಲ ಮರೆತು ಕ್ಷಮಿಸ್ಬಿಟ್ಟು ನಾಳೆ ನಮ್ಮ 14 ಜನರಿಗೂ ಪ್ರಮಾಣ ವಚನ ಸ್ವೀಕಾರ ಅಂತ ಹೇಳಿದ್ದಾರೆ. ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳಿ ಹಿಂಗೆ ರಾತ್ರಿ 12 ಗಂಟೆಗೆ ಬರದಾ? ವೇಟ್ ಮಾಡಿ ಟಯರ್ಡ್ ಆಗಿ ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು. ಸರಿ ತಗೋ, ಖರ್ಚಿಗೆ ಇಟ್ಕೋ. ಹ್ಮ್, ನಾನು ಇಲ್ಲಿ ಬಂದು ಹೋಗೋದು ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಸರ್.
ಮತ್ತೆ ನಿನ್ಗೆ ಯಾವಾಗ ದುಡ್ಡು ಬೇಕಾದ್ರೂ ನಾಚಿಕೆ ಪಟ್ಕೊಳ್ಲಿಕ್ಕೆ ಹೇಳು. ಹ್ಮ್ ಬಾಗ್ಲನ್ನ ಭದ್ರವಾಗಿ ಹಾಕು. ಹ್ಮ್ Take care. ಸರಿ ಆಯ್ತು. ಅವಳ ಹತ್ರ ಏನಂತ ಹೇಳಿದ್ರಿ ನೀವು? ಅತ್ತೆ ಮಗಳ ಕತೆ ಅಂತ ನನ್ನ ಹತ್ರ ಹೇಳ್ದಂಗೆ ಮಾಮನ್ ಮಗಳ ಕತೆನ ಅವಳ ಹತ್ರ ಹೇಳಿದ್ದೀರಾ? ಐಶ್ವರ್ಯ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸಾಕು, ನಾಟಕ ಮಾಡಿದ್ ಸಾಕು. ಎಷ್ಟ್ ದಿವಸದಿಂದ ಇದೆಲ್ಲ ನಡೀತಾ ಇದೆ. ನಮ್ಮಿಬ್ಬರನ್ನ ಮದ್ವೆ ಮಾಡ್ಕೋತೀವಿ ಅಂತ ನಾಟಕ ಮಾಡಿ ಯಾಮರ್ಸಿ ಈಗ 3ನೇ ಅವಳ ಇಟ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏನೇ ಹೇಳ್ತಾ ಇದ್ಯಾ? ಅವ್ಳು ಯಾರು ಅಂತ ಗೊತ್ತಾ ನಿನಗೆ? ಅವಳಿಗೂ ನನಗೂ ಏನ್ ಸಂಬಂಧ ಅಂತ ಗೊತ್ತಾ? ಪವರ್ ಸ್ಟಾರ್ ಸತ್ಯ ಜೈ, 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 ಪವರ್ ಸ್ಟಾರ್ ಸತ್ಯ ಜೈ. 5 ಸ್ಟಾರ್ ಸತ್ಯನ ಪಾಪರ್ ಸತ್ಯ ಇವನು. ಈ ಫಿಲಂ ನೋಡಕ್ ಬಂದಿದೀವಲ್ಲ, ಎದಳ್ರ ಮೇಲೆ ತುಕಾಲಿ ಸತ್ಯ ಕಣೋ. ನಮಸ್ಕಾರ ಅಣ್ಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಣ್ಣವ್ರೆ. ಕುತ್ಕೊಳ್ಳಿ ಅಣ್ಣವ್ರೆ. ಯಾಕ್ರೋ ಈ ತರ ಮಾಡ್ಕೋತೀರಾ? ಸಿನಿಮಾನ ಎಂಜಾಯ್ ಮಾಡಿ, ಈ ತರ ಹುಚ್ಚಾಟಗಳೆಲ್ಲ ಮಾಡಬೇಡಿ. ಸುಮ್ನೆ ರೀ ಅಣ್ಣವ್ರೆ, ಅವರೆಲ್ಲ ಆರ್ಯ ಕಡೆಯವರು. ಹೋದ್ಸಲನು ನಿಮ್ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಅವರೇ ತೊಂದರೆ ಮಾಡಿದ್ದು. ಅವತ್ತು ತಪ್ಪಿಸ್ಕೊಂಡ್ಬಿಟ್ರು, ಇವತ್ತು ಅವ್ರನ್ನೆಲ್ಲ ಹೊಡೆದಾಕ್ಬಿಟ್ಟೆ. ಇನ್ಮುಂದೆ ನಿಮ್ ಸಿನಿಮಾ ರಿಲೀಸ್ ಆದ್ರೆ ಯಾವ್ದೇ ತೊಂದರೆನೂ ಆಗಲ್ಲ. ಏನು ಅಲ್ಲಾಗಿದ್ದ ಜಗಳದಲ್ಲಿ ನನ್ ಕೈ ಹೋಯ್ತು. ಕೈ ಹೋಗಿದ್ರ ಬಗ್ಗೆ ಯೋಚನೆ ಇಲ್ಲ ಅಣ್ಣವ್ರೆ. ಇನ್ ಮುಂದೆ ಕಟ್ಔಟ್ ಹತ್ತಿ ಹಾಲಾಭಿಷೇಕ ಮಾಡಕ್ಕಾಗಲ್ಲ, ಮುಂದೆ ನಿಂತು ಸ್ಟಾರ್ ಕಟ್ಟಕ್ಕಾಗಲ್ಲ, ಹೂ ಹಾಕಕ್ಕಾಗಲ್ಲ. ಅದನ್ನ ನೆನೆಸ್ಕೊಂಡ್ರೇನೆ ಸ್ವಲ್ಪ ಫೀಲಿಂಗ್ ಆಗ್ತಿದೆ. ಒಳ್ಳೇದಾಯ್ತು ಅಣ್ಣವ್ರೆ, ಬಲಗೈ ಹೋಯ್ತು. ಅದೇ ಎಡಗೈ ಕಟ್ತಿದ್ರೆ ನಾನ್ ಸತ್ಯ ಹೋಗ್ತಿದ್ದೆ. ಯಾಕಂದ್ರೆ ಅಲ್ಲೇ ತರ ನಿಮ್ ಹೆಸರನ್ನ ಹಚ್ಚಾಕ್ಸಿದೀನಿ. ಇಂಡಿಯಾವನ್ನು ಅತಿ ದೊಡ್ಡ ದೇಶವಾಗಿ ಹೇಗೆ ಬದಲಾಯಿಸುವುದು ಎಂದು ದಿನಪತ್ರಿಕೆ ನಡೆಸಿದ ಸ್ಪರ್ಧೆಯಲ್ಲಿ ಆಯ್ಕೆ ಮಾಡಿರುವಂತ 14 ಜನಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ವಿಐಪಿ ಆಗಿ ಬಂದಿರುವಂತ ನಟ, ತುಂಬಾ ಹೆಸರುವಾಸಿಯಾಗಿರುವ ಶ್ರೀ ಸತ್ಯರವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಮೊದಲು ದೇವಿಕಾ IAS ಅವರು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾನು IAS ಪಾಸ್ ಮಾಡಿದ್ದೀನಿ, ಸ್ಟೇಟ್ಸ್ಗೆಲ್ಲ ಹೋಗಿದ್ದೀನಿ. ಅಲ್ಲಿರೋ ರೋಡ್ಗಳನ್ನ ನೋಡಿದ್ರೆ ಕನ್ನಡಿ ಥರ ಇದೆ. ಮುಖ ನೋಡ್ಕೊಂಡು ತಲೆ ಬಾಚ್ಕೊಳ್ಬೋದು. ಆದರೆ ನಮ್ಮೂರಲ್ಲಿರೋ ರೋಡ್ಗಳೆಲ್ಲ ಕರೆ ಹಿಡ್ದು ಕೆಟ್ಟೋಗಿದೆ. ಕಾರಣ ಕಾಂಟ್ರಾಕ್ಟ್ ಅಂತ ಹಿಡ್ದು ಮಿನಿಸ್ಟ್ರುವರೆಗೂ ರೋಡ್ ಮಾಡಕ್ ಕೊಟ್ಟಿರೋ ಕಾಸಿನಲ್ಲಿ ಮನೆ ಮಾಡ್ಕೊಳ್ತಾರೆ. 6 ತಿಂಗಳಿಗೊಂದ್ಸತಿ ರೋಡ್ ಮಾಡ್ತಾನೆ ಇರೋ ಬದಲು ಅದೇ ದುಡ್ಡಲ್ಲಿ ಒಂದೇ ಸತಿಗೆ ರೋಡ್ ಮಾಡಿದ್ರೆ 50 ವರ್ಷದವರೆಗೂ ರೋಡ್ ಮಾಡೋ ಕೆಲಸನೇ ಇರಲ್ಲ. ಇಲ್ಲಿ ನನ್ಗಿನ್ ಮುಂಚೆ ಮಾತಾಡಿರೋ MBA ಗ್ರಾಜ್ಯುಯೇಟ್ ಆಗಿರೋ ರವಿ ಅವ್ರು ಮಾಡೋ ಉದ್ಯೋಗ ಬಗ್ಗೆ ಹೇಳಿದ್ರು. MBBS ಅನ್ನ ಓದಿರೋ ಮಿಸ್ಟರ್ ಡೇವಿಡ್ ಡಾಕ್ಟರ್ಗಳ ಬಗ್ಗೆ ಮಾತಾಡಿದ್ರು. ಇಲ್ಲಿರೋ 14 ಜನನು ನಮ್ ನಾಡಿಗೆ ಒಳ್ಳೇದ್ ಮಾಡೋದಿಕ್ಕೆ ಒಳ್ಳೆ ಉಪಯೋಗಗಳನ್ನ ಇಟ್ಕೊಂಡಿದ್ದಾರೆ. ಅವರೆಲ್ಲ ರಾಜಕೀಯದಲ್ಲಿ ಸೇರ್ಕೊಂಡು ಸೇವೆ ಮಾಡಿದ್ರೆ ಕರ್ನಾಟಕ ಸ್ವರ್ಗ ಭೂಮಿಯಾಗಿ ಬದಲಾಗುತ್ತೆ. ಅದೆಲ್ಲದಕ್ಕಿಂತ ಮೇಲೆ ನಾನಿಲ್ಲಿ ಬಂದು ಮಾತಾಡೋದಕ್ಕೆ, ನಾನು IAS ಆಗೋದಿಕ್ಕೂ ಕಾರಣರಾಗಿರೋ ಮುಖ್ಯವಾದ VIPನ ನಾನು ನಿಮಗೆ ಭೇಟಿ ಮಾಡಿಸ್ತೀನಿ.
ಒಂದ್ ಗಂಡ್ಸನ ಗೆಲುವಿಂದೆ ಒಂದ್ ಹೆಂಗ್ಸಿರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ನನ್ ಗೆಲುವಿನ ಹಿಂದೆ ಒಬ್ರು ಗಂಡ್ಸಿದ್ದಾರೆ. ಅವರು ನಮ್ಮ ಮಾಮ ಮುತ್ತು. ಸ್ಟೇಜ್ ಹತ್ತಿ ಮಾತಾಡಿ ನನ್ಗೆ ಅಭ್ಯಾಸ ಇಲ್ಲ ರೀ. ಗಾಂಜಾ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಪೊರ್ಕಿ ತರ ಓಡಾಡ್ತಿದ್ದೆ. ಆ ಥರ ಇದ್ದಿದ್ದು ನನ್ನ ಒಬ್ಬ ಮನುಷ್ಯನಾಗಿ ಬದಲಾಯಿಸಿದ್ದು ನಮ್ಮ ಅಣ್ಣ ಸತ್ಯ ಅವರು. ಅಣ್ಣವ್ರ ಸಿನಿಮಾ ನೋಡಿದ್ಮೇಲೆ ನನ್ನ ಕೆಟ್ಟ ಬೇಸ ಎಲ್ಲ ಬಿಟ್ಬಿಟ್ಟೆ. ಅಷ್ಟು ಯಾಕೆ, ನನ್ನ ದೇವಿನ IAS ಮಾಡಿದ್ದು ನಮ್ಮ ಅಣ್ಣ ಅವ್ರ ಸಿನಿಮಾ ನೋಡ್ಬಿಟ್ಟೇನೆ. ಅಣ್ಣವರು ಒಂದು ಸಿನಿಮಾದಲ್ಲಿ ಕಷ್ಟಪಟ್ಟು ಆಟ ಓಡಿಸಿ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರು ಓದಿಲ್ಲ ಅಂದ್ರು ಅವ್ರು ಮದುವೆ ಆಗೋ ಹುಡುಗಿನ ಡಾಕ್ಟರ್ ಓದಿಸ್ಬಿಡ್ತಾರೆ. ಅದೇ ರೀ ನಮಗೂ ಇನ್ಸ್ಪಿರೇಷನು. ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನ ಹೇಳ್ತಾನೆ ಹೋಗ್ಬೋದು. ಕಲ್ಕಿ ಅನ್ನೋ ಫಿಲಮ್ ಅಲ್ಲಿ ಕಷ್ಟದ ಬಗ್ಗೆ ಹೇಳಿದ್ದಾರೆ. ನಾವು ಮಾಡೋ ಕೆಲಸದಲ್ಲಿ ಕಷ್ಟನೂ ಇರುತ್ತೆ, ಇಷ್ಟನೂ ಇರುತ್ತೆ. ಕೆಲಸನ ಕಷ್ಟ ಅನ್ಕೊಂಡ್ರೆ ಕಷ್ಟ, ಅದೇ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಕಷ್ಟನೇ ಅನ್ಸಲ್ಲ. ಏನಪ್ಪ ಕಣ್ಣೆಲ್ಲ ಕೆಂಪಗಾಗಿದೆ? ಧೂಳು ಬಿದ್ದಿದ್ಯಾ ಇಲ್ಲ ಸುಮ್ಮನೆ ನಾಟಕ ಆಡ್ತಾ ಇರೋದಾ? ನಿಯತ್ತಾಗಿ ಬದುಕಬೇಕು ಅಂತ ಹೋದ್ರೆ ಹೀಗೆ ಮೋಸನೇ ಆಗತ್ತೆ. ಆದ್ರೆ ನ್ಯಾಯವಾಗಿ ಬದುಕೋದಿಕ್ಕೆ ತುಂಬಾ ಕಷ್ಟ ಪಡ್ಬೇಕು. ಇಲ್ಲಿ ನೋಡು ಸತ್ಯ, ಕಾಮನ್ ಬಿಲ್ಗೂ ತುಂಬಾ ಬಣ್ಣಗಳಿರುತ್ತವೆ, ಅದೇ ರೀತಿ ಗೋಸೊಂಬೆಗೂ ತುಂಬಾ ಬಣ್ಣಗಳಿರುತ್ತವೆ. ನಿನ್ನ ಅಭಿಮಾನಿಗಳು ನಿನ್ನ ಕಾಮನ್ ಬಿಲ್ಲು ಅನ್ಕೊಂಡಿದ್ದಾರೆ, ಆದ್ರೆ ನೀನು ಗೋಸೊಂಬೆ ತರನೇ ಇದೆಯಾ. ನಿನ್ ನೆರಳನ್ನ ನೋಡಿ ನಿಜ ಅಂತ ಅವರೆಲ್ಲ ಅನ್ಕೊಂಡಿದ್ದಾರೆ. ನೀನ್ ಯಾಕೆ ನಿಜಾನೇ ಆಗ್ಬಾರ್ದು? ನಮಸ್ಕಾರ ಅಣ್ಣವ್ರೆ. ಅರೆ ಬಾ ಮುತ್ತು. ಬರೋ 15ನೇ ತಾರೀಕು ನನಗೂ ದೇವಿಗೂ ಮದುವೆ ಇಟ್ಕೊಂಡಿದೀವಿ. ನಿಮ್ ಸನ್ನಿಧಿಲೇ ನಡಿಬೇಕು, ನೀವೇ ತಾಳಿ ಎತ್ಕೊಡ್ಬೇಕು. ಇಲ್ಲಿ ನೋಡಿ, ಪತ್ರಿಕೆಯಲ್ಲಿ ನಿಮ್ ಫೋಟೋ ಎಲ್ಲ ಹಾಕ್ಸಿದ್ದೀನಿ ಅಣ್ಣವ್ರೆ. ಪೋಸ್ಟ್ ಎಲ್ಲ ಹಾಕ್ಸಕ್ ಹೇಳಿದೀನಿ. ಏನ್ ದೇವಿ? ಅಯ್ಯೋ 15ನೇ ತಾರೀಕು ನಾನು ಊರಲ್ಲಿ ಇರಲ್ವಲ್ಲ, ಫಾರಿನ್ ಅಲ್ಲಿ ಒಂದು ಶೂಟಿಂಗ್ ಇದೆ. ಏನಣ್ಣ ಹೇಳ್ತಿದ್ದೀರಾ ನೀವು? ಹಾಗಾದ್ರೆ ನನ್ ಮದ್ವೆಗೆ ನೀವು ಬರಲ್ವಾ? ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಮುತ್ತು ಅಪ್ಸೆಟ್ ಆಗ್ತೀಯಾ? ನಾನ್ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದ ತಕ್ಷಣ ನಾನೇ ನಿಮ್ ಮನೆಗೆ ಬರ್ತೀನಪ್ಪ. ನೀನ್ ಬರ್ಲಿಲ್ಲ ಅಂದ್ರೆ ನನ್ ಮದ್ವೆ ಆಗಲ್ಲ. ಮಾಮ ಸುಮ್ನೆ ಇರೋ. ನಿನ್ಗಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅವರೆಲ್ಲ ಮದ್ವೆಗೆ ಬರ್ತಾರೆ. ನನಗೆ ಅಂತ ಯಾರಿದ್ದಾರೆ? ಎಲ್ಲಾನು ನಮ್ಮ ಅಣ್ಣ ಸತ್ಯನೇ. ನೀನ್ ಯಾವಾಗ ಬರ್ತೀಯೋ ಹೇಳು, ಅವಾಗ ಇಟ್ಕೋತೀನಿ ಮದ್ವೆನ. ಇಲ್ಲ, ಆದ್ರೆ ಬರಕ್ಕಾಗಲ್ಲ ಅಂತ ಮಾತ್ರ ಹೇಳ್ಬಿಡೋಣ. ಮುತ್ತು ನಾನು ಹೇಳೋದೊಂದು ಸ್ವಲ್ಪ ಕೇಳು. ಕಾಲಿಗೆ ಬಿದ್ದು ಅಯ್ಯೋ, ಬೇಡ್ಕೊತೀನಿ. ಮುತ್ತುಗೂ ದೇವಿಕಾಗೂ ಮದುವೆ ಏರ್ಪಾಡುಗಳು ನಡೀತಾ ಇತ್ತು. ಆಗ ನಾನು ಎಲೆಕ್ಷನ್ಗೆ ಪ್ರಚಾರ ಮಾಡಿ ನಮ್ಮ ಪಕ್ಷನ ಗೆಲ್ಲಿಸ್ದೆ. ನನ್ನ ಅಭಿಮಾನಿಗಳೆಲ್ಲ ಆ ವಿಜಯೋತ್ಸವನ ಪಕ್ಷದ ಆಫೀಸ್ ಮುಂದೆ ಹಬ್ಬದ ತರ ಆಚರಿಸ್ತಾ ಇದ್ರು. ಕರ್ನಾಟಕ ಪೂರ್ತಿ ನಮ್ಮ ಪಕ್ಷದ ವಿಜಯಕ್ಕೆ ಕಾರಣ ಸತ್ಯನೇ ಅಂತ ಸಂಧಿಗೊಂದಿಲೆಲ್ಲ ಪೋಸ್ಟರ್ ಹಾಕ್ಬಿಟ್ಟಿದ್ದಾರೆ. ಪತ್ರಿಕೆಗಾರರು, ಟಿವಿ ಮೀಡಿಯಾ ಇವರೆಲ್ಲ ಜನನಾಯಕ ಪ್ರಜೆಗಳ ಪಕ್ಷ ಗೆಲ್ಲೋದಕ್ಕೆ ಕಾರಣ ಸತ್ಯನೇ ಅಂತ ಕಡಕಂಡಿಯಾಗಿ ಹೇಳ್ತಾವ್ರೆ. ಇಲ್ಲಿ ನೋಡಿ, ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಪಕ್ಷನ ಮುರಿದಂಗೆ ಅವನು ಪಕ್ಷನ ಮುರಿದು ಬಿಡ್ತಾನೆ. ಅಭಿಮಾನಿಗಳ ದೇವರಾದ ಸತ್ಯ, ಜನಗಳ ಮನಸ್ಸಿನ ಜನನಾಯಕ ಸತ್ಯ, ಭವಿಷ್ಯತ್ತಿನ ಮುಖ್ಯಮಂತ್ರಿ ಸತ್ಯ. ನಾನು ಹೇಳಿಲ್ವಾ, ಮಾಯೆ ಮಾಡಿ ಮಾತಲ್ಲಿ ಮುಳುಗಿಸಿ ಮನಸ್ಸನ್ನೇ ಗೆದ್ಬಿಟ್ಟ. ಅವ್ನು ನಮ್ಗೆ ತಲೆನೋವಾಗಿ ಇರ್ಬೇಕಾದ್ರೇನೆ ಅನಾಸೀನ್ ಕೊಡ್ಬೇಕಿತ್ತು. ಈಗ ಅವನು ಕ್ಯಾನ್ಸರ್ ಆಗ್ಬಿಟ್ಟಿದ್ದಾನೆ. ಅವ್ನು ನಮ್ಮನ್ನ ಸ್ವಲ್ಪ ಸ್ವಲ್ಪವಾಗಿ ನಾಶ ಮಾಡಕ್ಕೂ ಮುಂಚೆನೆ ನಾವು ಅವನ್ನ ಮುಗಿಸ್ಬೇಕು. ಮಲಗಿರೋ ನಾಯಿನ ತಟ್ಟಿ ಅದಕ್ಕೆ ಹಾಲು ಕೊಟ್ರೆ ಕೊಟ್ಟವ್ರನ್ನೂ ಅದು ಕಚ್ಚುತ್ತೆ ಅಂತ ನಂಗೆ ಗೊತ್ತು. ರಾಜಕೀಯ ಅನ್ನೋ ಚದುರಂಗದಲ್ಲಿ ಯಾವಾಗ ಹೊಡಿಬೇಕು ಯಾವಾಗ ನಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಸತ್ಯ ಇರೋ ಪರಿಸ್ಥಿತಿನ ನಾವು ಅವನ್ನ ಕೊಲೆ ಮಾಡಿ ಸೆಂಟ್ರಲ್ CBI ಎನ್ಕ್ವೈರಿ ಅಂತ ಸಿಗಾಕೋಬಾರ್ದು. ಸತ್ಯ ಸಾಯ್ಬೇಕು, ಆದ್ರೆ ಅದು ಮರ್ಡರ್ ಆಗಿರ್ಬಾರ್ದು. ಏನ್ ಹೇಳ್ತಾ ಇದ್ದೀರಾ? ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಒಬ್ಬನ್ ಕೊಂದ್ರೆ ಅದು ಕೊಲೆ, 100 ಜನನ್ ಸಾಯಿಸಿದ್ರೆ ಅದು ಆಪತ್ತು. ಅರ್ಥ ಆಗ್ಲಿಲ್ಲ? ನಾಳೆ ಸತ್ಯ ಅವ್ರ ಅಭಿಮಾನಿ ಮದುವೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಗೊತ್ತಾ? ಆ ಕಲ್ಯಾಣ ಮಂಟಪಕ್ಕೆ.
ಏನಪ್ಪ ಬಂದಿದ್ದು? ನನ್ನ ಹತ್ರ ಒಳ್ಳೆಯವರಾಗಿ ನಡ್ಸಿ ನನ್ನಿಂದ ಎಲೆಕ್ಷನ್ ಗೆದ್ದು ನನ್ನನ್ನು ಸಾಯಿಸ್ಬೇಕು ಅಂತ ಅನ್ಯಾಯವಾಗಿ 200-300 ಜನರನ್ನ ಕೊಂದಿದ್ದಾರೆ. ಅವನ್ನ ಸಾಯಿಸಿದ್ರೇನೆ ನನ್ನ ದ್ವೇಷ ಕಮ್ಮಿ ಆಗೋದು. ಒಬ್ಬ ಹರಿಶ್ಚಂದ್ರ ಅಲ್ಲ, 100 ಜನ ಹರಿಶ್ಚಂದ್ರ ಇದ್ದಾರೆ. ನೀನು ಅವ್ರನ್ನೆಲ್ಲ ಸಾಯಿಸ್ತೀಯಾ? ಒಂದ್ ವೇಳೆ ನೀನು ಅವನ್ನ ಕೊಂದು ಜೈಲ್ಗೆ ಹೋದ್ರೆ ಯಾರೋ ಒಬ್ರು ಬೇಲ್ ಕೊಟ್ಟು ಅವನ ಆಚೆ ಕರ್ಕೊಬರ್ತಾರೆ. ಅವನ್ ಪಕ್ಷದಲ್ಲೇ ಸೇರ್ಸ್ಕೋತಾರೆ. ನಿನ್ನ ಮೂಲಕ ಅವ್ರ ಪಕ್ಷನ ಬೆಳೆಸ್ತಾರೆ. ಕೊನೆಗೆ ಅವರೇ ನಿನ್ನ ಯೂಸ್ ಅಂಡ್ ಥ್ರೋ ಗ್ಲಾಸ್ ತರ ಬಿಸಾಕ್ಬಿಡ್ತಾರೆ. ಕಂದ, ನೀನು ಒಂದ್ಸಲ ಪಕ್ಷದೊಳಗಡೆ ಬಂದ್ರೆ ನೀನ್ ಹೋಗ್ಬೇಕು ಅಂದ್ರೂ ಹೋಗಕ್ಕಾಗಲ್ಲ. ಮತ್ತೆ ಅವರು ನಿನ್ನ ಪಾಪ್ಯುಲಾರಿಟಿನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಿನ್ನ ಪಾಪ್ಯುಲಾರಿಟಿನ ನಿನ್ಗೋಸ್ಕರನೇ ಯಾಕೆ ಯೂಸ್ ಮಾಡ್ಕೋಬಾರ್ದು? ಈಗ ನಿನ್ನಿಂದಾನೇ ಆ ಪಕ್ಷ ಗೆದ್ದಿದೆ. ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಅಂತ ಆ ಹರೀಶ್ ಚಂದ್ರ ಅನ್ಕೊಂಡಿದ್ದಾನೆ. ನೀನ್ ಮನಸ್ಸು ಮಾಡಿದ್ರೆ ಆ ಮಂತ್ರಿಗಳನ್ನೆಲ್ಲ ನಿನ್ ಜೊತೆ ಸೇರ್ಸ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀನೇ ಕೂತ್ಕೋಬಹುದು. ಸತ್ಯ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು. ರಾಜಕಾರಣಿಗಳನ್ನ ಅವ್ರ ರೂಟಲ್ಲೇ ಹೋಗಿ ಗೆಲ್ಬೇಕು. ಮೋಸ ಮಾಡೋರು, ವಂಚನೆ ಮಾಡೋರು, ಕೊಲೆ ಮಾಡೋರು, ದರೋಡೆ ಮಾಡೋರು ಈ ದೇಶದಲ್ಲಿ ಬೇರೆ ಬೇರೆ ಆಗಿದ್ದಾರೆ. ಆದ್ರೆ ಅದೆಲ್ಲ ನಿನ್ನ ಹತ್ರ ಪೂರ್ತಿ ಇದೆ. ಇದುವರೆಗೂ ಒಬ್ಬ ಸಾಮಾನ್ಯ ನಟನಾಗಿದ್ದ ನೀನು ಮಹಾನಟನಾಗಿ ಬದಲಾಗ್ಬೇಕು. ಈ ಮಂತ್ರಿ ಸಭೆನೇ ಬದಲಾಯಿಸ್ಬೇಕು. 40 ವರ್ಷಗಳಿಂದ ಗಬ್ಬು ನಾರ್ತಾ ಇರೋ ಈ ರಾಜಕಾರಣನ ನೀನೇ ಪಂಚೆ ಮೇಲೆತ್ಕೊಂಡು ಕೆಳಗಿಳಿದು ಶುದ್ಧ ಮಾಡ್ಬೇಕು. ಈ ಕೊಳೆ ತುಂಬಿರೋ ಬಿಳಿ ಬಟ್ಟೆಗಳನ್ನ ಉಜಾಲ ಹಾಕಿ ನೀನೇ ವೈಟ್ ವಾಶ್ ಮಾಡ್ಬೇಕಪ್ಪ. ಇದುವರೆಗೂ ನೀನ್ ಮಾಡಿರೋ ಪಾಪಗಳಿಗೆಲ್ಲ ಪ್ರಾಯಶ್ಚಿತ ಸಿಗ್ಬೇಕು ಅಂದ್ರೆ ಈಗ ನಿನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೀನ್ ಕಾಶಿಗೆ ಹೋದ್ರೆ ನಿನಗ್ ಮಾತ್ರ ಪುಣ್ಯ ಸಿಗುತ್ತೆ. ಆದ್ರೆ ರಾಜಕೀಯಕ್ಕೆ ಹೋದ್ರೆ ಈ ದೇಶಕ್ಕೆ ಪುಣ್ಯ ಸಿಗುತ್ತೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ತಪ್ಪು ಹೋದಾಗ್ಲೆಲ್ಲ ನಾನು ನಿನ್ನ ತಡೆದಿದ್ದೀನಿ. ಆದ್ರೆ ಈಗ ಹೇಳ್ತಿದ್ದೀನಿ, ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ನೀನ್ ಈ ದಾರಿಲಿ ಹೋದ್ರೆ ಖಂಡಿತ ತಪ್ಪಿಲ್ಲ. ಕ್ಯಾರಿ ಆನ್. ನನ್ನ ಜೀವನದಲ್ಲಿ ನಾನು ಕಣ್ಣಿಂದ ಬಂದಂತ ಮೊದಲನೇ ಕಣ್ಣೀರು ಇನ್ನೂ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿರುವಂಥ ಮುತ್ತುಗೋಸ್ಕರ. ಅವನ ಸಾವೇ ನನ್ನ ಮನುಷ್ಯನಾಗಿ ಮಾಡಿದ್ದು. ತುಂಬ ಜನರ ಬೆನ್ಮೇಲೆ ಸವಾರಿ ಮಾಡಿ ನನ್ನ CM ಆದೆ ಅಂತ ಮಾತ್ರ ನಿಮಗೆ ಗೊತ್ತು. ಆದರೆ ನಾಳೆ ನಾನೇನು ಮಾಡ್ತೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನಾಳೆ 14 ಜನಕ್ಕೆ ಪದವಿ ಪ್ರಮಾಣ ಮಾಡಕ್ ಹೊರಟಿದ್ಯಾ? ಇವಾಗ್ಲೇ ಇಲ್ಲೇ ನಿನಗೆ ಕೊಟ್ಬಿಡ್ತೀನಿ ಕಣೋ ಶಿವಲೋಕಕ್ಕೆ ಪದವಿ ಪ್ರಮಾಣ.
ವೇದಿಕೆಯಲ್ಲಿರೋ ಎಲ್ಲ ಹಿರಿಯರಿಗೂ ನಾನು ತುಂಬಾನೇ ಪ್ರೀತಿ ಮಾಡುವಂಥ ಕರ್ನಾಟಕದ ಜನತೆಗೂ ಪದವಿಗೆ ಕಾಯ್ತಾ ಇರುವಂಥ ಎಲ್ಲ ಮಂತ್ರಿಗಳಿಗೂ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ಎಷ್ಟು ಪಕ್ಷಗಳಿದೆ ಅಂತ ಯಾರಿಗಾದ್ರೂ ಗೊತ್ತಾ? ಅಲ್ಲಲ್ಲೇ ಬೆಳೆಯೋ ಪಾರ್ಥೇನಿಯಂ ಗಿಡದ ಥರ ತಿಂಗಳಿಗೊಂದು ಹೊಸ ಪಕ್ಷ ಹುಟ್ಕೋತಾ ಇದೆ. 4 ಜನ ಒಂದು ಟೀ ಅಂಗಡಿಲಿ ಕುತ್ಕೊಂಡು ಟೀ ಕುಡಿತಾ ಮಾತಾಡಿದ್ರೆ ಅದನ್ನು ಒಂದು ಸಭೆ ಅಂತ ಕರೀತಾರೆ. ಒಂದು 10 ಜನ ಸೇರ್ಕೊಂಡು 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಹಾಕಿ ಎಣ್ಣೆ ಹೊಡಿತಾ ಮಾತಾಡಿದ್ರೆ ಅದನ್ನ ಎಣ್ಣೆ ಪಾರ್ಟಿ ಅಂತ ಕರೀತಾರೆ. ಬಿರಿಯಾನಿನ ಪ್ಯಾಕೆಟ್ ತಗೊಂಡು ತಿಂದು ಒಂದು 150 ಜನ 2 ಲಾರಿ ಹತ್ತಿ ಹೊರಟ್ರು ಅಂತಂದ್ರೆ ಅದಕ್ಕೆ ಹೆಸರು ಪಕ್ಷದ ಸಭೆ. ಇವರೆಲ್ಲ ಬೆಳಿಗ್ಗೆ ಟಿಫನ್ಗೆ ಒಂದು ಪಕ್ಷಕ್ಕೆ ಸೇರ್ತಾರೆ, ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ, ಸಾಯಂಕಾಲ ಇನ್ನೊಂದು ಪಕ್ಷಕ್ಕೆ ಹೋಗಿ ಬಜ್ಜಿ ತಗೊಂಡು ತಿಂದುಬಿಟ್ಟು ನೈಟು ಎಣ್ಣೆ ಹೊಡೆಯೋದಕ್ಕೆ ಮತ್ತೆ ಆ ಮೊದಲನೇ ಪಕ್ಷಕ್ಕೆ ಬಂದ್ಬಿಡ್ತಾರೆ. ಕೇಳಿದ್ರೆ ಪಕ್ಷಾಂತರ ಅಂತಾರೆ. ಈಗ ನಮ್ಮ ದೇಶದಲ್ಲಿ ಎಷ್ಟು ಪಕ್ಷ ಇದೆ, ಎಷ್ಟು ಜನ ಸರಿಯಾದ ನಾಯಕರುಗಳಿದ್ದಾರೆ? ಅಲ್ಲಿ ಯಾರಾದ್ರೂ ಒಬ್ರ ಹತ್ರ ಹೋಗಿ ಅಯ್ಯ ಸ್ವಾಮಿ ನಿಮ್ಮ ಪಕ್ಷದ ನಿಲುವು ಏನು ಅಂತ ಕೇಳಿ. ಸರಿಯಾಗಿ ಹೇಳಿಬಿಟ್ರು ಅಂತಂದ್ರೆ ನೀವೆಲ್ಲ ಸೇರ್ಕೊಂಡು ನನಗೆ ಚಪ್ಪಲಿ ತಗೊಂಡ್ಬೇಕಾದ್ರೂ ಹೊಡಿರಿ. ಬೇಡ, ಆ ಪಕ್ಷದ ನಾಯಕನ ಹತ್ರನೇ ಹೋಗಿ ಕೇಳಿ. ಅವನೇನಾದ್ರೂ ಸರಿಯಾಗಿ ಹೇಳಿಬಿಟ್ಟ ಅಂತಂದ್ರೆ ನೀವು ನನಗೆ ಪೊರ್ಕೆ ತಗೊಂಡ್ಬೇಕಾದ್ರೂ ಹೊಡಿರಿ. ನಾಯಕನಿಗೂ ಗೊತ್ತಿಲ್ಲ, ಮಂತ್ರಿಗಳಿಗೂ ಗೊತ್ತಿಲ್ಲ. ಇತಿಹಾಸದಲ್ಲಿ ಸಾಕಷ್ಟು ಹೆಸರು ಮಾಡಿರೋ ನಮ್ಮ ದೇಶ ಎಲ್ಲಿ ಇಂಥ ಭ್ರಷ್ಟರಿಂದ ಹಾಳಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಇವರಿಂದ ನಮ್ಮ ದೇಶನ ಕಾಪಾಡೋದಕ್ಕೋಸ್ಕರ ಕೂಲಿಗೆಟ್ಟೋಗಿರೋ ಅಂತ ಮಂತ್ರಿ ಸಭೆನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ CM ವೇಷನ ಹಾಕ್ಬೇಕಾಯ್ತು. ಈ ವೇದಿಕೆಯಲ್ಲಿರೋ 14 ಜನ ನಮಗೆ ಮಂತ್ರಿ ಪದವಿ ಸಿಗುತ್ತೆ ಅನ್ನೋ ಆಸೆನಲ್ಲಿದ್ದಾರೆ. ಆದ್ರೆ ನಾನಿಲ್ಲಿರೋಂಥ ಯಾರಿಗೂ ಕೂಡ ಮಂತ್ರಿ ಪದವಿನ ಖಂಡಿತ ಕೊಡೋದಿಲ್ಲ. ಕರ್ನಾಟಕದ ಹೊಸ 14 ಮಂತ್ರಿಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಆಗಿರೋ 14 ಮಂತ್ರಿಗಳನ್ನ ವೇದಿಕೆ ಕರಿತೀನಿ. ಏನ್ ನೋಡ್ತಾ ಇದ್ದೀರಾ? 14 ಜನ ಯುವಕರನ್ನ ವೇದಿಕೆ ಕರ್ಕೊಂಡು ಬಂದು ನಿಲ್ಸಿ ಇವರನ್ನೆಲ್ಲ ಮಂತ್ರಿಗಳು ಅಂತ ಹೇಳ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಇದು ದಿಢೀರ್ ಅಂತ ತಗೊಂಡಂತ ನಿರ್ಧಾರ ಅಲ್ಲ. ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮನ ಕೆಲವು ತಿಂಗಳುಗಳ ಹಿಂದೆ ಒಂದು ಪ್ರಮುಖ ದಿನಪತ್ರಿಕೆ ನಡೆಸ್ತು. ಆ ಕಾರ್ಯಕ್ರಮದಲ್ಲಿ ಇವ್ರು ಮಾತಾಡೋ ಮಾತನ್ನು ಕೇಳಿದೆ. ಆ ಮಾತಲ್ಲಿ ಅವರ ಆತ್ಮಸ್ಥೈರ್ಯ, ಆ ಆತ್ಮಸ್ಥೈರ್ಯದಲ್ಲಿ ದೇಶದ ಮುಂದಿನ ಭವಿಷ್ಯ ಕೂಡ ಕಾಣ್ತು. ಅವತ್ತೇ ನಿರ್ಧಾರ ಮಾಡಿದೆ, ಇಂಥ ಸಾಧಕರನ್ನ ಖಂಡಿತವಾಗ್ಲೂ ಕರ್ಕೊಂಡು ಬಂದು ನಮ್ಮ ಸಂಸದೀಯ ಸಭೆಯಲ್ಲಿ ಕೂಡಿಸ್ಬೇಕು ಅಂತ. ಇದ್ರ ಬಗ್ಗೆ ನಾನು ಗವರ್ನರ್ ಹತ್ರ ಮಾತಾಡಿದಾಗ ಮಂತ್ರಿ ಪದವಿ ತಗೊಂಡು 6 ತಿಂಗಳು ಒಳಗೆ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ರೆ ಆ ಪದವಿನ ಉಳಿಸ್ಕೋಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ಈ ನಿರ್ಧಾರಕ್ಕೆ ಬಂದಿದ್ದು. ಅದಷ್ಟೇ ಅಲ್ಲದೆ ಮಂತ್ರಿಗಳು ಕೊಳ್ಳೆ ಹೊಡೆದಂತ ಹಣನೆಲ್ಲ ತಗೊಂಡೋಗಿ ಯುವಕರ ಹತ್ರ ಕೊಟ್ಟೆ. ಮಿಸ್ಟರ್ ಗೋವಿಂದ್ ರಾಜ್ ಸರ್, ಕರ್ನಾಟಕದಲ್ಲಿ ಒಟ್ಟು 31 ಡಿಸ್ಟಿಕ್ ಇದೆ ಸರ್. ನಮ್ ಟೀಮ್ ಪೂರ್ತಿ ಹೋಗಿ ಎಷ್ಟು ಹೈವೇ ರೋಡ್ಸ್ ಹಾಕಿದ್ದಾರೆ, ಎಷ್ಟು ರೋಡ್ಸ್ ಹಾಕಿದ್ದಾರೆ, ಇನ್ನ ಎಷ್ಟು ರೋಡ್ಗೆ ಫಂಡ್ ಬರಬೇಕು ಅಂತ ಆ ಲಿಸ್ಟ್ ಪೂರ್ತಿ ಸಿಡಿಲಿದೆ ಸರ್. ಎಷ್ಟು ಕೆಲಸಗಳು ಅರ್ಧದಲ್ಲೇ ನಿಂತಿದೆ, ಎಷ್ಟು ಕೆಲಸಗಳು ಕಾಂಟ್ರಾಕ್ಟರ್ ಸರಿ ಇಲ್ಲ ಅಂತ ನಿಂತಿದೆ, ಎಷ್ಟು ಕಾಲುವೆಗಳು ಸರಿಯಾದ ಜಾಗದಲ್ಲಿ ಇಲ್ಲ ಅಂತ ಆ ಡೀಟೇಲ್ಸ್ ಎಲ್ಲ ಈ ಸಿಡಿಲಿದೆ ಸರ್. ಹೊಸದಾಗಿ ನೀವು ನಮಗೆ ಕೊಟ್ಟಿರೋ ಕೆಲಸಗಳಲ್ಲಿ ಎಲ್ಲ ಸ್ಪೀಡಾಗಿ ಆಗ್ತಿದೆ ಸರ್. ಇನ್ನು 6 ತಿಂಗಳಲ್ಲಿ ಆ ಕೆಲಸಗಳೆಲ್ಲ ಆಗುತ್ತೆ ಸರ್, ಅದಕ್ಕೆ ಸಂಬಂಧಪಟ್ಟಿರೋ ಫೈಲ್ಸ್. ಮಿಸ್ಟರ್ ಗೋವಿಂದ್ ರಾಜ್, MA MTech ಸಿವಿಲ್ ಇಂಜಿನಿಯರ್, 10 ದಿನ ರಾತ್ರಿ ಹಗಲು ಅಂತ ಕಣ್ಣು ಮುಚ್ಚಿದೆ ನಮ್ಮ ಕರ್ನಾಟಕದ ಎಲ್ಲ ಗುಂಡಿ ಬಿದ್ದ ರಸ್ತೆಗಳ ವಿಡಿಯೋನ ಈ 2 CD ರೆಕಾರ್ಡ್ ಮಾಡಿ ತಂದಿದ್ದಾರೆ. ಇದಕ್ಕೂ ಮೊದಲು ನಮ್ಮ ಮೇಯರ್ ಆಗಿದ್ದಂಥವ್ರು ಮುನಿಯಮ್ಮ ಅವರು. ಮುನಿಯಮ್ಮ, ಸ್ವಲ್ಪ ಈ ಕಡೆ ಬಾಮ್ಮ. ಈ ನಡೆ ಸಾಕ. ಅಯ್ಯೋ ಅಯ್ಯೋ, ಇವರು 10 ವರ್ಷದಿಂದ ಮೇಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ? ಇವರು ಮನೆಯಿಂದ ಅಸೆಂಬ್ಲಿವರೆಗೂ ಒಂದು ರೋಡ್ ಹಾಕ್ಸ್ಕೊಂಡಿದ್ದಾರೆ.
ಆಮೇಲೆ ಬಸವನಗುಡಿ ಪಕ್ಕದಲ್ಲಿ ವಿ ಪುರಮಲ್ಲಿ ಒಂದು ದೊಡ್ಡ ಬಂಗ್ಲೆ ಕಟ್ಸಿದ್ದಾರೆ. ಅದಕ್ಕೆ ಅಂತ ಮೇನ್ ರೋಡ್ ಇಂದ ಇವರು ಬಂಗ್ಲೆವರೆಗೂ ಒಂದು 2 ಕಿಲೋಮೀಟರ್ ಸಿಮೆಂಟ್ ರೋಡ್ ಹಾಕ್ಸಿದ್ದಾರೆ. ಅದನ್ನ ಬಿಟ್ರೆ ಕರ್ನಾಟಕದಲ್ಲಿ ಒಂದು ಮಣ್ಣು ರೋಡ್ ಕೂಡ ಹಾಕ್ಸಿದ್ದಿಲ್ಲ. ಮುನಿಯಮ್ಮ ಯುಗೋ 10 ವರ್ಷದಿಂದ ಇವ್ರು ಮಾಡದೇ ಇರೋದನ್ನ 10 ದಿವಸದಲ್ಲಿ ಯಂಗ್ಸ್ಟರ್ಸ್ ಮಾಡಿದ್ದಾರೆ. ಇಂಥ ಯುವಕರ ಕೈಗೆ ಅಧಿಕಾರನ ನಾವು ಕೊಟ್ರೆ ಅವರು ಚಿಂದಿ ಉಡಾಯಿಸಲ್ವಾ? ಮಿಸ್ಟರ್ ಗೋವಿಂದ್ ರಾಜ್ ಅವರು ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಯಾಗಿ ಪದವಿ ಪ್ರಮಾಣ ತಗೋಬೇಕು ಅಂತ ನಾನು ಅವರನ್ನ ಆಮಂತ್ರಿಸ್ತಾ ಇದ್ದೀನಿ. ಯೋ, ಏನು ಆಟ ಆಡ್ತಾ ಇದೀಯಾ? ನನ್ನ ವಯಸ್ಸೇನೋ, ನನ್ನ ಅನುಭವ ಏನೋ ದೊಡ್ಡದಾಗ ಸಾಧನೆ ಮಾಡಿರೋ ತರ ಇನ್ನು ಮೀಸೆ ಬರ್ತಾ ಇರೋ ಪಡ್ಡೆ ಹುಡುಗರೆಲ್ಲ ಮಂತ್ರಿ ಆದ್ರೆ ಏನಯ್ಯ ಅರ್ಥ? ಅಣ್ಣ, ನಿಮ್ ಹೆಸರೇನಣ್ಣ? ವಿಜಯ್ ಸಾರಥಿ, ಚಿಕ್ಕಬಳ್ಳಾಪುರ MLA. ವಯಸ್ಸೆಷ್ಟು? 81 ವರ್ಷ. ಏನಣ್ಣ ಇದು? ಗೌರ್ಮೆಂಟ್ ಸರ್ವೆಂಟ್ ಕೂಡ 58 ವರ್ಷಕ್ಕೆ ರಿಟೈರ್ ಆಗ್ಬಿಡ್ತಾರೆ. ಆದ್ರೆ ಈ ರಾಜಕಾರಣಿಗಳಿಗೆ 81 ವಯಸ್ಸಾದ್ರೂ ಕೂಡ ಸತ್ತು ಮಣ್ಣಾಗಿ ಮೂಳೆ ಆದ್ಮೇಲೂ ಕೂಡ ಈ ಪದವಿ ಆಸೆ ಅವ್ರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಕಾಣುತ್ತೆ. ಸತ್ಯ ಹೇಳ್ಬೇಕು ಅಂತಂದ್ರೆ ನೀವು ಅಸೆಂಬ್ಲಿಗೆ ಹೋಗಿದ್ದ ದಿನಕ್ಕಿಂತ ಹಾಸ್ಪಿಟಲ್ಗೆ ಹೋಗಿದ್ದ ದಿನಗಳೇ ಜಾಸ್ತಿ ಅಲ್ವಾ? ಸತ್ಯ. ಇಲ್ಲಿ ನೋಡು, ವಯಸ್ಸಾದ್ರೂ ಕೂಡ ಅನುಭವ ಇದೆ ಕಣಯ್ಯ. ಹುಡುಗಿರಿಗೆ ಸೈಟ್ ಹೊಡೆಯೋ ಹುಡುಗರೆಲ್ಲ ಸರ್ಕಾರ ನಡ್ಸಕ್ ಬಂದ್ರೆ ದೇಶ ಹಾಳಾಗೋಗುತ್ತೆ ಕಣಯ್ಯ, ಹಾಳಾಗೋಗುತ್ತೆ. ಅಯ್ಯೋ ಸಾಕು ಸುಮ್ನಿರಿ ಸರ್. ಇವತ್ತಿನ ಕಾಲದ ಯೂತ್ ಹುಡುಗರೆಲ್ಲ ಬಿಯರ್ ಕುಡಿಯೋದಕ್ಕೆ, ಹುಡುಗಿರಿಗೆ ಸೈಟ್ ಹಾಕೋದಕ್ಕೆ ಮಾತ್ರನೇ ಲಾಯಕ್ಕು ಅಂತ ನೀವುಗಳೆಲ್ಲ ಅನ್ಕೊಂಡಿದ್ದೀರಾ. ಆದ್ರೆ ಅದು ಹಾಗಲ್ಲ. ಈಗ ಒಂದು ಉದಾಹರಣೆಗೆ, ಒಂದು 20 ವಯಸ್ಸಿನ ಹುಡುಗ 60 ವಯಸ್ಸಿನ ಮುದುಕ ದೇವಸ್ಥಾನಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ. ಈ ಚಿಕ್ಕ ವಯಸ್ಸಿನ ಹುಡುಗ ದೇವ್ರ ಹತ್ರ ಸರಿಯಾಗಿ ಬೇಡ್ಕೋತಾನೆ. ಯಾಕೆ ಹೇಳಿ? ಈ ಡವ್ವಡಿಯ ಕೆಲಸನೆಲ್ಲ ಅವ್ನು ದೇವಸ್ಥಾನದ ಹೊರಗೆ ಮುಗಿಸ್ಕೋತಾನೆ. ಆದ್ರೆ ಈ 60 ವಯಸ್ಸಿನ ಮುದುಕ ಹೆಂಡತಿಗೆ ಹೆದರ್ಕೊಂಡು ದೇವಸ್ಥಾನದ ಕಾಂಪೌಂಡ್ ವರ್ಗೂ ಸೈಲೆಂಟ್ ಆಗಿ ಬರ್ತಾನೆ. ದೇವಸ್ಥಾನದ ಒಳಗೆ ಬಂದ ಮೇಲೆ ಹೆಂಡತಿ ದೇವರನ್ನ ನೋಡ್ತಾಳಲ್ವಾ, ಆಗ ಇವನು ಪಕ್ಕದಲ್ಲಿರುವಂತ ಆಂಟಿ ನೋಡ್ತಾನೆ. ನೀವೆಲ್ಲ ಇಂಗ್ಲೆಂಡ್ನ ಪ್ರಧಾನಿ ಟೋನಿ ಬ್ಲೇರ್ ಬಗ್ಗೆ ಕೇಳಿರ್ತೀರಾ, ಟಿವಿನಲ್ಲಿ ನೋಡಿರ್ತೀರಾ. ಅಮೆರಿಕ ಪ್ರಧಾನಿ ಜಾರ್ಜ್ ಬುಷ್ ಕೂಡ ನೋಡಿರ್ತೀರಾ. ಅವರೆಲ್ಲ ಪಾರ್ಲಿಮೆಂಟ್ಗೆ ಹೇಗೆ ಬರ್ತಾರೆ? ಹೀಗ್ ಬರ್ತಾರೆ. ಆದ್ರೆ ನಮ್ಮವರೆಲ್ಲ ಹೇಗ್ ಬರ್ತಾರೆ ಗೊತ್ತಾ? ಇದಕ್ಕೆ ಹೆಸರು ವಾಕಿಂಗ್ ಅಲ್ಲ ರೀ, ಇದಕ್ಕೆ ಹೆಸರು ಸ್ಟ್ಯಾಂಡಿಂಗ್. ದೇಹದಲ್ಲಿ ಆರೋಗ್ಯನೇ ಸರಿ ಇಲ್ಲದೆ ಇರುವಂತ ಇವರು ವೈದ್ಯಕೀಯ ಮಿನಿಸ್ಟರ್ ಆಗೋದ್ರ ಬದಲಿಗೆ ಆರೋಗ್ಯವಾಗಿರುವಂತ ಡಾಕ್ಟರ್ ಹರಿಹರನ್ MBBS MD FRCS ಮಾಡಿರೋರು ವೈದ್ಯಕೀಯ ಮಂತ್ರಿಯಾಗಿ ಪದವಿ ಸ್ವೀಕಾರನ ಮಾಡ್ತಾರೆ. ನೀವಿದನ್ನ ಸ್ವೀಕಾರ ಮಾಡಬೇಕು ಅಂತ ನಾನು ಅವ್ರನ್ನ ವಿನಂತಿಸ್ತೀನಿ. ನೋಡಿದ್ರ, ಮಂತ್ರಿ ಪದವಿನ ಕೊಟ್ಟ ಮೇಲೂ ಕೂಡ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಕಾಲಿಗೆ ದಡಾರ್ ಅಂತ ಬೀಳದೆ ನಿಂತಿದ್ದಾನೆ ಅಂತಂದ್ರೆ ಅವರು ದೇಶಕ್ಕೋಸ್ಕರ ಎಷ್ಟು ದೊಡ್ಡ ಸೇವೆ ಮಾಡ್ತಾರೆ ಅಂತ. ಅವ್ರಗಳಿಗೆಲ್ಲ ಹೇಗೆ ಮಂತ್ರಿ ಆಗಿರೋದಕ್ಕೆ ಯೋಗ್ಯತೆ ಇಲ್ವೋ, ಅದೇ ರೀತಿ ಮುಖ್ಯಮಂತ್ರಿ ಆಗಿರುವಂತ ಯೋಗ್ಯತೆ ನನಗೂ ಕೂಡ ಇಲ್ಲ. ಅದಕ್ಕೆ ಯೋಗ್ಯರಾದ ಒಬ್ಬರನ್ನ ನಾನು ಆಯ್ಕೆ ಮಾಡಿದ್ದೀನಿ. ಅವರು ಬೇರೆ ಯಾರೂ ಅಲ್ಲ, ಸ್ವಲ್ಪ ದಿವಸದಿಂದ ಕಲ್ಯಾಣ ಮಂಟಪದ ಬೆಂಕಿನಲ್ಲಿ ತುಂಬಾ ಜನರು ಸತ್ತು ಹೋದ್ರು. ಅದೆಲ್ಲ ನಿಮಗೆ ನೆನಪಿದೆ ಅನ್ಕೋತೀನಿ. ಅದರಲ್ಲಿ ಮದುವೆ ಆಗ್ಬೇಕಾದಂಥ ಗಂಡನ ಬಲಿ ಕೊಟ್ಟು ತಾನು ಒಂಟಿಯಾಗಿ ನಿಂತಿದ್ದಾರೆ ಶ್ರೀ ದೇವಿಕಾ IAS ಅವರೇನೆ. ಶ್ರೀ ದೇವಿಕಾ ಅವರು ಈಗ ಮಂಡ್ಯದಲ್ಲಿ ಕಲೆಕ್ಟರ್ ಆಗಿದ್ದಾರೆ. ಆ ಘೋರ ದುರಂತದ ನಂತರ ಎಷ್ಟೋ ಜನ ಯುವಕರು ಇವ್ರನ್ನ ಮದುವೆ ಆಗೋದಕ್ಕೆ ಮುಂದೆ ಬಂದರು. ಅವರನ್ನೆಲ್ಲ ಬೇಡ ಅಂತ ಹೇಳಿ ದೇಶ ಸೇವೆಗೆ ಅಂತ ನಿಂತಿದ್ದಾರೆ. 24 ಗಂಟೆನೂ ತನ್ನ ದೇಶನ ಮುಂದಕ್ಕೆ ತರೋದೇ ನನ್ನ ಜೀವನದ ಏಕೈಕ ಗುರಿ ಅಂತ ನಂಬ್ಕೊಂಡಿರೋ ಇವರನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ.